ಇಲ್ಲಿರೋರಲ್ಲಿ ಬಹಳಷ್ಟು ಜನ ಬನಶಂಕರಿಗೆ ಬರ್ತೀರಾ ಅಂತ ಅನ್ಕೊಳ್ತೀನಿ. ಎಷ್ಟೋ ಜನ ಬೆಂಗಳೂರಲ್ಲಿರೋರು ಬನಶಂಕರಿಗೆ ಬರ್ತೀರಾ. ಒಂದು ಉದಾಹರಣೆ ಮುಖಾಂತರ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಒಂದು ಸಿಸ್ಟರ್ ಇದ್ದಾರೆ, ಬನಶಂಕರಿನಲ್ಲಿ ಧ್ಯಾನ ಮುಗಿದ ನಂತರ ಅನೌನ್ಸ್ಮೆಂಟ್ ಮಾಡೋರು. ಈಗ ಸಾಧಾರಣ ಅವ್ರನ್ನ ಒಂದು ಲಾಸ್ಟ್ ಒಂದು 4-5 ತಿಂಗಳಿಂದ ನೋಡ್ತಾ ಇದ್ದೀವಿ. ಅವರು ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅವರಿದ್ದಂತ ರೀತಿ, ಅವರ ನಡೆನುಡಿ, ಈಗ ಇವತ್ತು ಅವ್ರನ್ನ ಗಮನಿಸಿದ್ರೆ ಅವರಿರ್ತಕ್ಕಂಥ ರೀತಿ ಮತ್ತೆ ನಡೆನುಡಿ, ಇದರಲ್ಲಿ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಆಗಿದೆ ಅಂದ್ರೆ ಯಾರಾದ್ರೂ ನೋಡುವಂತ ಕಣ್ಣುಳ್ಳವರು ಅದನ್ನ ಮಿಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಮುಂಚೆ ಅನೌನ್ಸ್ಮೆಂಟ್ ಮಾಡಿದ್ರೆ ಕಿವಿಗೆ ಜೋರಾಗಿ ಏನೋ ಒಂದು ಶಬ್ದ ಬಡ್ದಂಗ ಆಗೋದು, ಭಾರ ಅಂತ ಅನಿಸೋದು, ಸಾಕಷ್ಟು ಮಟ್ಟಿಗೆ ರಾಗ ಇರೋದು, ಅದರಲ್ಲೂ ಒಂಥರ ಒರಟುತನ ಇದೆ ಅಂತ ಅನಿಸ್ತಾ ಇತ್ತು, ಹಿತ ಇರ್ತಿರ್ಲಿಲ್ಲ. ಈಗ ಅವರ ಸ್ವಭಾವದಲ್ಲಿ ಎಷ್ಟು ಮಟ್ಟಿಗೆ ಪರಿವರ್ತನೆ ಆಗಿದೆ ಅಂದ್ರೆ ಅವ್ರ ಅನೌನ್ಸ್ಮೆಂಟ್ ಮಾಡಿದಾಗ ಯಾವುದೇ ರಾಗ ಇಲ್ಲ, ಕಿವಿಗೆ ಹಿತವಾಗಂತ ಅನಿಸುತ್ತೆ, ಮನಸ್ಸಿಗೆ ಭಾರ ಅಂತ ಅನಿಸಲ್ಲ. ಸೊ ಇದೆಲ್ಲ ಹ್ಯಾಕ್ ಸಾಧ್ಯ ಆಯ್ತು ಅಂತ ಇವತ್ತು ಬೆಳಗ್ಗೆ ಕೂತ್ಕೊಂಡು ಧ್ಯಾನ ಮುಗಿದ್ಮೇಲೆ ಯೋಚನೆ ಮಾಡ್ತಾ ಇದ್ವಿ. ಒಂದೇ ಒಂದು ಕಾರಣಕ್ಕೆ ಸಾಧ್ಯ ಆಗಿದೆ. ಒಂದೇ ಒಂದು ಸಿಂಪಲ್ ಏನ್ ಮಾಡಿದಾರೆ ಅವರು ಅಂದ್ರೆ, ಗುರುಗಳ ಸೇವೆಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಒಂದು ಹಂತದಲ್ಲಿ, ಒಂದು ರೀತಿನಲ್ಲಿ. ಕೇವಲ ಗುರುಗಳ ಸೇವೆ ಮಾಡಬೇಕು ಅಂತ ಮನಸ್ಸಿಗೆ ಬಂದಂತ ಈ ಒಂದು ಥಾಟ್ ಏನಿದೆ, ಯೋಚನೆ ಏನಿದೆ, ಅದರ ಪರಿಣಾಮವಾಗಿ ಅವ್ರು ಎಷ್ಟು ಮಟ್ಟಿಗೆ ಬದಲಾವಣೆ ಆಗಿದ್ದಾರೆ ಅಂದ್ರೆ ಇಟ್ಸ್ ಅನ್ಬಿಲೀವಬಲ್. ಸೊ ಎಲ್ಲರಲ್ಲೂ ಮಾಡ್ತಕ್ಕಂಥ ಒಂದು ವಿನಂತಿ ಅಂದ್ರೆ, ನೀವು ಎಲ್ಲೆಲ್ಲಿದ್ದೀರೋ, ಹೇಗಿದ್ದೀರೋ, ಯಾವ ಸ್ತರದಲ್ಲಿ ಜೀವನ ಮಾಡ್ತಿದ್ದೀರೋ, ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದೀರೋ, ಎಲ್ಲರಲ್ಲೂ ಮಾಡ್ತಕ್ಕಂಥ ಒಂದೇ ಒಂದು ವಿನಂತಿ ಅಂದ್ರೆ, ನಿಮ್ಮ ಸ್ತರದಲ್ಲಿ ಇದ್ಕೊಂಡು ಆಧ್ಯಾತ್ಮಿಕ ಸೇವೆ ಮಾಡಲಿಕ್ಕೆ ನಿಮ್ಮ ಮನಸ್ಸನ್ನ ನೀವು ಎಷ್ಟು ಆ ದಿಕ್ಕಿನಲ್ಲಿ ತಿರುಗಿಸ್ಲಿಕ್ಕೆ ಆಗುತ್ತೆ, ದಯವಿಟ್ಟು ಆ ಕಡೆ ತಿರುಗಿಸ್ರಿ. ನೀವು ಎಷ್ಟರ ಮಟ್ಟಿಗೆ ಗುರುಗಳ ದೃಷ್ಟಿಕೋನಕ್ಕೆ ಬೀಳ್ತಿರೋ, ಹಾಗೆ ಗುರುಗಳ ದೃಷ್ಟಿಕೋನಕ್ಕೆ ಬೀಳ್ಬೇಕಂದ್ರೆ ಹೇಗೆ ಬೀಳಬಹುದು ಸುಲಭವಾಗಿ ಅಂತ ಕೇಳೋದಾದ್ರೆ, ಬಹಳಷ್ಟು ಸತಿ ನಾವು ಬರೀ ಧ್ಯಾನ ಅಂತ ಅನ್ಕೊಳ್ತೀವಿ. ಧ್ಯಾನ ಮಾಡಬೇಕು, ಇದೆಲ್ಲ ಮಾಡಬೇಕು ಅಂತ ನಮ್ಗೆ ಏನ್ ಅಭ್ಯಾಸಗಳು ಹೇಳಿದ್ದಾರೆ ಅದೆಲ್ಲ ಕೂಡ ನಾವು ಮಾಡ್ಬೇಕು ಅಂತ ಅನ್ಕೊಳ್ತೀವಿ. ಅದೆಲ್ಲ ಒಂದು ರೀತಿ ಸರಿಯೇ. ಆದ್ರೆ ಗುರುಗಳ ದೃಷ್ಟಿಕೋನಕ್ಕೆ, ಕೃಪಾ ದೃಷ್ಟಿಗೆ ಬಿದ್ದು ಅದರಿಂದ ನಾವು ಪರಿಪೂರ್ಣವಾದಂತ ಒಂದು ಉಪಯೋಗ ಪಡ್ಕೋಬೇಕು ಅಂತಂದ್ರೆ, ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಉಪಯೋಗ ಪಡ್ಕೋಬೇಕು ಅಂತಂದ್ರೆ, ನಾವು ಮಿಷನ್ನ ಕೆಲಸ ಏನಿದೆ, ಗುರುಗಳ ಸೇವೆ ಏನಿದೆ, ಅದನ್ನು ನಾವು ಮಾಡ್ಲಿಕ್ಕೆ ಅಂತ ಮನಸ್ಸು ಮಾಡ್ತು ಅಂದ್ರೆ ಅದಕ್ಕಿಂತ ಉನ್ನತವಾದಂಥದ್ದು ನಮ್ಗೆ ಯಾರಿಗೂ ಸಿಗೋದಿಲ್ಲ. ಈಗ ನಮ್ಮ ಸಂಸ್ಥೆನಲ್ಲಿ ಗುರುಗಳು ಕೇಂದ್ರದ ಜೊತೆ ಸಂಪರ್ಕವನ್ನು ಹೊಂದಿರ್ತಾರೆ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಕೇಂದ್ರದ ಜೊತೆ ಸಂಪರ್ಕ ಹೊಂದಿರತಕ್ಕಂಥ ವ್ಯಕ್ತಿ ಭಗವತ್ ಸ್ವರೂಪರಾದರು, ಕರೆಕ್ಟಾ? ಭಗವತ್ ಸ್ವರೂಪನಾದಂಥ ಗುರುಗಳ ಸೇವೆಗಿಂತ ಉನ್ನತವಾದಂತ ಒಂದು ಕಾರ್ಯ ಜಗತ್ತಿನಲ್ಲಿ ಏನಿರ್ಲಿಕ್ಕೆ ಸಾಧ್ಯ ಇದೆ? ಹಾಗಾದ್ರೆ ನಾವು ಮಿಷನ್ ಅಂತ ಅವ್ರು ಏನ್ ಮಾಡಿದ್ದಾರೆ, ಭಗವತ್ ಸೇವೆಗೋಸ್ಕರ ಮಾಡಿರ್ತಕ್ಕಂಥ ಒಂದು ಸಾಧನ ಅಷ್ಟೇ ಅದು ಮಿಷನ್ ಅಂದ್ರೆ. ಸೊ ಇಲ್ಲಿ ನಾವ್ ಯಾರು ಗುರುಗಳ ಸೇವೆ ಮಾಡ್ತಾ ಇಲ್ಲ. ನಾವು ಗುರುಗಳ ಸೇವೆ ಮಾಡ್ತಾ ಇದೀವಿ ಅಂದ್ರೆ ಗುರುಗಳ ಮುಖಾಂತರ ಭಗವತ್ ಸೇವೆ ಡೈರೆಕ್ಟ್ ಆಗಿ ಮಾಡ್ತಾ ಇದೀವಿ. ಇಲ್ಲಿ ನಾವು ಗುರುಗಳ ಸೇವೆ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ರು, ಭಗವತ್ ಸೇವೆ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ರು ಕೂಡ ತಾತ್ಪರ್ಯ ಒಂದೇ ಆಗುತ್ತೆ. ಯಾಕಂದ್ರೆ ಗುರುಗಳೇ ಭಗವತ್ ಸ್ವರೂಪನಾದಾಗ ನಿಮಗೆ ಗುರುಗಳ ಸೇವೆ ಮಾಡಿದಾಗ ಭಗವತ್ ಸೇವೆನೇ ಮಾಡ್ತಾ ಇರ್ತೀರಿ. ಸೊ ಎರಡನೆಯದು, ಜೀವನ ಹೇಗಿರ್ಬೇಕು ಅಂದ್ರೆ, ಸಾಮಾನ್ಯವಾಗಿ ಆಧ್ಯಾತ್ಮಕ್ಕೆ ಬರ್ಲಿಕ್ಕೆ ಮುಂಚೆ ನೀರಸವಾದಂಥ ಜೀವನ, ನಿರಸನದಿಂದ ಕೂಡಿದಂಥ ಜೀವನ ನಮ್ಮದಾಗಿರುತ್ತೆ. ಯಾಕೆಂತಂದ್ರೆ ಲೌಕಿಕತೆ ನಮಗೆ ಮೈಗೂಡ್ಬಿಟ್ಟಿರುತ್ತೆ. ನಮಗೆ ಎಷ್ಟು ಲೌಕಿಕತೆ ಮೈಗೂಡುತ್ತೋ ಅಷ್ಟರ ಮಟ್ಟಿಗೆ ನೀರಸ ಮತ್ತೆ ನಿರಸನ ಇದೆರಡೂ ಕೂಡ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿ ಬೆರೆತು ಹೋಗಿರುತ್ತೆ. ಹಾಗಾದ್ರೆ ನಾವು ಈ ಒಂದು ನಿರಸನದಿಂದ ಕೂಡಿರತಕ್ಕಂಥ ಜೀವನಕ್ಕೆ ಒಂದು ಜೀವ ಕೊಡಬೇಕು ಅಂದ್ರೆ, ನಿಜವಾದಂತ ಒಂದು ಜೀವತ್ವ ಕೊಡಬೇಕು ಅಂತಂದ್ರೆ ಏನ್ ಮಾಡಬೇಕು? ಆಧ್ಯಾತ್ಮಿಕತೆ ಕಡೆಗೆ ಬರಬೇಕು. ಆಧ್ಯಾತ್ಮಿಕತೆ ಕಡೆಗೆ ಬಂದಾಗ ಒಂದು ಹಂತದಲ್ಲಿ ನಮ್ಮ ಜೀವನ ಸ್ಫೂರ್ತಿದಾಯಕವಾಗ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಅದು ಸ್ಫೂರ್ತಿದಾಯಕವಾಗ್ಲಿಕ್ಕೆ ಶುರು ಆಗುತ್ತೆ ಅಂತಂದ್ರೆ, ನಾವು ಕೇವಲ ನಮಗೋಸ್ಕರ ಜೀವನ ಮಾಡಿದಿರ, ಎಲ್ಲರ ಒಳಿತಿಗೋಸ್ಕರ ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತು ಅಂದ್ರೆ
ಭಗವತ್ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿಕ್ಕೆ ಜೀವನ ಮಾಡ್ತು ಅಂತಂದ್ರೆ, ಗುರುಗಳ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿಕ್ಕೆ ಜೀವನ ಮಾಡ್ತು ಅಂತಂದ್ರೆ, ಅವಾಗ ತನ್ನದೇ ಆದಂತ ಒಂದು ಮೆರುಗನ್ನ ನಮ್ಮ ಜೀವನ ಪಡಿಲಿಕ್ಕೆ ಶುರು ಮಾಡುತ್ತೆ. ಸೊ ಆ ಸ್ಫೂರ್ತಿದಾಯಕ ಜೀವನ ನಮ್ಮೆಲ್ಲರದ್ದು ಅದೇ ಒಂದು ಧಾಟಿನಲ್ಲಿ ನಡೆದು ಹೋಗಲಿ. ಆ ಧಾಟಿನಲ್ಲಿ ನಡೀತಾ ನಡೀತಾ ನನ್ನತನ ಅನ್ನೋದನ್ನ ನಾವು ಸವಿಸ್ಕೊಂಡು ಗುರುಗಳ ಸೇವೆ ಮಾಡ್ತಾ ಮಾಡ್ತಾ ಆ ನಾನು ಅನ್ನೋದು ಕರಗಿ ಹೋಗಿ, ಆ ನಾನು ಅನ್ನೋದು ಕರಗಿದ ಮೇಲೆ ಇರ್ತಕ್ಕಂಥ ನಮ್ಮ ಎಲ್ಲೆ ಏನಿದೆ, ಆ ಎಲ್ಲೆ ಎಲ್ಲರೂ ಕೂಡ ಸೇರೋಂಗಾಗ್ಲಿ ಅಂತ ಆಶಿಸ್ತಾ ಇವತ್ತಿನ ಅಧ್ಯಾಯನ ನಾವು ಇವತ್ತು ಶುರು ಮಾಡೋಣಂತೆ. ಸೊ ಸ್ಫೂರ್ತಿದಾಯಕ ಜೀವನ, ಎನ್ ಇನ್ಸ್ಪಿರೇಷನಲ್ ಲೈಫ್ ಈಸ್ ಸಮಥಿಂಗ್ ವರ್ತ್ ಲಿವಿಂಗ್ ಫಾರ್. ಎ real journey in spirituality only starts when we start leading an inspirational life. Now, if the goal and the inspiration are two different things, ನಮ್ಮ ಗುರಿ ಮತ್ತೆ ನಮ್ಮ ಸ್ಫೂರ್ತಿದಾಯಕವಾದಂತ ಒಂದು ಯೋಚನೆ, ಇದು ಎರಡೂ ಕೂಡ ಬೇರೆ ಬೇರೆ ಆಗಿದ್ದಾಗ ಇಟ್ ವಿಲ್ ಬಿ ಡಿಫರೆಂಟ್. ಎಲ್ಲೋ ಒಂದು ಹಂತಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ಅದೇ ನಮ್ಮ ಗುರಿನೇ ನಮ್ಮ ಜೀವನಕ್ಕೆ ಸ್ಫೂರ್ತಿದಾಯಕವಾಗ್ಬಿಡ್ತು ಅಂದ್ರೆ, ನಾವು ಇಡೀ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಇಲ್ದಿರ, ಯಾವುದೇ ಒಂದು ಅಡೆತಡೆಗಳಿಲ್ದಿರ ನಮ್ಮ ಗುರಿನ ಮುಟ್ಲಿಕ್ಕೆ ನಾವು ಅತಿ ಸುಲಭವಾಗಿ ಸಾಧ್ಯ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಲೆಟ್ ದ ಗೋಲ್ ಇಟ್ ಸೆಲ್ಫ್ ಬಿಕಮ್ ಎನ್ ಇನ್ಸ್ಪಿರೇಷನ್ ಟು ಹೆಲ್ಪ್ ಅಸ್ ಲೀಡ್ ಅನ್ ಇನ್ಸ್ಪಿರೇಷನಲ್ ಲೈಫ್ ಇನ್ ವಿಚ್ ದ ಲೋವರ್ ಸೆಲ್ಫ್ ಮೆಲ್ಟ್ಸ್ ಅವೇ, so that it gives you an opportunity to melt with the higher self and merge with it. So let's hope that all of us can achieve that particular state, and all of us can reach and stabilize in that particular state within this life. With this wishings, let's start the sessions for today. ಇವತ್ತಿನ ಅಧ್ಯಯನ ಇದ್ರ ಮುಖಾಂತರ ನಾವು ಶುರು ಮಾಡೋಣ. ಲಾಸ್ಟ್ ನಲ್ಲಿ ಒಂದೇ ಒಂದು ಪೇಜ್ ಬಿಟ್ಟಿದ್ದೆ ನಾನು. ಏನ್ ಬಿಟ್ಟಿದ್ವಿ ಅಂದ್ರೆ, ದ ಈಸಿಯೆಸ್ಟ್ ವೇ ನೋಟ್, ದಾಜಿಯವರು ನಿಮ್ಮ ಪ್ರಗತಿ ಹೇಗಾಗುತ್ತೆ ಅಂತ ಕೆಲವೊಂದು ಕುರುಹುಗಳನ್ನ ಕೊಡ್ತಾ ಇದ್ರು. ಅದರಲ್ಲಿ 1-2 ಕುರುಹುನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಅತ್ಯಂತ ಸುಲಭವಾಗಿ ನಿಮ್ಮ ಜೀವನದಲ್ಲಿ ನೀವು ಸಾಧನೆ ಮಾಡ್ತಾ ಇರೋದು ಫಲದಾಯಕವಾಗಿದೆಯೇ ಇಲ್ವೋ ಅಂತ ಗೊತ್ತಾಗ್ಬೇಕಾದ್ರೆ, ನಿಮಗೆ 2 ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಅದಕ್ಕೆ ಕುರುಹನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಒಂದು ನಿಮ್ಮ ಹೆಂಡತಿ, ಎರಡನೇದು ನಿಮ್ಮ ತಾಯಿ. ಸೊ ಇಫ್ ಯುವರ್ ಮದರ್ ಸೇಸ್ ದಟ್ ಯು ಆರ್ ಓಕೆ my child, you are getting less angry, you are getting less irritated, you are more regular and calm. ಅಮ್ಮ ಏನಾದರೂ ನಿಮ್ಮನ್ನ ಹೊಗಳಿಕೆ ಶುರು ಮಾಡ್ತು ಅಂದ್ರೆ, ನೀವು ಹಿಂಗಿದ್ದಂತ ವ್ಯಕ್ತಿ ಇವಾಗ, ಯಾಕೆಂದ್ರೆ ಅಮ್ಮ ನಮ್ಮನ್ನ ಸಣ್ಣ ವಯಸ್ಸಿಂದ ನೋಡಿರ್ತಾರೆ. ಯಾವುದೇ ಒಂದು ವ್ಯಕ್ತಿ ನಮ್ಮನ್ನ ಸಣ್ಣ ವಯಸ್ಸಿಂದ ನೋಡಿದಾಗ, ಆ ಸಣ್ಣ ವಯಸ್ಸಿನ ಇಂದ ನಮ್ಮ ಎಲ್ಲ ಸ್ತರಗಳನ್ನು ಗಮನಿಸತಕ್ಕಂತ ಒಂದೇ ಒಂದು ವ್ಯಕ್ತಿ ಅಂದ್ರೆ ಅಮ್ಮ. ಇನ್ಯಾರ ಜೀವನದಲ್ಲೂ ಕೂಡ ಅಮ್ಮನಿಗಿಂತ ಹೆಚ್ಚಾಗಿ ಹತ್ತಿರದಿಂದ ನೋಡಿರ್ಲಿಕ್ಕೆ ಬೇರೆ ಯಾರೂ ಸಾಧ್ಯ ಇಲ್ಲ. ಸೊ ಅಮ್ಮ ಏನಾದರೂ ನಿಮಗೆ ಸರ್ಟಿಫಿಕೇಟ್ ಕೊಡ್ತು ಅಂದ್ರೆ, ನೀವು ಜೀವನದಲ್ಲಿ ಸುಧಾರಣೆ ಕಾಣ್ತಾ ಇದ್ದೀರಿ ಅಥವಾ ಸುಧಾರಣೆ ಮಾಡ್ಕೊಳ್ತಿದ್ದೀರಿ ಅಂತ ಅಮ್ಮ ಸರ್ಟಿಫಿಕೇಟ್ ಕೊಡ್ತು ಅಂದ್ರೆ, ಅದಕ್ಕಿಂತ ಒಂದು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಒಂದು ಕನ್ನಡಿ ಇನ್ಯಾವುದು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲನೇದು. ಎರಡನೇದು ನಿಮ್ಮ ಹೆಂಡತಿ. ಅಮ್ಮನ ಬಿಟ್ರೆ ನಿಮ್ಮನ್ನ ಅತ್ಯಂತ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು, ಇನ್ಫ್ಯಾಕ್ಟ್ ಎಷ್ಟೋ ಸ್ತರಗಳಲ್ಲಿ ಅಮ್ಮನಿಗಿಂತ ವಿಭಿನ್ನವಾಗಿ ನೋಡಿರ್ತಕ್ಕಂಥದ್ದು ನಮ್ಮ ಆಕೆಯವರು. ಸೊ ನಮ್ಮ ಸ್ಪೌಸ್ ಯಾರು ಇರ್ತಾರಲ್ಲ, ಸೊ ಸಿಸ್ಟರ್ಸ್ಗೆ ಹಸ್ಬೆಂಡ್, ಹಸ್ಬೆಂಡ್ಸ್ಗೆ ಸಿಸ್ಟರ್ಸ್ ಅಂದ್ರೆ ವೈಫ್ಸ್, ಬ್ರದರ್ಸ್ಗೆ ವೈಫ್ಸ್. ಅವ್ರು ಏನಾದ್ರು ಹೇಳಿದ್ರೆ, ನೀವು ಮುಂಚಿನ ತರ ಕಿರಿಚಾಡ್ತಾ ಇಲ್ಲ, ಮುಂಚಿನ ತರ ನೀವು ಡಿಮ್ಯಾಂಡ್ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಅದು ಕೂಡ ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆಯ ದ್ಯೋತಕ ಅಂತ ಪೂಜ್ಯ ದಾಜಿಯವರಲ್ಲಿ ಬರೀತಾರೆ. ಇನ್ ಎಸೆನ್ಸ್ ಅಂದ್ರೆ, ತತ್ವಪೂರ್ಣವಾಗಿ ನಾವು ನಿಜವಾಗಿ ಆಧ್ಯಾತ್ಮದಲ್ಲಿ ಪ್ರಗತಿ ಆಗಿದೀವಿ ಅಂತ ನೋಡ್ಬೇಕಾದ್ರೆ, ನಮ್ಮ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಕುಟುಂಬದವರು, ನಮ್ಮ ಸ್ನೇಹಿತರು, ಅವರ ಜೊತೆ ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದ್ರಲ್ಲಿ ನಮ್ಮ ಆಧ್ಯಾತ್ಮಿಕ ಪ್ರಯಾಣ ದ್ಯೋತಕವಾಗಿ ಕಾಣಬೇಕಾಗತ್ತೆ. ಇನ್ನೊಂದು ವಿಚಾರ ಇಲ್ಲಿ ಬರೀತಾರೆ, ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಏನಾದ್ರು ಸಾಕು ಪ್ರಾಣಿಗಳನ್ನ ಇಟ್ಕೊಂಡಿದ್ರೆ, ಪೆಟ್ ಅನಿಮಲ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಇಟ್ಕೊಂಡಿದ್ರೆ ಮನೆಯಲ್ಲಿ, ನಾವು ಧ್ಯಾನ ಮಾಡ್ತಿದ್ದಂಗೆ ಅವು ಕೂಡ ಆ ಪ್ರಾಣಿಗಳು ಕೂಡ ಕ್ವೈಟ್ ಆಗ್ಲಿಕ್ಕೆ ಶುರು ಆಗುತ್ತೆ, ಶಾಂತಿಯುತವಾಗ್ಲಿಕ್ಕೆ ಶುರು ಆಗುತ್ತೆ. ಎಸ್ಪೆಷಲಿ ನಾಯಿ ಏನಾದ್ರು ಸಾಕೊಂಡಿತ್ತು ಅಂದ್ರೆ, ಆ ನಾಯಿ ನಮ್ಮ ಆಧ್ಯಾತ್ಮದಲ್ಲಿ ನಾವು ಶಾಂತಿಯೆಡೆಗೆ ಹೋಗ್ತಿದ್ದಂಗೆನೆ ಅದು ಕೂಡ
ಅನಾವಶ್ಯಕವಾಗಿ ಬೊಗಳೋದು ಅದೆಲ್ಲ ಕೂಡ ಕಡಿಮೆ ಮಾಡಲಿಕ್ಕೆ ಶುರು ಮಾಡುತ್ತೆ. This quietness, their quietness will also signify your level of quietness, your level of silence and your level of evolution. ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಏನಾಗಿದೆ, ಆ ಪ್ರಯಾಣದಲ್ಲಿ ನಮಗೆ ಆಂತರಿಕವಾಗಿ ಅನುಭವ ಆಗ್ತಾ ಇರ್ತಕ್ಕಂಥ ಶಾಂತಿ ಆ ಪ್ರಾಣಿಗಳ ಮೇಲೂ ಕೂಡ ಪರಿಣಾಮ ಬೀರಿ ಅವು ಕೂಡ ಶಾಂತಿಯುತವಾದಂತ ನಡೆ ಕಡೆಗೆ ಗಮನ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ತನಗೆ ಅರಿಯಿಲ್ದಂಗೆನೆ ಅದು ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ಯಾರಾದ್ರೂ ಸಾಕು ಪ್ರಾಣಿಯಾಗಿ ನಾಯಿಗಳನ್ನ ಸಾಕೊಂಡಿತ್ತು ಅಂದ್ರೆ ಇದನ್ನ ಬೇಕಾದ್ರೆ ಗಮನಿಸ್ಬೋದು. ಇನ್ನೊಂದು ಕುರುಹು ಏನ್ ಕೊಡ್ತಾರೆ ಅಂದ್ರೆ, ಸಣ್ಣ ಪುಟ್ಟ ವಿಚಾರಗಳಲ್ಲಿ, ಜೀವನದಲ್ಲಿ ನಡೆದಕ್ಕಂಥ ವಿಚಾರಗಳಲ್ಲಿ ಅದನ್ನ ನಾವು ಆಧ್ಯಾತ್ಮಿಕವಾಗಿ ಎಷ್ಟು ಪ್ರಯಾಣ ಮಾಡ್ಕೊಳ್ತಾ ಇದೀವಿ ಅನ್ನೋದು ನಮಗೆ ದ್ಯೋತಕ ಆಗುತ್ತೆ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಪಾತ್ರೆ ತೊಳಿತಾ ಇರ್ತೀವಿ, ಎಷ್ಟು ಸೈಲೆಂಟ್ ಆಗಿ ಪಾತ್ರೆ ತೊಳಿತೀವಿ? ತುಂಬಾ ಗಲಾಟೆ ಮಾಡ್ತಾ ಮಾಡ್ತಾ ಪಾತ್ರೆ ತೊಳಿತೀವ, ಅಥವಾ ಆದಷ್ಟು ಸೈಲೆಂಟ್ ಆಗಿ ಜಾಸ್ತಿ ಸದ್ದು ಮಾಡದಿರೋ ಪಾತ್ರೆ ತೊಳಿತೀವ? ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದನ್ನು ಸುಲಲಿತವಾಗಿ, ಸುಲಭವಾಗಿ, ಯಾವುದೇ ಗಲಾಟೆ ಇಲ್ದಿರ ಕ್ವೈಟ್ ಆಗಿ ಮಾಡ್ಕೊಂಡು ಹೋಗ್ತೀರಾ? ಅಥವಾ ನೀವು ಏನೇ ಕಾರ್ಯ ಮಾಡಿದ್ರು ಕೂಡ ಎಲ್ಲದರಲ್ಲೂ ಒಂದಿಷ್ಟು ಗದ್ದಲನ ಎಬ್ಬಿಸ್ತೀರಾ? ಇದನ್ನ ನೋಡ್ಕೋಬಹುದು. ಆರ್ಡರ್ ಆಗಿ ಮಾಡ್ತೀರಾ ಅಥವಾ ಡಿಸಾರ್ಡರ್ ಆಗಿ ಮಾಡ್ತೀರಾ? ಅಂದ್ರೆ ಅರ್ಧ ಕೆಲಸ ಇಲ್ಲಿ ಮಾಡೋದು, ಅದನ್ನ ಬಿಟ್ಬಿಡೋದು, ಮತ್ತೊಂದು ಅರ್ಧ ಕೆಲಸ ಇನ್ನೊಂದ್ ಕಡೆ ಹೋಗೋದು, ಅದನ್ನ ಬಿಟ್ಬಿಡೋದು, ಮತ್ತೊಂದ್ ಕಡೆ ಇನ್ನೊಂದ್ ಕಡೆ ಹೋಗೋದು. ಆ ರೀತಿಯಾದಂತ ಡಿಸಾರ್ಡರ್ಲಿನೆಸ್ ನಲ್ಲಿ ಯಾವ ಕೆಲಸನೂ ಪರಿಪೂರ್ಣವಾಗಿ ಮಾಡಲ್ಲ. ಯಾವ ಕೆಲಸಕ್ಕೂ ಒಂದು ಅಂತ್ಯ ಕೊಡಲ್ಲ. ಅಂತ್ಯ ಕೊಡದಿರ ಎಲ್ಲ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಜಂಪ್ ಆಗ್ತಾ ಇರೋದು. ಈ ರೀತಿಯಾಗಿ ನಾವು ನಮ್ಮ ಕೆಲಸಗಳನ್ನ ಮಾಡ್ತೀವ ದಿನನಿತ್ಯದ ಜೀವನದಲ್ಲಿ, ಅಥವಾ ಎಲ್ಲ ಕೆಲಸಕ್ಕೂ ತನ್ನದೇ ಆದಂತ ಒಂದು ಅಂತ್ಯವನ್ನು ಕೊಟ್ಟು, ಪರಿಪೂರ್ಣ ಅಂತ್ಯ ಕೊಡಕ್ಕಾಗದೇ ಇರಬಹುದು, ತನ್ನದೇ ಆದಂತ ಒಂದು ಅಂತ್ಯವನ್ನು ಕೊಟ್ಟು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತಾ? ಕಾಲಕ್ರಮೇಣದಲ್ಲಿ ಆ ಕೆಲಸಕ್ಕೆ ಮತ್ತೆ ವಾಪಸ್ ಬಂದು ಆ ಕೆಲಸನ ಪರಿಪೂರ್ಣವಾದಂತ ಅಂತ್ಯ ಕೊಡ್ಲಿಕ್ಕೆ ಸಾಧ್ಯ ಮಾಡ್ಕೊಳ್ಳುವಂತ ರೀತಿಯಲ್ಲಿ ಜೀವನ ಮಾಡ್ಲಿಕ್ಕೆ ಆಗತ್ತಾ ಅಂತ ನೋಡ್ಕೋಬೇಕಾಗತ್ತೆ. ಹೀಗೆ ರಾತ್ರಿ ಮಲ್ಕೊಳ್ಳಕ್ಕೆ ಹೋಗ್ಬೇಕಾದ್ರೆ ಬೆಳಗ್ಗೆ ಎದ್ದು ಒಂದು ಹೊಸ ದಿನ ಬರ್ತಾ ಇದೆ, ಆ ಹೊಸತನದ ಅನುಭವಕ್ಕೋಸ್ಕರ ನೀವು ಕಾದ್ಕೊಂಡು ಮಲ್ಕೊಳ್ತೀರಾ. ಆ ಒಂದು ಹೊಸತನನ ಎಕ್ಸ್ಪೆಕ್ಟ್ ಮಾಡ್ತಾ ಮಲ್ಕೊಳ್ತೀರಾ. ಅಯ್ಯೋ, ಮತ್ತೊಂದು ದಿನ ಯಾಕಪ್ಪ ಬರ್ತಾ ಇದೆ, ನಾನು ಏನಪ್ಪ ಮಾಡ್ಲಿ ನಾನು ಬೆಳಗ್ಗೆ ಎದ್ದು ಅಂತ ಅನ್ಕೊಂಡು ಮಲ್ಕೊಳ್ತೀರಾ. ಇದು ಕೂಡ ನಿಮಗೆ ಆಧ್ಯಾತ್ಮದಲ್ಲಿ ಪ್ರಯಾಣ ಆಗ್ತಾ ಇರ್ತಕ್ಕಂಥದ್ದು, ಅಥವಾ ನೀವು ಮುಂದಕ್ಕೆ ಪ್ರಗತಿ ಆಗ್ತಾ ಇರ್ತಕ್ಕಂಥ ದ್ಯೋತಕ ಅಂತ ಕೂಡ ಪೂಜ್ಯ ದಾಜಿಯವರು ಬರೀತಾರೆ. ಒಂದು ಸಾಮಾನ್ಯ ಸಿಂಪಲ್ ಸೆಂಟೆನ್ಸ್ ನಲ್ಲಿ ಹೇಳೋದಾಯ್ತು ಅಂದ್ರೆ, ಆಧ್ಯಾತ್ಮಿಕ ಪ್ರಯಾಣ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಜೀವನ ಸುಗಮವಾಗಬೇಕು, ಸುಲಭವಾಗಬೇಕು, ಸುಲಲಿತವಾಗಬೇಕು. ಸೊ ಸುಗಮವಾಗಬೇಕು, ಸುಲಭ ಆಗಬೇಕು, ಸುಲಲಿತವಾಗಬೇಕು. ಈ ಮೂರೂ ಕೂಡ ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೇ ಪ್ರಯತ್ನ ಇಲ್ದಿರ ಮೈಗೂಡ್ತಾ ಇದೆ ಅಂದ್ರೆ, ನೀವು ಬೇರೆ ಯಾವುದೇ ಒಂದು ಎವಿಡೆನ್ಸ್ಗೋಸ್ಕರ ಕಾಯುವಂತ ಅಗತ್ಯ ಇಲ್ಲ. ಯು ಕ್ಯಾನ್ ಬಿ ಅಬ್ಸಲ್ಯೂಟ್ಲಿ ಶೋರ್ ದಟ್ ಯುವರ್ ಸ್ಪಿರಿಚುವಲ್ ಪ್ರೋಗ್ರೆಸ್ ಇಸ್ ಹ್ಯಾಪನಿಂಗ್ ಕ್ವೈಟ್ ವೆಲ್ ಇನ್ಸೈಡ್. ಆಂತರಿಕವಾಗಿ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣ ಯಾವುದೇ ತಡೆಗಳಿಲ್ದಿರ ಚೆನ್ನಾಗಿ ನಡೀತಾ ಇದೆ ಅನ್ನೋದಕ್ಕೆ ನಿಮಗೆ ಬೇರೆ ಯಾವುದೇ ಕುರುಹು ಬೇಕಿಲ್ಲ. ಸೊ ಸುಲಭವಾಗಿ ಆಗ್ಬೇಕು, ಸುಲಲಿತವಾಗಿ ಆಗ್ಬೇಕು, ಸುಗಮವಾಗಿ ಆಗ್ಬೇಕು. ಜೀವನ ಮಾಡ್ಲಿಕ್ಕೆ ಖುಷಿ ಇರಬೇಕು. ಜೀವನ ಮಾಡ್ಬೇಕಾದ್ರೆ ನಮ್ಗೆ ಲವಲವಿಕೆ ಇರಬೇಕು. ಅದು ಶಕ್ತಿ ಉಕ್ಕಿ ಹರಿತಾ ಇರಬೇಕು. ಆ ಶಕ್ತಿ ಉಕ್ಕಿ ಹರಿತಾ ಇದ್ದಾಗ ಆ ಒಂದು ನವನವೀನತೆ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ವ್ಯಕ್ತ ಆಗ್ಬೇಕು. ಮಾತಾಡಿದ್ರೆ ನವನವೀನತೆ ವ್ಯಕ್ತ ಆಗ್ಬೇಕು. ನಾವು ಏನೇ ಕೆಲಸ ಮಾಡಿದ್ರೆ ನವನವೀನತೆ ವ್ಯಕ್ತ ಆಗ್ಬೇಕು. ನಾವು ಏನು ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡಿದ್ರು ಆ ನವನವೀನತೆ ಒಂದು ಸೆನ್ಸಿಟಿವ್ ಇರತಕ್ಕಂಥ, ಒಂದು ಸೂಕ್ಷ್ಮ ಇರತಕ್ಕಂಥ ವ್ಯಕ್ತಿ ಮೇಲೆ ತನ್ನದೇ ಆದಂತ ಪರಿಣಾಮನ ಬೀರ್ಲಿಕ್ಕೆ ಶುರು ಮಾಡಬೇಕು. ಇದೆಲ್ಲವನ್ನು ಯಾರು ಬೇಕಾದ್ರೂ ಗಮನಿಸಬಹುದು. ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಜೀವನ ಈ ರೀತಿಯಾಗಿ ಪರಿವರ್ತನೆ ಆಗ್ತಾ ಇದೆಯಾ ಅಂತ ನಾವು ದಿನನಿತ್ಯದಲ್ಲಿ ನೋಡ್ಕೊಳ್ಳಿಕ್ಕೆ ಶುರು ಮಾಡ್ತು ಅಂತಂದ್ರೆ ಆಧ್ಯಾತ್ಮಿಕವಾಗಿ ನಿಮಗೆ ಆ ಅರಿವು ಮೂಡ್ತಾ ಇದೆ ಅಂತ. ಎಲ್ಲದಕ್ಕಿಂತ ಅತ್ಯಂತ ಮುಖ್ಯವಾದಂತ ಸಾಧನ ಆಧ್ಯಾತ್ಮದಲ್ಲಿ ಅಂದ್ರೆ ಅರಿವು. ನಾವು ಅರಿವನ್ನ ಎಷ್ಟರ ಮಟ್ಟಿಗೆ ಬೆಳೆಸ್ಕೊಳ್ತೀವೋ ಅಷ್ಟೇ ಆಧ್ಯಾತ್ಮಿಕ ಪ್ರಯಾಣ ನಮ್ಗೆ ದ್ಯೋತಕ ಆಗುತ್ತೆ. ಸೊ ಇದಿಷ್ಟು ಕೂಡ ಆಧ್ಯಾತ್ಮಿಕ ಪ್ರಯಾಣದ ಕುರುಹು ಅಂತ ಬರಿತಾ ಇದ್ದಾರೆ, ಅಥವಾ ಸಂಕೇತ ಅಂತ ಬರಿತಾ ಇದ್ದಾರೆ. ಈಗ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಮುಂದಿನ ಅಧ್ಯಾಯದಲ್ಲಿ ಮೊದಲನೇ ಚಕ್ರದ ಬಗ್ಗೆ ಗುರುಗಳು ಈಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಮೊದಲನೇ ಚಕ್ರಕ್ಕೆ ಹೃದಯ ಚಕ್ರ ಅಥವಾ ಭೂಮಿ ಚಕ್ರ ಅಥವಾ ಮೊದಲ ಚಕ್ರ ಅಂತ ಕರಿತೀವಿ. ಅದರ ಒಂದು ತತ್ವ ಭೂಮಿ. ಅದರ ಒಂದು ಬಣ್ಣ ಹಳದಿ ಬಣ್ಣ, ಯೆಲ್ಲೋ ಕಲರ್. ಸಮ್ಟೈಮ್ಸ್ ಆಲ್ಸೋ ಶೇಡ್ಸ್ ಆಫ್ ರೆಡ್ ಅಂತ ಬರೀತಾರೆ. ಒಮ್ಮೆ ಅದಕ್ಕೆ ಒಂದು ಕೆಂಪಿನ ಒಂದು
ಮೆರುಗು ಸಹ ಇರುತ್ತೆ, ಬಟ್ ಮುಖ್ಯವಾಗಿ ಹಳದಿ ಬಣ್ಣ ಇರುತ್ತೆ. ಎಲ್ಲಿದೆ? ಎಡಗಡೆ ಕೆಳಭಾಗದಲ್ಲಿ, ಕೆಳಭಾಗದಲ್ಲಿ ಹೃದಯದಲ್ಲಿ ಇದೆ. ಅದರ ಮುಖ್ಯವಾದಂಥ ಗುಣ, ಡಿಫೈನಿಂಗ್ ಕ್ವಾಲಿಟಿ ಇಸ್ ಅಕ್ಸೆಪ್ಟೆನ್ಸ್, ಸ್ವೀಕರಿಸುವಿಕೆ, ಒಪ್ಪಿಗೆ. ಸೊ ಒಪ್ಪಿಗೆಗಿಂತ ಸ್ವೀಕರಿಸುವಿಕೆ, ಇದು ದಿಸ್ ಇಸ್ ದ ಮೇನ್ ಕ್ಯಾರೆಕ್ಟರ್ ಆಫ್ ದ ಫಸ್ಟ್ ಚಕ್ರ. ಅದ್ರಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಭಾವನೆಗಳು ಏನಪ್ಪಾ ಅಂದ್ರೆ ಕಂಟೆಂಟ್ಮೆಂಟು, ಫೋರ್ಬೇರೆನ್ಸು, ಬ್ಯಾಲೆನ್ಸು. ಸೊ ಇದ್ರ ಬಗ್ಗೆ ಎಲ್ಲ ಮತ್ತೆ ನಾವು ಮುಂದಕ್ಕೆ ಹೋಗ್ತಾ ಮಾತಾಡೋಣಂತೆ. ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಹತ್ತಿರದಲ್ಲಿ ಇರತಕ್ಕಂಥ ಬೇರೆ ಕೆಲವು ಪಾಯಿಂಟ್ಸ್ ಅಂದ್ರೆ ABCD ಪಾಯಿಂಟ್ಸ್, ಇದೆಲ್ಲರೂ ಕೂಡ ಗೊತ್ತಿದೆ. ಇದೇ ರೀತಿಯಾದಂಥ ವೈಬ್ರೇಷನ್ಸು 6ನೇ ಚಕ್ರ ಮತ್ತೆ 11ನೇ ಚಕ್ರ ಮತ್ತೆ ಮೂಲಾಧಾರ ಚಕ್ರ, ಈ ಮೂರಲ್ಲೂ ಸಹ ಇದೇ ರೀತಿಯಾದಂಥ ವೈಬ್ರೇಷನ್ಸ್ ಇರುತ್ತೆ ಅಂತ ಬರೀತಾರೆ. ಇಲ್ಲಿ ಚಲನೆ ಕ್ಲಾಕ್ ವೈಸ್, ಗಡಿಯಾರದ ದಿಕ್ಕಿನಲ್ಲಿ ನಡೆಯುತ್ತೆ. ಅಲ್ಲಿ ನಡೀತಕ್ಕಂಥ ವೈಬ್ರೇಷನ್ಸ್ ನ ಚಲನೆ ಗಡಿಯಾರದ ದಿಕ್ಕಿನಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಡೆಯುತ್ತೆ ಅಂತ ಬರೀತಾರೆ. ಸೊ ದ ಜರ್ನಿ ಟು ದ ಸೆಂಟರ್ ಬಿಗಿನ್ಸ್ ಫ್ರಮ್ ದ ಫಸ್ಟ್ ಚಕ್ರ. ನಾವು ಮೂಲಕ್ಕೆ ಹೋಗಬೇಕಾದ್ರೆ, ಕೇಂದ್ರಕ್ಕೆ ನಾವು ಪ್ರಯಾಣ ಬೆಳೆಸಬೇಕಾದ್ರೆ ಮೊದಲ ಚಕ್ರದಿಂದ ನಮ್ಮ ಒಂದು ಪ್ರಯಾಣ ಶುರು ಆಗುತ್ತೆ. ಅಲ್ಲಿ ಮೊದಲ ಚಕ್ರದಲ್ಲಿ ಅದರ ಒಂದು ತತ್ವ ಭೂತತ್ವ. ಭೂತತ್ವದ ಮುಖ್ಯವಾದಂಥ ಗುಣ ಅಂದ್ರೆ ಸ್ವೀಕರಿಸುವಿಕೆ ಅಥವಾ ಒಪ್ಪುವಿಕೆ, ಅಕ್ಸೆಪ್ಟೆನ್ಸ್. ಭೂಮಿ ತಾಯಿ ಎಲ್ಲರನ್ನೂ ಸಹ ಯಾವುದೇ ಒಂದು ವ್ಯತ್ಯಾಸ ಮಾಡದಿರ ಎಲ್ಲರನ್ನೂ ಸಹ ತನ್ನ ಮಡಿಲಿನಲ್ಲಿ ಇಟ್ಕೊಂಡು ಪೋಷಣೆ ಮಾಡ್ತಾಳೆ. ಇವರು ಒಳ್ಳೆಯವರು, ಇವರು ಕೆಟ್ಟವರು, ಇವರು ಸಾಹುಕಾರರು, ಇವರು ಬಡವರು, ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳನ್ನ ಭೂತಾಯಿ ಮಾಡುವುದಿಲ್ಲ. ಭೂಮಿ ಮೇಲೆ ಹುಟ್ಟತಕ್ಕಂಥ ಎಲ್ಲ ಜೀವಿಗಳ ಪೋಷಣೆ ಭೂತಾಯಿಯ ಒಂದು ಭಾರ ಆಗಿರುತ್ತೆ, ಹೊಣೆ ಆಗಿರುತ್ತೆ. ಹಾಗಾಗಿ ಹಾಗೆ ಭೂತಾಯಿ ನಮ್ಮನ್ನೆಲ್ಲರೂ ಕೂಡ ನಾವು ಎಷ್ಟೇ ತಪ್ಪುಗಳನ್ನ ಮಾಡಿದ್ರು, ಎಷ್ಟೇ ತೊಂದರೆಗಳನ್ನ ನಾವು ಬೇರೆಯವ್ರು ಕೊಟ್ಟರು ಕೂಡ ಅದನ್ನು ಯಾವುದನ್ನೂ ಪರಿಗಣನೆ ಮಾಡದಿರ ನಮ್ಮನ್ನೆಲ್ಲರೂ ಸಹ ಸಹಜವಾದ ರೀತಿಯಲ್ಲಿ ಬೆಳೆಸ್ತವಳು ಭೂತಾಯಿ. ಅದೇ ರೀತಿಯಾದಂಥ ರೀತಿಯಲ್ಲಿ ನಾವು ನಮ್ಮ 1ನೇ ಚಕ್ರದಲ್ಲಿ ನಮ್ಮ ಕೆಲಸ ಶುರು ಆದಾಗ ಅದೇ ರೀತಿಯಾದಂಥ ಭಾವನೆ ನಮ್ಮಲ್ಲಿ ಬೆಳೆಯಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ತಾರತಮ್ಯಗಳನ್ನೆಲ್ಲ ಮೀರಿ, ಅದನ್ನ ಯಾವುದನ್ನೂ ಗಮನಿಸದೀರ ನಾವು ನಮ್ಮ ಮುಂದಿನ ಹಂತಕ್ಕೆ ಪ್ರಯಾಣನ ಬೆಳೆಸಲಿಕ್ಕೆ ಅನುಕೂಲ ಮಾಡಿಕೊಡಕ್ಕೆ ಬೇಕಾದಂತ ಮುಖ್ಯವಾದ ಗುಣ ಅಂದ್ರೆ ಸ್ವೀಕರಿಸುವಿಕೆ. ಸೊ ದ ಟ್ರೂ ನೇಚರ್ ಆಫ್ ದ ಅಕ್ಸೆಪ್ಟೆನ್ಸ್ ಅಂತ ಮತ್ತೆ ಮುಂದಕ್ಕೆ ಬರಿತಾ ಹೋಗ್ತಾರೆ. ಏನದು? ಇನ್ಫೈನೈಟ್ಲಿ ಲವಿಂಗ್ ಅಂಡ್ ಅಕ್ಸೆಪ್ಟಿಂಗ್ ಅಂತ ಬರೀತಾರೆ ದಾಜಿಯವರು. ಅಂದ್ರೆ ಅಪರಿಮಿತವಾದಂತ ಪ್ರೇಮ, ಅಪರಿಮಿತವಾದಂತ ಸ್ವೀಕರಿಸುವಿಕೆ, ಇದು ಈ ಮೊದಲನೇ ಚಕ್ರದಲ್ಲಿ ನಾವು ಗಳಿಸ್ಕೊಳ್ತಕ್ಕಂಥ ಒಂದು ಗುಣ. ಸೊ ಒಂದು ಕಥೆ ಬರೀತಾರೆ ಇಲ್ಲಿ ದಾಜಿಯವರು, ಒಂದು ಉದಾಹರಣೆ. 2017ರಲ್ಲಿ ಬೇರೆ ಬೇರೆ ಬಡತನದಿಂದ ಕೂಡಿರತಕ್ಕಂಥ ಬೇರೆ ಬೇರೆ ದೇಶಗಳಿಂದ ಬಂದಂತ ಕೆಲವು ವ್ಯಕ್ತಿಗಳು ಅವ್ರು ಇಲ್ಲಿ ಬಂದು ಆಶ್ರಮದಲ್ಲಿ ಇರ್ತಾರೆ, ಖಾನ ಆಶ್ರಮದಲ್ಲಿ. ಒಂದು ಹೊತ್ತಿನ ಊಟಕ್ಕೂ ಅವರಿಗೆ ಅಲ್ಲಿ ಕಷ್ಟ ಇರುತ್ತೆ. ಅಲ್ಲಿ ಆ ದೇಶದಲ್ಲಿ ಎಷ್ಟು ಬಡತನ ಅಂದ್ರೆ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಇವಾಗ ಈ ಒಂದು ಹೊತ್ತಿನ ಊಟದಲ್ಲಿ ಯಾರು ತಿನ್ಬೇಕು, ಯಾರು ತಿನ್ಬಾರ್ದು, ಇವತ್ತು ಯಾರು ಉಪವಾಸ ಹೋಗ್ತಾರೆ. ಊಟ ಇದ್ದು ಉಪವಾಸ ಮಾಡೋದಲ್ಲ, ಊಟ ಇಲ್ದಿರೋ ಉಪವಾಸ ಮಾಡ್ತಾ ಇದ್ರು. ಅದು ಫೋರ್ಸ್ಡ್ ಫಾಸ್ಟಿಂಗ್. ಬಿಕಾಸ್ ಊಟ ಇಲ್ಲ. 4 ಜನ ಇದ್ರೆ ಇಬ್ಬರಿಗೆ ಆಗೋಷ್ಟು ಊಟ ಇದೆ ಇವಾಗ. ಸೊ ಇಬ್ರು ತಿನ್ಬಹುದು, ಇನ್ನಿಬ್ರು ತಿನ್ಲಿಕ್ಕೆ ಆಗಲ್ಲ. ಸೊ ಇಲ್ದರೆ ಇರ್ತಕ್ಕಂಥ ಊಟ 4 ಜನ ಮಾಡ್ತಾರೆ, 4 ಜನ ಅರ್ಧ ಹೊಟ್ಟೆಲ್ ತಿಂದಂಗೆ ಆಗುತ್ತೆ. ಸೊ ಈ ರೀತಿಯಾದಂತ ಒಂದು ಪರಿಸ್ಥಿತಿನಲ್ಲಿ ಎದುರಿಸಿ ಜೀವನದಲ್ಲಿ ಅವ್ರು ಕಾನಾಗೆ ಬಂದು ಕೆಲವು ತಿಂಗಳುಗಳು ಇದ್ದು ಅಲ್ಲಿ ಕೊಡ್ತಿರ್ತಕ್ಕಂಥ ಏನು ಕಾನಾದಲ್ಲಿ ಏನ್ ಪ್ರಸಾದ ಕೊಡ್ತಾರೆ ಎಲ್ರಿಗೂ ಗೊತ್ತಿದೆ ಅಲ್ವಾ, ಡೈನಿಂಗ್ ಹಾಲ್ ಅಲ್ಲಿ ಏನ್ ಕೊಡ್ತಾರೆ ಅಂತ. ಆ ಊಟನ ಮಾಡಿದ್ಮೇಲೆ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಅವ್ರು ಹೇಳೋರು, ಇಲ್ಲಿ ನೀವು 1 ದಿವಸದಲ್ಲಿ ಕೊಡೋಷ್ಟು ಊಟ ನಾವು 1 ವಾರ ಮಾಡ್ತಿರ್ಲಿಲ್ಲ ಊರಲ್ಲಿ, ಅವ್ರು ನಮ್ಮ ದೇಶಗಳಲ್ಲಿ ಅಂತ. ಇಷ್ಟೆಲ್ಲ ಆಗಿ ಕೆಲ ತಿಂಗಳುಗಳಲ್ಲೇ ಅವರಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗುತ್ತೆ ಅಂದ್ರೆ, ಅವರು ಮನೆಗೆ ಹೋಗ್ಬೇಕಾದಂತ ರೀತಿಯಲ್ಲಿ ನೀರಸವಾದಂತ, ದುಃಖಭರಿತವಾದಂತ, ಭಾರವಾದಂತ ಹೃದಯ ಇಟ್ಕೊಂಡು ಖಾನಾಗ್ ಬಂದಿರ್ತಾರೆ. ಅವ್ರ ಖಾನಾದಲ್ಲಿ ಕೆಲವು ತಿಂಗಳುಗಳು ಇದ್ದ ನಂತರ ಮನೆಗೆ ಹೋಗುವಂತ ಪರಿಸ್ಥಿತಿ ಬಂದಾಗ ಅವ್ರ ಮನಸ್ಸಿನಲ್ಲಿ ಹೃದಯದಲ್ಲಿ ಸಾಕಷ್ಟು ಮಟ್ಟಿಗೆ ಖುಷಿ ತುಂಬಿರುತ್ತೆ. ಸೊ ಅವರು ದಾಜಿಗೆ ಏನು ಹೇಳ್ತೀರ, ಒಂದು ಈವ್ನಿಂಗ್ ಅಲ್ಲಿ, ಒಂದು ಸಂಜೆ ದಾಜಿ ಅವ್ರ ಮನೆ ಹತ್ರ ಹೋಗ್ತಾರೆ. ಮನೆ ಹತ್ರ ಹೋಗಿ ಎಲ್ಲರೂ ಕೂಡ ಹಾಡು ಹೇಳಲಿಕ್ಕೆ ಶುರು ಮಾಡ್ತಾರೆ. ಎನ್ ಇಂಪ್ರಾಂಪ್ಟು ಪರ್ಫಾರ್ಮೆನ್ಸ್ ದಟ್ ಮೂಡ್ ದ ಹಾರ್ಟ್ಸ್. ಅಂದ್ರೆ ಅವ್ರಿಗೆಲ್ಲ ಎಷ್ಟು ಖುಷಿ ಆಗಿರುತ್ತೆ ಅಂದ್ರೆ ಆ ಖುಷಿಯ ಸ್ವಾಭಾವಿಕ ಸ್ಥಿತಿನಲ್ಲಿ ಅವ್ರು ಅಲ್ಲಿ ಹೋಗಿ ದಾಜಿಯವ್ರ ಮನೆಯಲ್ಲಿ ಹಾಡ್ಲಿಕ್ಕೆ ಶುರು ಮಾಡ್ತಾರೆ, ಕುಣ್ಲಿಕ್ಕೆ ಶುರು ಮಾಡ್ತಾರೆ, ಎಲ್ಲರ ಹೃದಯನ ಮುಟ್ತಾರೆ ಅವರು. ಆಯ್ತಾ? ದೋಸ್ ಯಂಗ್ ಹಾರ್ಟ್ಸ್ ಸಿಂಬಲೈಸ್ಡ್ ವಾಟ್ ಮೈ ಮಾಸ್ಟರ್ ಅಂಡ್ ಅಬೌಟ್ ಸೆಡ್ ಅಬೌಟ್ ಲೈಫ್. ಜೀವನದ ಬಗ್ಗೆ ಬಾಬೂಜಿ ಅವರು ಏನು ಹೇಳ್ತಾ ಇದ್ರು? ಜೀವನ ಅಂದ್ರೆ ಪರಿವರ್ತನೆ, ಜೀವನ ಅಂದ್ರೆ ಚಲನೆ,
ಜೀವನ ಅಂದ್ರೆ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಆಗ್ತಕ್ಕಂಥ ಎವಲ್ಯೂಷನ್ ಅಂತ ಹೇಳುವುದು. ಸೊ ದೇರ್ ಆರ್ 3 ಥಿಂಗ್ಸ್ ಇನ್ ಲೈಫ್. ಜೀವನ ಅಂದ್ರೆ ದೇರ್ ಇಸ್ ಮೂಮೆಂಟ್, ದೇರ್ ಇಸ್ ಚೇಂಜ್ ಅಂಡ್ ದೇರ್ ಇಸ್ ಎವಲ್ಯೂಷನ್, ವಿಸ್ತಾರ. ಸೊ ದ ಮೂಮೆಂಟ್ ಆಫ್ ಎನರ್ಜಿ. ಹಾಗಾದ್ರೆ ಚಲನೆ ಅಂದ್ರೆ ಯಾವುದು? ಚಲನೆ ಅಂದ್ರೆ ಮೂಮೆಂಟ್ ಆಫ್ ಎನರ್ಜಿ, ಶಕ್ತಿಯ ಚಲನೆ. ಅಕ್ಸೆಪ್ಟೆನ್ಸ್ ಆಫ್ ಚೇಂಜ್ ಅಂದ್ರೆ ಏನು ಬದಲಾವಣೆ ಆಗುತ್ತೆ ಅದನ್ನ ಸ್ವೀಕರಿಸುವಿಕೆ. ಮೂರನೇದು ಎವಲ್ಯೂಷನ್ ಆಫ್ ಕಾನ್ಶಿಯಸ್ನೆಸ್, ನಮ್ಮ ಪ್ರಜ್ಞೆಯ ವಿಸ್ತಾರ. ಈ ಮೂರು ಕೂಡ ಜೀವನಕ್ಕೆ ಬೇಕಾದಂತ ಮೂರು ಪೂರಕವಾದಂತ ಸ್ಥಿತಿಗಳು. ಈ ಮೂರು ಸ್ಥಿತಿಗಳು ಯಾರಲ್ಲಿ ವ್ಯಕ್ತ ಆಗುತ್ತೋ ಅವ್ರ ಜೀವನ ಚೆನ್ನಾಗಿ ಆಗ್ತಾ ಇದೆ, ಇಹಲೋಕದಲ್ಲೂ ಆಗ್ತಾ ಇದೆ, ಪರಲೋಕದಲ್ಲೂ ಆಗ್ತಾ ಇದೆ ಅಂತ ನಾವು ತಿಳ್ಕೋಬಹುದು. ಮೂಮೆಂಟ್, ಚೇಂಜ್ ಅಂಡ್ ಎವಲ್ಯೂಷನ್ ಆರ್ ಕ್ರಿಯೇಟ್ ಎ ಫ್ಲೋ. ಈ ಮೂರು ಕೂಡ ಒಂದು ಹರಿವನ್ನ ಅದು ಪ್ರತಿಬಿಂಬಿಸುತ್ತೆ, ಅದನ್ನು ಸಾಧ್ಯ ಮಾಡುತ್ತೆ. ಇಸ್ ಇಟ್ ಪಾಸಿಬಲ್ ಟು ಫ್ಲೋ ಇಫ್ ಯು ಆರ್ ಟೆದರ್ಡ್? ಎಲ್ಲೋ ಒಂದ್ ಕಡೆ ಕಟ್ ಹಾಕೊಂಡಿದ್ರೆ ನೀವು ಹರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಆಗಲ್ಲ. ಹಾಗಾದ್ರೆ ಯಾವುದು ನಮ್ಮ ಈ ಹರಿವಿಗೆ ಅಡ್ಡ ಆಗತ್ತೆ ಅಂದ್ರೆ ನಮ್ಮ ಸಂಸ್ಕಾರಗಳು. ನಾವು ನಮ್ಮ ಸಂಸ್ಕಾರಗಳಿಗೆ ಅಂಟ್ಕೊಂಡ್ಬಿಟ್ಟಿರ್ತೀವಿ. ಯಾವಾಗ ನಮ್ಮ ಸಂಸ್ಕಾರಗಳಿಗೆ ಅಂಟ್ಕೊಂಡ್ಬಿಡ್ತೀವಿ ಆವಾಗ ನಮ್ಮ ಸ್ವಾಭಾವಿಕವಾದಂತ ಹರಿವು ಏನಿದೆ ಆ ಹರಿವು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಂಸ್ಕಾರಸ್ ಆರ್ ಕ್ಲೀನ್ಡ್, ಯು ರೈಸ್ ಅಬೌಟ್ ದ ಅಟ್ಯಾಚ್ಮೆಂಟ್ಸ್ ಅಂಡ್ ದ ರೆಸಿಸ್ಟೆನ್ಸ್ ಬೈ ಡೆವಲಪಿಂಗ್ ಅಕ್ಸೆಪ್ಟೆನ್ಸ್. ಸೊ ಸಂಸ್ಕಾರಗಳನ್ನ ಕ್ಲೀನ್ ಮಾಡ್ತಾ ಮಾಡ್ತಾ ಈ ಸಂಸ್ಕಾರಗಳ ದೆಸೆಯಿಂದ ಏನ್ ನಾವು ಒಂದ್ ಕಡೆ ಕಟ್ ಹಾಕೊಂಡಿದ್ವಿ ಅಥವಾ ಸಿಕ್ಕಾಕೊಂಡಿದ್ವಿ ಅದರಿಂದ ನಮ್ಮನ್ನ ನಾವು ಬಿಡಿಸ್ಕೊಳ್ತಾ ಕಾಲಕ್ರಮೇಣವಾಗಿ ನಾವು ನಮ್ಮ ಸ್ವಾಭಾವಿಕ ಹರಿವನ್ನ ನಾವು ಮತ್ತೆ ಗಳಿಸ್ಕೊಳ್ತೀವಿ. ಆ ಸ್ವಾಭಾವಿಕ ಹರಿವು ಬರಬೇಕಾದ್ರೆ ಅತಿ ಮುಖ್ಯವಾದಂತ ಗುಣ ಯಾವುದು ವ್ಯಕ್ತ ಆಗ್ಬೇಕಂದ್ರೆ ಸ್ವೀಕರಿಸುವಿಕೆ. ಅಕ್ಸೆಪ್ಟೆನ್ಸ್ ಅಂಡ್ ಲವ್ ಆರ್ ದ ಫಲ್ಕ್ರಮ್ ಫಾರ್ ನ್ಯಾವಿಗೇಟಿಂಗ್ ದ ಲೈಫ್ ವಿತ್ ಗ್ರೇಸ್ ಅಂಡ್ ಕಂಪ್ಯಾಷನ್. ನಾವು ಒಂದು ರೀತಿಯಾದಂತ ಸಹಜವಾಗಿ ಜೀವನ ಮಾಡಬೇಕಾದ್ರೆ ನಮಗೆ ಸ್ವೀಕರಿಸುವಿಕೆ ಮತ್ತು ಪ್ರೇಮ ಇವೆರಡೂ ನಮ್ಮ ಹೃದಯದಲ್ಲಿ ತುಂಬಿತ್ತು ಅಂದ್ರೆ ನಮ್ಮ ಜೀವನನ ಸುಲಭವಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಬರೀತಾರೆ. ಹಾಗಾದ್ರೆ ಅಕ್ಸೆಪ್ಟೆನ್ಸ್ ಆಗೋದ್ರಿಂದ ಏನಾಗುತ್ತೆ? ಅಕ್ಸೆಪ್ಟೆನ್ಸ್ ಅಂದ್ರೆ ಅಲೋಯಿಂಗ್ ಮೂಮೆಂಟ್, ಚೇಂಜ್ ಅಂಡ್ ಎವಲ್ಯೂಷನ್. ನಾವು ಸ್ವೀಕರಿಸುವುದು ಅಂದ್ರೆ ಏನ ಸ್ವೀಕಾರ ಮಾಡಬೇಕು? ಬದಲಾವಣೆನ ಸ್ವೀಕಾರ ಮಾಡಬೇಕು, ಚಲನೆಯನ್ನ ಸ್ವೀಕಾರ ಮಾಡಬೇಕು, ಮತ್ತೆ ನಮ್ಮ ಪ್ರಜ್ಞೆಯಲ್ಲಿ ಆಗ್ತಾ ಇರ್ತಕ್ಕಂಥ ವಿಸ್ತಾರನ ಸ್ವೀಕಾರ ಮಾಡಬೇಕು. Instead of imposing your will on the universe, acceptance helps you channelize the universe will to allow you to grow and evolve. ಈಗ ನಾನು ಹೇಳದಕ್ಕೆ ಜಗತ್ತು ಕೇಳಬೇಕು ಅನ್ನೋ ಬದಲಿಗೆ ಜಗತ್ತು ಹೇಳದಂತ ರೀತಿಯಲ್ಲಿ ನನ್ನ ನಡೆನುಡಿಗಳನ್ನ ನಾನು ಪರಿವರ್ತನೆ ಮಾಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ನಾವು ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತು ಅಂದ್ರೆ ಆಗ ಜಗತ್ತು ನಮ್ಮ ವಿರುದ್ಧ ನಿಲ್ಲಲ್ಲ. ಜಗತ್ತು ನಮ್ಮ ಬದಲಾವಣೆಗೆ, ನಮ್ಮ ಒಂದು ಆಧ್ಯಾತ್ಮಿಕ ವಿಸ್ತಾರಕ್ಕೆ, ಪ್ರಗತಿಗೆ ಅದು ನಾಂದಿ ಆಗತ್ತೆ, ಪೂರಕವಾಗತ್ತೆ. ಸೊ ಅದಕ್ಕೆ ಬೇಕಾದಂತ ಮುಖ್ಯವಾದಂತ ಗುಣ ಅಂದ್ರೆ ಈಗ ನಮ್ಮ ನಿಸರ್ಗ ಅನ್ನೋದು, ನೇಚರ್ ಅನ್ನೋದು ನಮ್ಮ ಜೀವನದ ಮೇಲೆ ಯಾವ ರೀತಿಯಾದಂತ ಪರಿಣಾಮ ಬೀರ್ತಿದೆ, ಆ ರೀತಿಯಾದಂತ ಪರಿಣಾಮದಿಂದ ನಮ್ಮಲ್ಲಿ ಯಾವ ರೀತಿಯಾದಂತ ಆಧ್ಯಾತ್ಮಿಕ ಬೆಳವಣಿಗೆಗೆ ಅದು ನಾಂದಿ ಹಾಡ್ತಾ ಇದೆ ಅನ್ನೋದನ್ನು ನೋಡ್ಕೊಳ್ಳೋಷ್ಟು ಮಟ್ಟಿಗಾದ್ರೂ ನಮ್ಮ ಅರಿವನ್ನ ನಾವು ಬೆಳೆಸ್ಕೋಬೇಕು. ಮೆನಿ ಟೈಮ್ಸ್ ವಿ ಫೇಸ್ ಚಾಲೆಂಜಸ್ ಇನ್ ಲೈಫ್. ನಾವು ಎಷ್ಟೋ ಸತಿ ಕ್ರಿಪ್ ಮಾಡ್ತೀವಿ, ಯಾಕಪ್ಪ ನಂಗೆ ನೇಚರ್ ಇಷ್ಟೊಂದು, ದೇವ್ರು ಇಷ್ಟೊಂದೆಲ್ಲ ನಂಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಅನ್ಕೊಳ್ತೀವಿ. ಒಂದ್ ತಿಳ್ಕೋಬೇಕು, ದೇವ್ರು ಯಾರಿಗೂ ಕಷ್ಟ ಕೊಡಲ್ಲ, ನಿಸರ್ಗ ಯಾರಿಗೂ ಕಷ್ಟ ಕೊಡಲ್ಲ. ದೇವರು ನಿಸರ್ಗನ ಯಾಕೆ ಸೃಷ್ಟಿ ಮಾಡಿದಾನೆ, ನೇಚರ್ನ ಯಾಕೆ ಸೃಷ್ಟಿ ಮಾಡಿದಾನೆ ಅಂದ್ರೆ ಒಂದೇ ಒಂದು ಕಾರಣಕ್ಕೋಸ್ಕರ ಸೃಷ್ಟಿ ಮಾಡಿದಾನೆ. ಏನಕ್ಕೆ ಸೃಷ್ಟಿ ಮಾಡಿದಾನೆ? ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕವಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಸೃಷ್ಟಿ ಮಾಡಿದಾನೆ. ಹಾಗಾದ್ರೆ ಎಷ್ಟೋ ಸತಿ ನೇಚರ್ ಏನ್ ಮಾಡುತ್ತೆ ಅಂದ್ರೆ ನಾವ್ ಏನೋ ಒಂದು ಅನ್ಕೊಳ್ತೀವಿ, ನೇಚರ್ ಅದೇನೋ ಮಾಡುತ್ತೆ. ಆದ್ರೆ ಸಾಮಾನ್ಯವಾಗಿ ನಾವು ನೇಚರ್ ಏನ್ ಹೇಳುತ್ತೆ ಅದನ್ನ ಕೇಳಲಿಕ್ಕೆ ರೆಡಿ ಇರಲ್ಲ. ಯಾವಾಗ ನಾವು ಕೇಳಲಿಕ್ಕೆ ರೆಡಿ ಇರಲ್ವೋ ನಮಗೆ ಸಫರಿಂಗ್ಸ್ ಬರುತ್ತೆ, ಮಿಸರೀಸ್ ಬರುತ್ತೆ ಲೈಫ್ ನಲ್ಲಿ, ಕಷ್ಟ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ನಾವು ನೇಚರ್ ನಮ್ಗೆ ಏನ್ ಮಾಡುತ್ತೆ ಅದನ್ನ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ನಾವು ತಯಾರಾಗ್ತೀವೋ ಅವಾಗ ಸಹಜವಾಗಿನೇ ನಾವು ಆಧ್ಯಾತ್ಮಿಕವಾಗಿ ಪ್ರಯಾಣ ಮಾಡ್ಲಿಕ್ಕೆ, ಅದು ಪೂರಕವಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಆಗುತ್ತೆ. ಅಕ್ಸೆಪ್ಟೆನ್ಸ್ ಈಸ್ ಎ ವೈಸ್ ಕೌನ್ಸಿಲರ್ ಅಂಡ್ ಸೇವ್ಸ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಆನ್ ದ ಜರ್ನಿ. ಯಾಕೆಂದ್ರೆ ನಾವು ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ಬಿಡ್ತು ಅಂದ್ರೆ ಅವಾಗ ನೇಚರ್ ನಮ್ಮ ಸಹಾಯಕ್ಕೆ ಬರೋದ್ರಿಂದ ನಮ್ಮ ಪ್ರಯಾಣ ದುಪ್ಪಟ್ಟಾಗುತ್ತೆ ಅಥವಾ ಇಮ್ಮಡಿ ಆಗುತ್ತೆ. ಯಾಕೆಂತಂದ್ರೆ ಈಗ ನಾವು ಪ್ರಯಾಣ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ನಿಸರ್ಗ ಕೂಡ ನಮ್ಮ ಮೇಲೆ ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಸಂಸ್ಕಾರಗಳನ್ನ ಭೋಗಕ್ಕೆ ತರ್ತಾ ಅದು ಕೂಡ ನಮ್ಮ ಪ್ರಯಾಣಕ್ಕೆ ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದು ಎರಡು ಆದಾಗ ನಮ್ಮ ಪ್ರಯಾಣ ವೇಗ ಪಡ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಇಟ್ ಗಿವ್ಸ್ ಯು ಸ್ಟ್ರೆಂತ್ ಅಂಡ್ ವಿಸ್ಡಮ್ ಅಂಡ್ ಎ ಸ್ಟೇಟ್ ಆಫ್ ಅಕ್ಸೆಪ್ಟೆನ್ಸ್ ಇಸ್ ದ ಸೀಕ್ರೆಟ್ ಆಫ್ ಎ ವೆಲ್ ಅಂಡರ್ಸ್ಟುಡ್ ಸ್ಪಿರಿಚುವಲ್ ಲೈಫ್. ಆದರೆ ಆಧ್ಯಾತ್ಮಿಕವಾಗಿ ನೀವು ಒಂದು ಹಂತದ ವಿವೇಕನ ಗಳಿಸ್ಕೊಂಡಿದ್ದೀರಾ ಅಂದ್ರೆ
ಇದರ ಇಂಡಿಕೇಶನ್ ಏನಪ್ಪಾ ಅಂದ್ರೆ ನಿಮಗೆ ಸ್ವೀಕರಿಸುವಿಕೆಯ ಸ್ವಭಾವ ಮೈಗೂಡಿದೆ. ಯಾರಿಗೆ ಸ್ವೀಕರಿಸುವ ಸ್ವಭಾವ ಮೈಗೂಡಿದೆಯೋ ಅವರಿಗೆ ಆಧ್ಯಾತ್ಮಿಕ ಅರಿವು ತಕ್ಕ ಮಟ್ಟಿಗೆ ಮೂಡಿದೆ ಅಂತ ಹೇಳಬಹುದು. ಬಟ್ acceptance is difficult, really difficult. Accepting the traumatic experiences of the loved ones, a nasty breakup, ಈ ಯಾರ ಜೊತೆನೋ ಜಗಳ ಆಗುತ್ತೆ, ನೀವು ತುಂಬಾ ಪ್ರೇಮ ಮಾಡಿರ್ತೀರ, ಅವ್ರ ಜೊತೆ ಬ್ರೇಕಪ್ ಆಗುತ್ತೆ, ಎಲ್ಲೋ ಒಂದ್ ಕಡೆ ಕೆಲಸ ಬಿಸ್ನೆಸ್ ಶುರು ಮಾಡಿರ್ತೀರ, ನೀವೊಂದು ವ್ಯಾಪಾರ ಶುರು ಮಾಡ್ತೀರಾ, ಅದು ಫೇಲ್ ಆಗುತ್ತೆ, ಫ್ಯಾಮಿಲಿನಲ್ಲಿ ತೊಂದರೆ ಆಗುತ್ತೆ, ಅಥವಾ ಮಾನಸಿಕವಾಗಿ ದೈಹಿಕವಾಗಿ ಯಾವುದೋ ಒಂದು ಹಿಂಸೆನ ಅನುಭವಿಸ್ತಾ ಇದ್ದೀರಾ. ಇವೆಲ್ಲವೂ ಕೂಡ ಎಲ್ಲ ಅವತಾರ ಪುರುಷರಿಗೂ ಕೂಡ ಚಾಲೆಂಜ್ಗಳು ಬಂದಿದ್ದೇನೆ. ಅವರು ಕೂಡ ಸಾಕಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಿನೇ ಭೂಮಿಯಿಂದ ಹೋಗಿದ್ದು. ಹಾಗಿದ್ರೆ ಎವ್ರಿ ಒನ್ ಫೇಸಸ್ ಟ್ರಯಲ್ಸ್ ಅಂಡ್ ಪ್ರಾಬ್ಲಮ್ಸ್ ವಿತೌಟ್ ಎಕ್ಸೆಪ್ಷನ್. ಎಲ್ಲರೂ ಕೂಡ ಮಾನವ ಜನ್ಮ ಅಂತ ತಗೊಂಡ್ಮೇಲೆ ಎಲ್ಲರೂ ಕೂಡ ಸಹಜವಾಗಿ ಕಷ್ಟ ನಷ್ಟಗಳನ್ನ ಎದುರಿಸಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಅಕ್ಸೆಪ್ಟೆನ್ಸ್ ಆಫ್ ಅದರ್ಸ್ ಇಸ್ ದ ಬೇಸಿಸ್ ಆಫ್ ಗುಡ್ ರಿಲೇಶನ್ಶಿಪ್. ನನ್ನ ಪ್ರಕಾರ ಇವ್ರು ಹಿಂಗಿರ್ಬೇಕು ಅನ್ನೋ ಬದಲಿಗೆ ಅವ್ರ ಸ್ವಭಾವತಃ ಹೇಗಿದಾರೋ ಅದನ್ನ ನಾನು ಸ್ವೀಕಾರ ಮಾಡ್ಲಿಕ್ಕೆ ಶುರು ಮಾಡ್ತು ಅಂದ್ರೆ ಅದು ಒಂದು ಪರಿಪೂರ್ಣವಾದಂತ ಆಧ್ಯಾತ್ಮಿಕದ ಒಂದು ರಿಲೇಶನ್ಶಿಪ್ ಫಾರ್ಮ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಇಟ್ ಎನ್ಕರೇಜಸ್ ಅಸ್ ಟು ಮೂವ್ ಪಾಸ್ಟ್ ಅವರ್ ಡಿಫರೆನ್ಸಸ್ ಅಂಡ್ ಟು ಅಕ್ಸೆಪ್ಟ್ ಅಂಡ್ ಎಂಬ್ರೇಸ್ ಪೀಪಲ್ ಆಸ್ ದೇ ಆರ್. ಒಂದು ವ್ಯಕ್ತಿ ಹೇಗಿದ್ದಾರೆ ಅದನ್ನ ಅವ್ರು ಇರುವಂತ ರೀತಿನಲ್ಲೇ ನಾವು ಸ್ವೀಕಾರ ಮಾಡ್ತು ಅಂದ್ರೆ ನಾವಿಬ್ಬರೂ ಕೂಡ ಆಧ್ಯಾತ್ಮಿಕವಾಗಿ ಪ್ರಯಾಣ ಮಾಡ್ಲಿಕ್ಕೆ ಒಬ್ಬರಿಗೆ ಒಬ್ಬರು ಪೂರಕವಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಪ್ರಕಾರ ಇವ್ರು ಹಿಂಗಿರ್ಬೇಕು, ಅವ್ರ ಪ್ರಕಾರ ನಾ ಹಿಂಗಿರ್ಬೇಕು ಅಂತ ಅದ್ರ ಪ್ರಕಾರ ನಾವು ಜೀವನ ಮಾಡ್ಲಿಕ್ಕೆ ಹೋದ್ರೆ ಅಥವಾ ನಮ್ಮ ಪ್ರಕಾರ ಅವ್ರ ಜೀವನ ಮಾಡ್ಲಿಕ್ಕೆ ಹೋಯ್ತು ಅಂದ್ರೆ ನಾವು ಆಧ್ಯಾತ್ಮಿಕ ಪ್ರಯಾಣ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸ್ವಲ್ಪ ಮಟ್ಟಿಗೆ ತೊಡಕಾಗಬಹುದು. ವೈಲ್ ಮಿಸರೀಸ್ ಆರ್ ಯೂನಿವರ್ಸಲ್, ದ ಸಫರಿಂಗ್ ಕ್ಯಾನ್ ಬಿ ರಿಡ್ಯೂಸ್ಡ್ ಥ್ರೂ ಅಕ್ಸೆಪ್ಟೆನ್ಸ್. ಸೊ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ನಷ್ಟಗಳು ಎಲ್ರಿಗೂ ಇದ್ರೂ ಸಹ ಅದರಿಂದ ಬರ್ತಕ್ಕಂಥ ಹಿಂಸೆ ಏನಿದೆ, ಸಫರಿಂಗ್ಸ್ ಏನಿದೆ, ಅದನ್ನ ನಾವು ಕಡಿಮೆ ಮಾಡ್ಕೋಬಹುದು. ಹ್ಯಾಗೆ ಕಡಿಮೆ ಮಾಡ್ಕೋಬಹುದು? ಸ್ವೀಕಾರ ಮನೋಭಾವದಿಂದ ಕಡಿಮೆ ಮಾಡ್ಕೋಬಹುದು. ನಾವು ಯಾವುದೇ ಒಂದು ಕಷ್ಟ ನಮಗೆ ಬರ್ತಿದೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ದೋಷನ ಅದು ಎತ್ತಿ ತೋರಿಸ್ಲಿಕ್ಕೋಸ್ಕರ ಬರ್ತಾ ಇದೆ. ಆ ದೋಷ ನನ್ನಲ್ಲಿ ಇಲ್ಲ ಅಂತ ನಾವು ಅದನ್ನ ನಿರಾಕರಣೆ ಮಾಡ್ತು ಅಂದ್ರೆ ನಮ್ಮ ಹಿಂಸೆ ನಮಗೆ ಜಾಸ್ತಿ ಆಗುತ್ತೆ. ಆ ದೋಷ ನಮ್ಮಲ್ಲಿದೆ, ಆ ದೋಷನ ನಾವು ಸರಿಪಡಿಸ್ಕೋಬೇಕು ಅಂತ ನಾವು ನಮ್ಮ ಮೇಲೆ ನಾವು ಕೆಲಸ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತು ಅಂದ್ರೆ ಆ ಕಷ್ಟ ನಮ್ಗೆ ಏನ್ ಬಂದಿರುತ್ತೆ ಅದು ನಮ್ಮ ದೋಷನ ಮುಕ್ತ ಮಾಡ್ಲಿಕ್ಕೋಸ್ಕರ ಬಂದಿದೆ. ಅದರಿಂದ ನಾವು ದೋಷ ಮುಕ್ತರಾಗ್ತೀವಿ. ಅದನ್ನ ನಾವು ನಿರಾಕರಣೆ ಮಾಡ್ತು ಅಂದ್ರೆ ಇಫ್ ವಿ ಡಿನೈ ದಟ್ ದೇರ್ ಇಸ್ ಎ ಪ್ರಾಬ್ಲಮ್ then we don't allow our own evolution. So denial is not a solution to any problem. Denial means suffering without learning the life lessons. ನಾವು ಯಾವುದೋ ಒಂದು ಪ್ರಾಬ್ಲಮ್ ಬಂದಿದೆ, ನಮ್ಮಲ್ಲಿ ಯಾವುದೋ ಒಂದು ಗುಣನ ಹೋಗಿಸ್ಲಿಕ್ಕೋಸ್ಕರ ಆ ಪ್ರಾಬ್ಲಮ್ ಬಂದಿದೆ. ಯಾವುದೋ ಅವಗುಣ ಇದೆ, ಆ ಅವಗುಣ ಹೋಗ್ಬೇಕು. ಆ ಅವಗುಣ ಹೋಗ್ಬೇಕಾದ್ರೆ ನೇಚರ್ ಏನ್ ಮಾಡುತ್ತೆ, ಅಲ್ಲೇ ಸರಿಯಾಗಿ ನಮಗೆ ಪೆಟ್ಟು ಕೊಡುತ್ತೆ. ಆದ್ರೆ ಆ ಪೆಟ್ಟನ್ನು ನಾವು ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇರಲ್ಲ. ಯಾಕೆಂದ್ರೆ ಪೆಟ್ಟನ್ನು ನಾವು ಸ್ವೀಕಾರ ಮಾಡಿ ಅದನ್ನ ನಾವು ಕೂಲಂಕುಷವಾಗಿ ಅರಿವಿನ ಒಂದು ಕನ್ನಡಿನಲ್ಲಿ ನೋಡಿದಾಗ ಈ ಒಂದು ಸಮಸ್ಯೆ ನಮಗೆ ಬಂದಿರತಕ್ಕಂಥ ಆ ಅವಗುಣನ ಹೋಗಿಸ್ಲಿಕ್ಕೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಆ ಅವಗುಣನ ಬಿಡ್ಲಿಕ್ಕೆ ನಾವು ರೆಡಿ ಇದೀವಾ? ನಾವು ರೆಡಿ ಇತ್ತು ಅಂತಂದ್ರೆ ನೇಚರ್ ನಮ್ಗೆ ಏನ್ ಮಾಡಿದೆ, ನಿಸರ್ಗ ನಮ್ಮ ಮೇಲೆ ಏನ್ ಪ್ರಯೋಗ ಮಾಡಿದೆ, ಅದರಿಂದ ನಾವು ಒಂದು ಮುಂದಿನ ಹಂತಕ್ಕೆ ನಾವು ದಾರಿ ಮಾಡ್ಕೊಟ್ಟಂಗೆ ಆಗುತ್ತೆ. ನಾವು ಆ ಅವಗುಣನ ನಾವು ನೋಡ್ಕೊಳ್ಳಿಲ್ಲ, ಅರಿವಿನ ಕನ್ನಡಿನಲ್ಲಿ ಅವಗುಣನ ನೋಡ್ಕೊಳ್ಳಿಲ್ಲ, ಆ ಅವಗುಣನ ಬಿಡ್ಲಿಕ್ಕೆ ನಾವು ಮನಸ್ಸು ಮಾಡ್ಲಿಲ್ಲ ಅಂದ್ರೆ ನಿಸರ್ಗ ಪದೇ ಪದೇ ಅದೇ ರೀತಿನಲ್ಲಿ ಅದೇ ಜಾಗದಲ್ಲಿ ಪೆಟ್ಟು ಕೊಡ್ತಾ ಇರುತ್ತೆ. ಸೊ ಆವಾಗ ನಮಗೆ ಜೀವನದಲ್ಲಿ ಹಿಂಸೆ ಜಾಸ್ತಿ ಆಗ್ತಾ ಹೋಗುತ್ತೆ, ಜೀವನ ನರಕ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ರಿಯಲೈಸಿಂಗ್ ದಟ್ ಅಕ್ಸೆಪ್ಟೆನ್ಸ್ ಇಸ್ ದ ವೇ ಈಸ್ ಎ ಗ್ರೇಟ್ ಬ್ರೇಕ್ ಥ್ರೂ ಇನ್ ಒನ್ಸ್ ಲೈಫ್. ಸೊ ಸ್ವೀಕರಿಸುವ ಮನೋಭಾವ ಬಂದ್ಬಿಟ್ರೆ ನಮಗೆ ಜೀವನ ಸುಲಭ ಆಗ್ಲಿಕ್ಕೆ ಶುರು ಆಗುತ್ತೆ. When the first chakra blossoms, acceptance permeates our being. ನಮ್ಮ ಎಲ್ಲ ಸ್ತರದ ಇರುವಿಕೆಯಲ್ಲಿ ಸ್ವೀಕರಿಸುವಿಕೆ ಅನ್ನೋ ಮನೋಭಾವ ಎಲ್ಲ ಸ್ತರಗಳಲ್ಲಿ ಅದು ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ. ದಿಸ್ ಇಸ್ ದ ಎಸೆನ್ಷಿಯಲ್ ಕ್ಯಾರೆಕ್ಟರ್ ಆಫ್ ದ ವರ್ಕ್ ಆನ್ ದ ಫಸ್ಟ್ ಚಕ್ರ. ಮೊದಲನೇ ಚಕ್ರದಲ್ಲಿ ಸಾಕಷ್ಟು ಮಟ್ಟಿಗೆ ಕೆಲಸ ಆಗಿದೆ ಅನ್ನೋದರ ದ್ಯೋತಕ ನಮ್ಮ ಸ್ವೀಕರಿಸುವಿಕೆಯ ಮನೋಭಾವನ ಅದು ಇತಿಮಿತಿ ಇಲ್ಲದೇನೆ ವಿಸ್ತಾರಗೊಳಿಸುತ್ತೆ. You don't have to make many mental efforts or practice acceptance. It happens naturally. ಅಪ್ರಯತ್ನವಾಗುತ್ತೆ. ಅಯ್ಯೋ ನಾ ಸ್ವೀಕಾರ ಮಾಡ್ಬೇಕು ಅಂತ ಯೋಚನೆ ಮಾಡಿ ಸ್ವೀಕಾರ ಮಾಡುವಂತ ಅಗತ್ಯ ಇಲ್ಲ. ಸ್ವಭಾವತಃ ಅದು ಸ್ವೀಕಾರ ಆಗ್ಲಿಕ್ಕೆ ಶುರು ಆಗುತ್ತೆ. ಅಕ್ಸೆಪ್ಟೆನ್ಸ್ ಲಿಬರೇಟ್ಸ್ ಯು. ಅಕ್ಸೆಪ್ಟೆನ್ಸ್ ಬಂದಿತ್ತಂದ್ರೆ ಅದು ಒಂದು ರೀತಿ ಮುಕ್ತಿದಾಯಕ ಅಂತ ಬರೀತಾರೆ. ಅಕ್ಸೆಪ್ಟೆನ್ಸ್ ಏನ್ ಮಾಡುತ್ತೆ, ಈಗ ಐ ಆಮ್ ವಾಟ್ ಐ ಆಮ್, ನಾನು ಇವಾಗ ಇರ್ತಕ್ಕಂಥ ಸ್ಥಿತಿ ಇದು,
ದಿಸ್ ಇಸ್ ವಾಟ್ ಐ ಆಟ್ ಟು ಬಿ. ನಾನು ಮುಂದಿನ ಹಂತಕ್ಕೆ ಈ ರೀತಿ ಮಾರ್ಪಾಡಾಗಬೇಕು ಅನ್ನೋದಕ್ಕೆ ಅದು ದ್ಯೋತಕವಾಗಿ ಸಹಾಯ ಮಾಡಲಿಕ್ಕೆ ನಿಮಗೆ ಅದು ಕೆಲಸ ಮಾಡುತ್ತೆ. ಈಗ ಮೊದಲನೇ ಚಕ್ರದಲ್ಲಿ ದ ಇನ್ನರ್ ಲ್ಯಾಂಪ್ ಗ್ಲೋಸ್ ಲೈಟಿಂಗ್ ಅಪ್ ದ ಪಾತ್ ಅಹೆಡ್ ಮೇಕಿಂಗ್ ದ ಅಸೆಂಟ್ ಈಸಿಯರ್ ಅಂಡ್ ಎಲಿವೇಟಿಂಗ್ ದ ಬ್ಯೂಟಿ ಆಫ್ ದ ಸೋಲ್. ಸೊ ಯಾವಾಗ ನಮಗೆ ಸ್ವೀಕರಿಸುವಿಕೆಯ ಮನೋಭಾವ ಬಂದ್ಬಿಡ್ತು ಅಂದ್ರೆ ಆಂತರಿಕವಾದಂತ ಆತ್ಮದ ಬೆಳಕು ನಮ್ಮಲ್ಲಿ ಪ್ರಕಟ ಆಗಲಿಕ್ಕೆ ಶುರುವಾಗುತ್ತೆ. ಆ ಬೆಳಕಿನಲ್ಲಿ ಕತ್ತಲೆ ಅನ್ನೋದು ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ. ಕತ್ತಲೆ ಕಡಿಮೆ ಆಯ್ತು ಅಂದ್ರೆ ನಮ್ಮ ಮುಂದಿನ ಹಂತದ ದಾರಿ ನಮಗೆ ಸ್ಪಷ್ಟವಾಗಿ ಕಾಣಲಿಕ್ಕೆ ಶುರುವಾಗುತ್ತೆ ಅಂತ ಗುರುಗಳು ಬರೀತಾರೆ. ಈಗ ಹಾಗಾದ್ರೆ ಮೊದಲನೇ ಬಿಂದುವಿನಲ್ಲಿ ಕೆಲಸ ನಡೆದಾಗ ಯಾವ ಯಾವ ರೀತಿಯಾದಂತ ಅನುಭವಗಳು ನಮ್ಮಲ್ಲಿ ಕಂಡೀಷನ್ಸ್ ಅಥವಾ ಭಾವಗಳು ನಮ್ಮಲ್ಲಿ ಪ್ರಕಟ ಆಗುತ್ತೆ ಅನ್ನೋದು ಅಂತ ಬರೀತಾರೆ. ಈಗ ಏನ್ ಬರೀತಾರೆ ಅಂದ್ರೆ ಇಲ್ಲಿ ಇಡೀ ಸ್ಪಿರಿಚುವಲ್ ಅನಾಟಮಿಯ ಪುಸ್ತಕ ಬಂದಿರತಕ್ಕಂಥದ್ದು ನಮ್ಮ ಪ್ರಜ್ಞೆ ವಿಸ್ತಾರಕ್ಕೆ ಒಂದು ಅಟ್ಲಸ್ ಇದ್ದ ಹಾಗೆ, ಒಂದು ಮ್ಯಾಪ್ ಇದ್ದ ಹಾಗೆ ಅಂತ ನಾವು ಮುಂಚೆ ಒಂದ್ಸತಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಇನ್ ದಟ್ ಸ್ಪಿರಿಟ್ ಐ ವಿಲ್ ಶೇರ್ ಸಮ್ ಕಾಮನ್ ಫೀಲಿಂಗ್ಸ್ ಅಂಡ್ ಎಕ್ಸ್ಪೀರಿಯನ್ಸಸ್ ಆಸ್ಪಿರೆಂಟ್ಸ್ ಹ್ಯಾವ್ ಟು ಪಾಸ್ ಥ್ರೂ ದೇರ್ ಜರ್ನಿ ಥ್ರೂ ಈಚ್ ಚಕ್ರ. ಹಾಗಾದ್ರೆ ಪ್ರತಿಯೊಂದು ಚಕ್ರದಲ್ಲಿ ಅಭ್ಯಾಸಿಗೆ ಯಾವ ಯಾವ ರೀತಿಯಾದಂತ ಅನುಭವಗಳು ಆಗುತ್ತೆ, ಯಾವ ಯಾವ ರೀತಿಯಾದಂತ ಭಾವನೆಗಳು ವ್ಯಕ್ತ ಆಗುತ್ತೆ ಅನ್ನೋದನ್ನ ಈಗ ನಾನು ಪ್ರಸ್ತುತಪಡಿಸ್ತಾ ಹೋಗ್ತಾ ಇದ್ದೀನಿ. ಡಿಪೆಂಡಿಂಗ್ ಆನ್ ದೇರ್ ಸೆನ್ಸಿಟಿವಿಟಿ ಸಮ್ ಫೀಲ್ ದೀಸ್ ಕಂಡೀಷನ್ಸ್ ಮೋರ್ ಇಂಟೆನ್ಸ್ಲಿ ದೆನ್ ಅದರ್ಸ್. ಅವರಲ್ಲಿ ಎಷ್ಟು ಮಟ್ಟಿಗೆ ಸೂಕ್ಷ್ಮತೆ ಬೆಳೆದಿರುತ್ತೆ ಅದರ ಪ್ರಕಾರವಾಗಿ ಕೆಲವರಿಗೆ ಈ ಭಾವನೆಗಳು ಮತ್ತೆ ಈ ಕಂಡೀಷನ್ಸ್ ಆಳವಾಗಿ ವ್ಯಕ್ತ ಆಗ್ಬೋದು ಅಥವಾ ಒಂದು ಅಸ್ಪಷ್ಟವಾದಂತ ರೀತಿಯಲ್ಲಿ ವ್ಯಕ್ತ ಆಗ್ಬೋದು. ಅವರ ಸೂಕ್ಷ್ಮತೆ ಮೇಲೆ ಅದು ನಿರ್ಭರ ಆಗಿರುತ್ತೆ. ಇಲ್ಲಿ ಗೋಲ್ ಇರ್ತಕ್ಕಂಥದ್ದು ಅವ್ರಿಗೆ ಹಿಂಗಾಯ್ತು ನನಗೆ ಹಿಂಗಾಯ್ತು ಅಂತಲ್ಲ, ಅವರು ಸಕ್ಸಸ್ ಆಗ್ತಾ ಇದ್ರೆ ನಾ ಸಕ್ಸಸ್ ಆಗ್ತಾ ಇದ್ದೀನಿ ಅಂತಲ್ಲ, ಬಟ್ ರಾದರ್ ಟು ನೋ ವಾಟ್ ಯು ಮೈಟ್ ಎಕ್ಸ್ಪೀರಿಯನ್ಸ್, ಏನ್ ಅನುಭವಗಳು ಆಗಬಹುದು ಅನ್ನೋದು ತಿಳ್ಕೊಳ್ಳಿಕ್ಕೋಸ್ಕರ ಇದನ್ನೆಲ್ಲ ಪ್ರಸ್ತುತಪಡಿಸ್ತಾ ಇದೀನಿ ಅಂತ ಗುರುಗಳು ಬರೀತಾರೆ. ಸೋ ದಟ್ ಆ ಅನುಭವ ಆದಾಗ ಆ ಅನುಭವನ ನಾವು ಮೈಗಡಿಸಿಕೊಂಡು ಅದರ ಸ್ವಭಾವದಲ್ಲಿ ನಾವು ಮುಳುಗಿ ಹೋಗ್ಬೇಕು. ಈ ಒಂದು ಕಾರಣಕ್ಕೋಸ್ಕರ ಈ ಅನುಭವಗಳನ್ನ ಗುರುಗಳು ಇಲ್ಲಿ ಶೇರ್ ಮಾಡ್ತಾ ಇದ್ದಾರೆ. When we meditate on the heart chakra, we enliven the bracketed energy and open to the gifts of variety of conditions. ನಾವು ಮೊದಲನೇ ಹೇಳ್ದಂಗೆ ಯಾವುದೇ ಚಕ್ರದ ಮೇಲೆ ಕೆಲಸ ನಡೆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿರ್ತಕ್ಕಂಥ ಸಂಸ್ಕಾರಗಳಲ್ಲಿ ಅಡಕವಾಗಿರ್ತಕ್ಕಂಥ ಶಕ್ತಿ ಏನಿದೆ, ಸಂಸ್ಕಾರಗಳು ಕ್ಲೀನ್ ಆಗ್ತಿದ್ದಂಗೆನೆ ಆ ಶಕ್ತಿ ತನ್ನ ನೈಸರ್ಗಿಕವಾದಂತ ಹರಿವನ್ನು ಪಡೆಯುತ್ತೆ. ಆ ಶಕ್ತಿ ಆ ಒಂದು ಪ್ರಜ್ಞೆಗೆ ಹರಿದು ಆ ಪ್ರಜ್ಞೆನಲ್ಲಿ ಇರ್ತಕ್ಕಂಥ ಕೆಲವು ಭಾವನಾತ್ಮಕ ಸ್ಥಿತಿಗಳನ್ನ ಅದು ವ್ಯಕ್ತಗೊಳಿಸುತ್ತೆ. ಈಗ ಯಾವ ಯಾವ ಭಾವನಾತ್ಮಕ ಸ್ಥಿತಿಗಳು ವ್ಯಕ್ತ ಆಗತ್ತೆ ಅನ್ನೋದನ್ನ ಇಲ್ಲಿ ಮುಂದಕ್ಕೆ ಗುರುಗಳು ಬರಿತಾ ಹೋಗ್ತಾರೆ. ಮೊದಲನೇ ಚಕ್ರದಲ್ಲಿ ನಾವು ಕೆಲಸ ಮಾಡ್ತಿದ್ದಂಗೆನೆ ಯು ಸ್ಟಾರ್ಟ್ ಫೀಲಿಂಗ್ ದ ಪ್ರೆಸೆನ್ಸ್ ಆಫ್ ದ ಡಿವೈನ್. ಅಟ್ ದ ಫಸ್ಟ್ ಚಕ್ರ ದ ಪ್ರೆಸೆನ್ಸ್ ಆಫ್ ದ ಡಿವೈನ್ ಇಸ್ ಫೆಲ್ಟ್ ವಿತ್ ಇನ್ ಅಂಡ್ ವಿತೌಟ್. ಒಳಮುಖವಾಗಿ ಕೂಡ ಒಳಗೂ ಮತ್ತು ಹೊರಗೂ ದೈವತ್ವ ಎಲ್ಲೆಡೆ ಹರಡಿದೆ, ಹಬ್ಬಿದೆ, ಎಲ್ಲವೂ ಕೂಡ ದೈವಿಮಯವಾಗಿ ದೈವ ತನದಲ್ಲೇನೆ ಮುಳುಗಿ ಹೋಗಿದೆ ಅನ್ನೋ ಭಾವನೆ ಮೊದಲನೇ ಚಕ್ರದಲ್ಲಿ ಕೆಲಸ ನಡೀಲಿಕ್ಕೆ ಶುರು ಆದಾಗ ನಮಗೆ ಅನುಭವಕ್ಕೆ ಬರುತ್ತೆ. ದಟ್ ಮೀನ್ಸ್ ವೆನ್ ಯು ಕೀಪ್ ಯುವರ್ ಐಸ್ ಕ್ಲೋಸ್ಡ್ ಅಂಡ್ ಲುಕ್ ವಿತ್ ಇನ್ ಯು ಫೀಲ್ ದಟ್ ದ ಪ್ರೆಸೆನ್ಸ್ ಆಫ್ ಸಮಥಿಂಗ್ ಹೈಯರ್. ಯಾವುದೋ ಒಂದು ಉನ್ನತವಾದಂತ ಸ್ಥಿತಿ ನಮ್ಮಲ್ಲಿ ಆಂತರಿಕವಾಗಿ ಇದೆ ಅನ್ನೋದು ನಮಗೆ ಅನುಭವಕ್ಕೆ ಬರಲಿಕ್ಕೆ ಶುರು ಆಗುತ್ತೆ. ಅದೇ ರೀತಿಯಾಗಿ ನಾವು ಆಕಾಶದೆಡೆಗೆ ನೋಡಿದಾಗ ಅಥವಾ ಸೂರ್ಯ ಹುಟ್ಟಬೇಕಾದ್ರೆ ಸೂರ್ಯ ಮುಳುಗಬೇಕಾದ್ರೆ ಅದ್ರ ಕಡೆ ನೋಡಿದಾಗ ಎಲ್ಲವೂ ಕೂಡ ದೈವಿಮಯವಾಗಿದೆ ಅನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿ ಮೂಡ್ಲಿಕ್ಕೆ ಶುರು ಆಗುತ್ತೆ. ಯುವರ್ ಹಾರ್ಟ್ ಬಿಗಿನ್ಸ್ ಟು ಕ್ಯಾಚ್ ಗ್ಲಿಂಪ್ಸಸ್ ಆಫ್ ಸಮಥಿಂಗ್ ಇಮ್ಮೆನ್ಸ್ ಡ್ಯೂರಿಂಗ್ ಯುವರ್ ಜರ್ನಿ ಆಫ್ ದ ಚಕ್ರ. ಈ ಚಕ್ರದಲ್ಲಿ ನಾವು ಚಲನೆ ಮಾಡಬೇಕಾದ್ರೆ ಯಾವುದೋ ಒಂದು ಉನ್ನತವಾದಂತ ಸ್ಥಿತಿ ನಮ್ಮಲ್ಲಿ ಅಡಕವಾಗಿದೆ ಅನ್ನೋ ಭಾವ ನಮ್ಮನ್ನು ಆವರಿಸ್ತಾ ಹೋಗುತ್ತೆ. ದೀಸ್ ಗ್ಲಿಂಪ್ಸಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಫೀಲಿಂಗ್ಸ್ ಆಫ್ ಆ. ಅದನ್ನ ನೋಡಿ ನಮ್ಗೆ ಆಶ್ಚರ್ಯ ಆಗುತ್ತೆ, ಅರೆ ಇಂಥ ಒಂದು ಉನ್ನತವಾದಂತ ಸ್ಥಿತಿ ನಮ್ಮಲ್ಲೂ ಅಡಕವಾಗಿದೆಯೇ ಅನ್ನೋ ಒಂದು ಆಶ್ಚರ್ಯ ನಮ್ಮಲ್ಲಿ ಮೂಡುತ್ತೆ. ಯು ಬಿಕಮ್ ಚೇಂಜ್ ವಿತ್ ದೀಸ್ ಫೀಲಿಂಗ್ಸ್ ಅಂಡ್ ಅಡ್ಮೈರ್ ನೇಚರ್ ಅಂಡ್ ಇಟ್ಸ್ ಕ್ರಿಯೇಷನ್. ಇದರ ಪರಿಣಾಮವಾಗಿ ಏನಾಗುತ್ತೆ ಅಂದ್ರೆ ನಿಸರ್ಗ ಮತ್ತು ಅದರಲ್ಲಿ ಇರತಕ್ಕಂಥ ವೈವಿಧ್ಯತೆಯನ್ನ ನಾವು ಸಹಜವಾಗಿ ಸ್ವೀಕಾರ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಅದನ್ನು ನೋಡಿ ಸಂತೋಷ ಪಡ್ಲಿಕ್ಕೆ ಶುರು ಮಾಡ್ತೀವಿ. ಎರಡನೆಯದು ಪಾಯ್ಸ್. ಸೊ ಮೊದಲನೇದು ಎ ಫೀಲಿಂಗ್ ಆಫ್ ಪ್ರೆಸೆನ್ಸ್ ಆಫ್ ಡಿವೈನ್. ಎಲ್ಲೆಡೆ ದೈವತ್ವ ಹರಡಿದೆ ಅಥವಾ ಎಲ್ಲೆಡೆ ದೈವತ್ವದ ಅನುಭವ. ಇದು ಮೊದಲನೇ ಪಾಯಿಂಟ್ ನಲ್ಲಿ ಕೆಲಸ ನಡಿಬೇಕಾದ್ರೆ ನಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದು. ಎರಡನೇದು ಪಾಯ್ಸ್. ಪಾಯ್ಸ್ ಅಂದ್ರೆ ಸಮತೋಲನ ಅಂತ ಬರಿತೀವಿ. ಸಮತೂಕ ಅಥವಾ ಸಮತೋಲನ ಅಥವಾ ಗಾಂಭೀರ್ಯ ಅಂತ ಬರೀತಾರೆ ಕನ್ನಡದಲ್ಲಿ. ದ ಫೀಲಿಂಗ್ ಆಫ್ ಪರ್ವೇಸಿವ್ನೆಸ್ ಆಫ್ ದ ಡಿವೈನ್ ಆರ್ ಹೈಯರ್ ಪವರ್
kindles the feelings of acceptance. ಯಾವಾಗ ಒಂದು ಉನ್ನತವಾದಂತ ಒಂದು ಸ್ಥಿತಿ ನಮ್ಮಲ್ಲಿ ಇದೆ ಅನ್ನೋದು ನಮಗೆ ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ, ನಮಗೆ ಸ್ವೀಕರಿಸುವಿಕೆಯ ಮನೋಭಾವ ನಮ್ಮಲ್ಲಿ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ. ಆ ಸ್ವೀಕಾರ ಮಾಡುವಂತ ಮನೋಭಾವ ಬಂದ್ಬಿಡ್ತು ಅಂದ್ರೆ ನಮ್ಮ ನಡೆ ನುಡಿಯಲ್ಲಿ ಒಂದು ರೀತಿಯಾದಂತ ಗಾಂಭೀರ್ಯ ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ, ಅಥವಾ ಸಮತೋಲನ ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ. ಯು ರಿಮೈನ್ ಪಾಯ್ಸ್ ಡ್ಯೂರಿಂಗ್ ಟೈಮ್ಸ್ ಆಫ್ ದ ಕೆಲಾಮಿಟೀಸ್ ಅಂಡ್ ಟ್ರಬಲ್ಸ್ ಅಂಡ್ ಟೈಮ್ಸ್ ಆಫ್ ಜಾಯ್ ಅಂಡ್ ಎಕ್ಸೈಟ್ಮೆಂಟ್. ನಿಮಗೆ ಖುಷಿ ಆಗ್ಲಿ, ದುಃಖ ಆಗ್ಲಿ, ಕಷ್ಟ ಆಗ್ಲಿ, ನಷ್ಟ ಆಗ್ಲಿ, ಅಥವಾ ಲಾಭನೇ ಆಗ್ಲಿ, ಎಲ್ಲ ಸ್ಥಿತಿಗಳಲ್ಲೂ ಕೂಡ ಒಂದು ರೀತಿಯಾದಂತ ಗಾಂಭೀರ್ಯ ನಡೆ ನಿಮ್ಮಲ್ಲಿ ಅಂಕುರ ಆಗ್ಲಿಕ್ಕೆ ಶುರು ಆಗುತ್ತೆ. ಆ ಗಾಂಭೀರ್ಯ ಅಲ್ಲದ್ರೆ ನಿಮ್ಗೆ ಸಮತೋಲನ ಇರುತ್ತೆ. ತುಂಬಾ ಖುಷಿಯಾಗಿ ನೀವು ಸಮತೋಲನ ಕಳ್ಕೊಳ್ಳಲ್ಲ, ತುಂಬಾ ದುಃಖ ಆಗಿ ಕಷ್ಟ ಆಗಿ ಕೂಡ ಸಮತೋಲನ ಕಳ್ಕೊಳ್ಳಲ್ಲ. ಎರಡೂ ಸ್ಥಿತಿಗಳಲ್ಲಿ ಒಂದು ರೀತಿಯಾದಂತ ಸಮತೋಲನದ ಚಿತ್ತ ನಮ್ಮಲ್ಲಿ ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ. ದಿಸ್ ಮೀನ್ಸ್ ನೋ ಅಂಡ್ಯೂ ಅಟ್ಯಾಚ್ಮೆಂಟ್ ಟು ಎನಿಥಿಂಗ್. ಯಾವುದಕ್ಕೂ ಅಂಟುವಿಕೆ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಸಾಮಾನ್ಯವಾಗಿ ನಾವು ಕಷ್ಟಪಡೋದು ಯಾಕೆ ಅಂತಂದ್ರೆ ಎಲ್ಲ ವಿಚಾರಗಳಿಗೆ 3 ವಿಚಾರಗಳಿದೆ: ವ್ಯಕ್ತಿ, ವಸ್ತು, ವಿಷಯ. ಈ 3ಕ್ಕೆ ನಾವು ಜೀವನದಲ್ಲಿ ಅಂಟಿಕೊಂಡಿರ್ತೀವಿ. ಯಾವಾಗ ಈ 3 ವಿಷಯಗಳಿಂದ, ವ್ಯಕ್ತಿ, ವಸ್ತು, ವಿಷಯ, ಈ 3 ವಸ್ತುಗಳಿಂದ ನಮ್ಮನ್ನು ನಾವು ಅಂಟುವಿಕೆಯಿಂದ ನಾವು ಹೊರಗಡೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ, ಅಂಟುವಿಕೆ ಕಡಿಮೆ ಮಾಡ್ಕೊಳ್ತು ಅಂದ್ರೆ ನಾವು ಆಧ್ಯಾತ್ಮಿಕವಾಗಿ ಪ್ರಯಾಣ ಮಾಡ್ತಾ ಇದೀವಿ ಅಂತ ಮೊದಲನೇ ಚಕ್ರದಲ್ಲೇ ಅದು ಶುರು ಆಗುತ್ತೆ. ಯು ಎಕ್ಸ್ಪೆಂಡ್ ಓನ್ಲಿ ಸೋ ಮಚ್ ಎಮೋಷನಲ್ ಎನರ್ಜಿ ಆಸ್ ನೀಡೆಡ್ ಬೈ ದ ಟಾಸ್ಕ್. ಯು ಆಲ್ಸೋ ರಿಫ್ರೈನ್ ಫ್ರಮ್ ಜಡ್ಜಿಂಗ್ ಪೀಪಲ್ ಅಂಡ್ ಸಿಚುಯೇಷನ್. ಅನ್ ಈಕ್ವಲ್ ಐ ಆನ್ ಆಲ್ ಈಸ್ ಅಪ್ರಿಷಿಯೇಟೆಡ್ ಹಿಯರ್. ಸೊ ಈ ಒಂದು ಸ್ಥಿತಿನಲ್ಲಿ ಏನಾಗುತ್ತೆ, ನಾವು ಗಾಂಭೀರ್ಯ ಮೇಂಟೈನ್ ಮಾಡಿದಾಗ ಸಂತೋಷವಾಗ್ಲಿ, ದುಃಖವಾಗ್ಲಿ, ಒಂದು ಸರಿಯಾದಂತ ಮನಸ್ಥಿತಿನ ನಾವು ಗಂಭೀರವಾದಂತ ಮನಸ್ಥಿತಿನ, ಗಂಭೀರ ಅಂದ್ರೆ ಇಲ್ಲಿ ಸೀರಿಯಸ್ ಆಗಿದ್ದಾರೆ ಅಂತಲ್ಲ, ಸಮತೋಲನವಾದಂತ ಮನಸ್ಥಿತಿನ ನಾವು ಕಾಯ್ದುಕೊಳ್ಳಿಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮಗೆ ಯಾರನ್ನೂ ಕೂಡ ಜಡ್ಜ್ಮೆಂಟ್ ಮಾಡಬೇಕು, ಅವ್ರು ಹೀಗೆ, ಇವ್ರು ಹಾಗೆ ಅನ್ನೋ ಒಂದು ಚಿಂತೆ ಮಾಡುವಂತ ಮನೋಭಾವ ನಮ್ಮನ್ನು ಕಾಲಕ್ರಮೇಣ ಬಿಟ್ಟು ಹೋಗುತ್ತೆ. ಯು ವಿಲ್ ಸ್ಟಾಪ್ ಜಡ್ಜಿಂಗ್ ಪೀಪಲ್. ಆದ್ರೆ ಪರಿಸ್ಥಿತಿನ ಜಡ್ಜ್ ಮಾಡ್ಲಿಕ್ಕೆ ಸ್ಟಾಪ್ ಮಾಡ್ತೀರಾ. ಹಾಗಾದ್ರೆ ಏನ್ ನೋಡ್ತೀರಾ? ಹಾಗಾದ್ರೆ ಈ ಪರಿಸ್ಥಿತಿ ನಮಗೆ ಬಂದಿದೆ ಅಂದ್ರೆ ಅದು ನಮಗೆ ಏನ್ ಜೀವನದಲ್ಲಿ ಪಾಠ ಕಲಿಸ್ಲಿಕ್ಕೆ ಬಂದಿದೆ ಅನ್ನೋ ಮನೋಭಾವದಲ್ಲಿ, ಅನ್ನೋ ಅರಿವಿನಲ್ಲಿ ಜೀವನ ನೋಡ್ತೀರಾ. ಏನ್ ಕಷ್ಟ ಬಂದಿದೆ, ಕಷ್ಟನ ಯಥಾವತ್ತಾಗಿ ತಗೊಳ್ದೀರಾ, ಅಯ್ಯೋ ಕಷ್ಟ ಆಗಿದೆ ಅಂತ ನಾವು ಕಷ್ಟದಲ್ಲಿ ಮುಳುಗಿ ಹೋಗ್ದೀರಾ, ಕಷ್ಟ ಯಾಕೆ ಬಂದಿದೆ, ಕಷ್ಟ ನನಗೆ ಜೀವನದಲ್ಲಿ ಏನ್ ಪಾಠನ ಹೇಳ್ಕೊಡ್ಲಿಕ್ಕೆ ಬಂದಿದೆ ಅನ್ನೋ ದೃಷ್ಟಿಕೋನದಲ್ಲಿ ನಾವು ಕಷ್ಟನ ವಿವೇಚನೆಯಿಂದ ನೋಡಿ ಅದರಿಂದ ಕಲಿಬೇಕಾದಂತ ಪಾಠ ಕಲಿತಾ ಆಧ್ಯಾತ್ಮಿಕವಾಗಿ ಪ್ರಯಾಣ ಬೆಳೆಸ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ದಿಸ್ ಇಸ್ ವಾಟ್ ಯು ಡೂ. ಇಲ್ಲಿ ಅನವಶ್ಯಕವಾದಂತ ಎಮೋಷನ್ಸ್ ಅಂದ್ರೆ ಭಾವೋದ್ರೇಕದ ಸ್ಥಿತಿಗೆ ಒಳಪಡೋದು, ಇದೆಲ್ಲವೂ ಕೂಡ ಕಾಲಕ್ರಮೇಣ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಇದು 3ನೇದು. ಎರಡನೇದು ಪಾಯ್ಸ್. ಪಾಯ್ಸ್ ಅಂದ್ರೆ ಸಮತೋಲನ ಅಥವಾ ಗಾಂಭೀರ್ಯ ಅಥವಾ ಸಮತೂಕದ ಸ್ಥಿತಿ. ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ಸಮತೂಕವಾಗಿರ್ತಕ್ಕಂಥದ್ದು. 3ನೇದು ಕಿಂಡ್ರೆಡ್ ಫೀಲಿಂಗ್ಸ್. ಕಿಂಡ್ರೆಡ್ ಅಂದ್ರೆ ನಮ್ಮಲ್ಲಿ ಅಣ್ಣ ತಮ್ಮಂದಿರಂತೂ ಏನು ನಮ್ಮಲ್ಲಿ ಭ್ರಾತೃತ್ವದ ಭಾವನೆ ಇರುತ್ತಲ್ವಾ, ಆ ಭ್ರಾತೃತ್ವದ ಭಾವನೆ ಇವಾಗ ನಮ್ಮ ಕುಟುಂಬದ ಸದಸ್ಯರಲ್ಲಿ ಮಾತ್ರ ಇಲ್ಲದೀರ ಅದು ಎಲ್ಲರಲ್ಲೂ ಸಹ ಆವರಿಸಲಿಕ್ಕೆ ಶುರು ಮಾಡುತ್ತದೆ. ಸೊ ದಿಸ್ ಫೀಲಿಂಗ್ ಆಫ್ ಬ್ರದರ್ಹುಡ್ ಅಂಡ್ ಸಿಸ್ಟರ್ಹುಡ್ ಸ್ಟಾರ್ಟ್ ಸ್ಪ್ರೆಡಿಂಗ್ ಔಟ್ಸೈಡ್ ಯುವರ್ ನ್ಯಾಚುರಲ್ ಫ್ಯಾಮಿಲಿ ಮೆಂಬರ್ಸ್. In other words, people outside your birth family also will start being felt as brothers and sisters. ಆ ಬೌಂಡ್ರಿ ನಮ್ಗೆ ಒಂದು ಅಡ್ಗೋಡೆ ಕಟ್ಕೊಂಡಿರ್ತೀವಲ್ಲ, ಆ ಅಡ್ಗೋಡೆ ಇವಾಗ ಕಾಲಕ್ರಮೇಣ ಅಡ್ಗೋಡೆ ಕರಗಿ ಹೋಗಿ ಆ ಭ್ರಾತೃತ್ವದ ಭಾವನೆ ಅನ್ನೋದೇನಿದೆ ಅದು ಎಲ್ಲಾ ಕಡೆನೂ ಎಲ್ಲಾ ದಿಕ್ಕಿನಲ್ಲೂ ಹರಡ್ಲಿಕ್ಕೆ ಶುರು ಆಗುತ್ತೆ. ಮೊದಲು ಈ ಭ್ರಾತೃತ್ವದ ಭಾವನೆ ನಮ್ಮಲ್ಲಿ ಯಾರು ನಮ್ಮ ಜೊತೆಗೆ ಯಾರು ಧ್ಯಾನದಲ್ಲಿ ಬರ್ತಾರೆ, ನಮ್ಮ ಜೊತೆಗೆ ಯಾರು ಆಶ್ರಮಕ್ಕೆ ಬರ್ತಾರೆ, ನಮ್ಮ ತರನೇ ಗುರಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರ ಎಡೆಗೆ ಮೊದಲು ಶುರು ಆದ್ರೂ ಕೂಡ ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ಆ ಭ್ರಾತೃತ್ವದ ಭಾವನೆ ಅವರನ್ನೂ ದಾಟಿ ಅಭ್ಯಾಸಿ ಆಗಿರ್ಬೋದು, ಅಭ್ಯಾಸಿ ಅಲ್ಲದೆ ಇರ್ಬೋದು. ಅವ್ರು ನಮ್ಗೆ ಒಳ್ಳೇದ್ ಮಾಡಿದ್ರು ಅಂತ ಅನ್ಸ್ಬೋದು ಅಥವಾ ಒಳ್ಳೇದ್ ಮಾಡ್ಲಿಲ್ಲ ಅಂತ ಅನ್ಸ್ಬೋದು. ಯಾವುದೇ ಒಂದು ಸ್ಥಿತಿನಲ್ಲೂ ಸಹ ನಮ್ಗೆ ಆ ಭ್ರಾತೃತ್ವದ ಭಾವನೆ ಜೊತೆಯಾಗಿ ಅದು ವಿಸ್ತಾರ ಆಗ್ತಾ ನಮ್ಮ ಸಹಜ ಗುಣವಾಗಿ ಮಾರ್ಪಾಡಾಗ್ಬಿಡುತ್ತೆ. ಅದರ ಮೊದಲ ದ್ಯೋತಕ, ಮೊದಲ ಇಂಡಿಕೇಶನ್ ನಮಗೆ ಮೊದಲ ಬಿಂದುವಿನಲ್ಲೇ, ಮೊದಲ ಚಕ್ರದಲ್ಲಿ ಕೆಲಸ ನಡೀತಾ ಅದು ಗೊತ್ತಾಗುತ್ತೆ. ದೀಸ್ ಆರ್ ವೆಲ್ಕಮಿಂಗ್ ಸೈನ್ಸ್. ಇವಾಗ ಈ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಪದೇ ಧ್ಯಾನ ಮಾಡಬೇಕು ಅಂತ ಅನಿಸುತ್ತೆ.
ಪದೇ ಪದೇ ಸಿಟ್ಟಿಂಗ್ಸ್ ತಗೋಬೇಕು ಅಂತ ಅನಿಸುತ್ತೆ. ಅದರ್ಸ್ ಹೂ ಆರ್ ಆನ್ ದ ಸ್ಪಿರಿಚುವಲ್ ಪಾತ್ ಫೀಲ್ ಲೈಕ್ ಯುವರ್ ಕಿತ್ ಅಂಡ್ ಕಿನ್. ಯಾರ ಆಧ್ಯಾತ್ಮದಲ್ಲಿ ನಿಮ್ಮ ಜೊತೆ ಅದೇ ಗುರಿ ಎಡೆಗೆ ನಡೀತಾ ಇದ್ದಾರೋ ಅವರೆಲ್ಲರೂ ಕೂಡ ನಮ್ಮ ಭ್ರಾತೃತ್ವದ ಭಾವನೆಯಲ್ಲಿ ಒಳಪಡ್ಲಿಕ್ಕೆ ಶುರು ಆಗ್ತಾರೆ. ಯು ಫೀಲ್ ಕಂಬ್ರಾಡ್ರಿ ವಿತ್ ದೆಮ್. ಅವರೆಲ್ಲರೂ ನಮ್ಮವರೇ ಅನ್ನೋ ಭಾವನೆ ನಮ್ಮಲ್ಲಿ ಮೈಗೂಡ್ಲಿಕ್ಕೆ ಶುರು ಆಗುತ್ತೆ. ಅಂಡ್ ಫೀಲ್ ಲೈಕ್ ಸ್ಪೆಂಡಿಂಗ್ ಮೋರ್ ಟೈಮ್ ವಿತ್ ದೋಸ್ ಹೂ ಶೇರ್ ಸಿಮಿಲರ್ ಗೋಲ್ಸ್. ಸೊ ಈಗ ಆಶ್ರಮಕ್ಕೆ ಹೋಗ್ತೀರಾ, ಸಿಟ್ಟಿಂಗ್ ಮುಗಿದ ತಕ್ಷಣ ಓಡ್ ಹೋಗಲ್ಲ ಮನೆಗೆ. ಆಶ್ರಮದಲ್ಲಿ ಸಿಟ್ಟಿಂಗ್ ಮುಗಿದ ಮೇಲೆ ನೀವೇನ್ ಮಾಡ್ತೀರಾ ಅಂದ್ರೆ, ನಿಮ್ ಸ್ವಭಾವ ಏನಾಗ್ತಾ ಹೋಗುತ್ತೆ ಅಂದ್ರೆ, ಆಶ್ರಮದಲ್ಲೇ ಕಾಲ ಕಳಿತೀರಾ. ಆಶ್ರಮದಲ್ಲಿ ಏನಾದ್ರು ಕೆಲಸ ಇದೆಯಾ ಅಂತ ಹುಡುಕ್ಲಿಕ್ಕೆ ಶುರು ಮಾಡ್ತೀರಾ. ನಾವು ಕೂಡ ಬೇರೆಯವ್ರ ತರ ವಾಲಂಟಿಯರ್ ಮಾಡ್ಬೇಕು ಅಂತ ಅನ್ಸುತ್ತೆ. ನಾವು ಕೂಡ ಆಶ್ರಮದ ಕೆಲಸದಲ್ಲಿ ಏನಾದ್ರು ಡೊನೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ, ನಮ್ ಕಡೆಯಿಂದ ಏನ್ ಮಾಡೋದಕ್ಕೆ ಸಾಧ್ಯ ಇದೆ, ಇವರೆಲ್ಲರೂ ಕೂಡ ನಮಗೋಸ್ಕರ ಕೆಲಸ ಮಾಡ್ತಿದಾರಲ್ಲ, ನಾವು ಇವ್ರಿಗೋಸ್ಕರ ಯಾಕೆ ಕೆಲಸ ಮಾಡಬಾರ್ದು ಅನ್ನೋ ಮನೋಭಾವ ಹುಟ್ಲಿಕ್ಕೆ ಶುರು ಆಗುತ್ತೆ. ಸೊ ಈಚ್ ಒನ್, ನಾ ಮೊದಲು ಇವತ್ತೇನು ಅಧ್ಯಾಯ ಶುರು ಮಾಡ್ಬೇಕಾದ್ರೆ ಹೇಳಿದ್ನಲ್ಲ, that we have to contribute by working for the mission. When you work for the mission, you are working for the master. When you are working for the master, you are directly working for the divine. There is no other greater goal in this life than working for the divine and the master, because master is a representative of the divinity only in our system. ಸೊ ಹಾಗಾಗಿ ನಮ್ಮನ್ನ ನಾವು ಆ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಾಗ, ಸೊ ಈಗ ಎಷ್ಟೋ ಜನ ಹಲವಾರು ವರ್ಷದಿಂದ ಆಶ್ರಮದಲ್ಲಿ ಬರ್ತಾ ಇದ್ದಾರೆ ಅಂತ ಇಟ್ಕೊಳ್ರಿ. ಅವ್ರು ಅಷ್ಟು ಜನ ನೋಡ್ತಿರ್ತಾರೆ ಕೆಲಸ ಮಾಡ್ತಿರೋರ್ನ. ಅವ್ರಿಗೆ ಯಾವತ್ತೂ ಕೂಡ ಮನಸ್ಸಿಗೆ ಅನಿಸದೇ ಇಲ್ಲ, ನಾವು ಏನೋ ಒಂದಿಷ್ಟು ನಮ್ಮ ಕಡೆಯಿಂದ ಆದಷ್ಟು ನಾವು ಕೆಲಸನ ಮಾಡಬೇಕು, ಮಿಷನ್ ಕೆಲಸನ ನಾವು ಮಾಡಬೇಕು, ಆಧ್ಯಾತ್ಮಿಕ ಬೇರೆಯವರೆಲ್ಲರ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಮ್ಮ ಜೊತೆಗೆ ನಾವು ಕೈಗೂಡಿಸಿ ಅದನ್ನು ಕೂಡ ನಾವು ಆಗುವಂತ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ಅಥವಾ ಹೃದಯಕ್ಕೆ ಇನ್ನೂ ಹೊಳೆದಿಲ್ಲ ಅಂದ್ರೆ ಏನ್ ಇಂಡಿಕೇಶನ್ ಅಪ್ಪ ಅಂದ್ರೆ, ಇನ್ನೂ ಕೂಡ ಅವರಿಗೆ ಆ ಮೊದಲನೇ ಬಿಂದುವಿನ ಪೂರ್ಣವಾದಂತ ಲಕ್ಷಣ ವ್ಯಕ್ತ ಆಗಿಲ್ಲ ಅಂತ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಥಿಂಕ್ ಅಬೌಟ್. ಮೊದಲನೇ ಬಿಂದುವಿನಲ್ಲಿ ತಕ್ಕ ಮಟ್ಟಿಗೆ ಕೆಲಸ ನಡೀತು ಅಂದ್ರೆ ಸ್ವಾಭಾವಿಕವಾಗಿ ನಮಗೆ ಆಶ್ರಮದ ಕೆಲಸಗಳಲ್ಲಿ, ಮಿಷನ್ನ ಕೆಲಸಗಳಲ್ಲಿ ನಮ್ಮ ಕಡೆಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಯೋಚನೆ ಮಾಡುವಂತ ಅರಿವು ಬರಲಿಕ್ಕೆ ಶುರು ಆಗ್ಬೇಕು. ಇದು ಎಲ್ಲರೂ ಕೂಡ ನಮ್ಮನ್ನು ನಾವು ನೋಡ್ಕೋಬಹುದು. ನಾವು ಆ ಒಂದು ನಿಟ್ಟಿನಲ್ಲಿ ತೊಡಗಿಸ್ಕೊಳ್ತಾ ಇದೀವಾ ಅಥವಾ ಅದರಿಂದ ನಾವು ಹಿಂಜರಿತಾ ಇದೀವಾ? ನಾವು ಹಿಂಜರಿತಾ ಇದ್ರೆ ಎಷ್ಟೊಂದು ಕೆಲಸಗಳು ನಮ್ಮ ಹುಡ್ಕೊಂಡ್ ಬರುತ್ತೆ. ರೀ ಇದು ಮಾಡ್ಬಿಡ್ತೀರಾ ಅಂತ ಯಾರೋ ಬಂದು ಕೇಳ್ತಾರೆ. ರೀ ಹಿಂಗ್ ಮಾಡ್ಲಿಕ್ಕೆ ಆಗತ್ತಾ ಅಂತ ಯಾರೋ ಬಂದು ಕೇಳ್ತಾರೆ. ಆದ್ರೆ ಎಷ್ಟೋ ಸತಿ ನಾವು ಇಲ್ಲ ನನಗೆ ಟೈಮ್ ಇಲ್ಲ, ನಾನು ಅದಾದ್ಮೇಲೆ ಮಾಡ್ತೀನಿ, ಇದಾದ್ಮೇಲೆ ಮಾಡ್ತೀನಿ ಅಂತ ಹೇಳಿ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತೀವಿ. ನಾವೆಲ್ಲರೂ ಕೂಡ ಈ ತಪ್ಪುಗಳನ್ನ ಮಾಡೇ ಇರ್ತೀವಿ. ಇಲ್ಲಿ ಯಾರೂ ಕೂಡ ತಪ್ಪು ಮಾಡಿದರೆ ಪ್ರಗತಿ ಆದವ್ರು ಇಲ್ಲ. ಸೊ ಇದ್ರಲ್ಲಿ ನಾಚಿಕೆ ಪಡುವಂಥದ್ದು ಏನಿಲ್ಲ. ಹೌದು, ನಾವು ಹಿಂಗಿದ್ವಿ, ಈಗ ಹಿಂಗ ಆಗ್ತಾ ಇದೀವಿ ಅಂತ ಒಪ್ಕೊಂಡು ಆ ಒಂದು ಪರಿವರ್ತನೆಯನ್ನ ನಾವು ಸ್ವೀಕರಿಸಿ ನಮ್ಮ ಜೀವನದಲ್ಲಿ ಅದು ಮೈಗೂಡುವಂಗೆ ಮಾಡ್ಕೋಬೇಕು. ಸೊ ಇಲ್ಲಿ ಎಷ್ಟೋ ಸತಿ ನಾವು ಅನ್ಕೊಳ್ತೀವಿ, ಫಾರ್ ಎಕ್ಸಾಂಪಲ್ ಈ ಸತಿ SMP ಬ್ಯಾಚ್ ನಲ್ಲಿ ನಮಗೆ ಸಾಧಾರಣ 380 ಅಪ್ಲಿಕೇಶನ್ ಬಂದಿತ್ತು. ಆ 380 ಅಪ್ಲಿಕೇಶನ್ ನಾವು ಪ್ರೋಸೆಸ್ ಮಾಡಬೇಕಾದ್ರೆ ನಮಗೆ ಎಷ್ಟೊಂದು ಪ್ರಪೋಸಲ್ನ ಅವಶ್ಯಕತೆ ಇತ್ತು. ಪ್ರಪೋಸಲ್ಸ್ ಅಂದ್ರೆ ಎಲ್ಲ ಪ್ರಶಿಕ್ಷಕರು ಯಾರು ಅಪ್ಲಿಕೇಶನ್ ಮುಂದಿನ ಹಂತಕ್ಕೆ ಪ್ರಪೋಸ್ ಮಾಡಿ ಮುಂದಿನ ಹಂತಕ್ಕೆ ಒಂದು ಡಿಸಿಷನ್ ಕೊಡ್ತಾರೆ ಅಂತ. ನಾವು ಕರ್ನಾಟಕದಲ್ಲಿ 750 ಪ್ರಶಿಕ್ಷಕರು ಇದೀವಿ. ನಾವು ಅನ್ಕೊಳ್ತಾ ಇದ್ವಿ 750 ಪ್ರಶಿಕ್ಷಕರು ಇದೀವಿ, ನಾವು 380 ಅಪ್ಲಿಕೇಶನ್ ಬಂದಿದೆ, ಇದನ್ನೇನು ಒಂದು ಪ್ರಶಿಕ್ಷಕ ಒಂದು ಅಪ್ಲಿಕೇಶನ್ ಡೀಲ್ ಮಾಡಿದ್ರು ಕೂಡ 2 ದಿವಸ ಮುಗಿದೋಗ್ಬೇಕು, ಕರೆಕ್ಟಾ ಲೆಕ್ಕನ ಹಾಕಿದ್ರೆ. ಬಟ್ ತಮಾಷೆ ಏನಾಯ್ತು ಗೊತ್ತಾ, ನಮಗೆ ಅದನ್ನ ಪ್ರಪೋಸರ್ಸ್ ಆಗಿ ಕೆಲಸ ಮಾಡ್ತಕ್ಕಂಥ ಪ್ರಶಿಕ್ಷಕರು ಸಿಕ್ಕಿದ್ದು ಕೇವಲ ಅರೌಂಡ್ 89 ಅಷ್ಟೇನೆ 750 ಜನದಲ್ಲಿ. ಎಷ್ಟೋ ಜನ ಪ್ರಶಿಕ್ಷಕರು ನಾವು ಈ ಕೆಲಸ ಮಾಡಲ್ಲ, ನಾವು ಪೋಸ್ಟ್ ರನ್ನರ್ ಕೆಲಸ ಮಾಡ್ತೀವಿ ಅಂತ ಮುಂದಕ್ಕೆ ಹೇಳಿದ್ರು. ಕೆಲಸದಲ್ಲಿ ಸಣ್ಣ ಕೆಲಸ ದೊಡ್ಡ ಕೆಲಸ, ಇದು ಈ ಕೆಲಸ ನಾನು ಮಾಡುವಂತ ಅವಶ್ಯಕತೆ ಇಲ್ಲ, ಬೇರೆ ಯಾರಾದ್ರೂ ಮಾಡ್ಬೋದು. ಇಲ್ಲಿ ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಇದು ಸಣ್ಣ ಕೆಲಸ, ಇದು ದೊಡ್ಡ ಕೆಲಸ ಅನ್ನೋ ಮನೋಭಾವ ನಮ್ಮಲ್ಲಿ ಇನ್ನೂ ಮೈಗೂಡಿದೆ ಅಂದ್ರೆ ಆಧ್ಯಾತ್ಮಿಕವಾಗಿ ನೀವು ಯಾವ ಹಂತ ತಲುಪಬೇಕೋ ಆ ಹಂತ ತಲುಪಿಲ್ಲ ಅಂತ. ಯಾವ ಸಣ್ಣ ಕೆಲಸನೂ ಇಲ್ಲ, ಯಾವ ದೊಡ್ಡ ಕೆಲಸನೂ ಇಲ್ಲ, ಎಲ್ಲವೂ ಕೆಲಸ ಅಷ್ಟೇ, ಎಲ್ಲವೂ ಒಂದೇ. ಸೊ ಹಾಗಾಗಿ ಈಗ ಆಳಾಗಬಲ್ಲವನು ಅಳಸಾಗಬಲ್ಲ ಅಂತ ಕನ್ನಡದಲ್ಲಿ ಗಾದೆ ಇದೆ. ಯಾರು ಆಳಾಗ್ಲಿಕ್ಕೆ ರೆಡಿ ಇರ್ತಾರೋ ಅವ್ರು ಅರಸಾಗ್ತಾರೆ ಅಂತ. ಸೊ ಆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದಾಗ ಪಾತ್ರೆ ತೊಳಿಲಿಕ್ಕೂ ರೆಡಿ ಇರಬೇಕು, ಟಾಯ್ಲೆಟ್ ತೊಳಿಲಿಕ್ಕೂ ರೆಡಿ ಇರಬೇಕು, ನಾವು ಅಡಿಗೆ ಮಾಡ್ಲಿಕ್ಕೂ ರೆಡಿ ಇರಬೇಕು, ಅಡಿಗೆ ಬಡಿಸ್ಲಿಕ್ಕೂ ರೆಡಿ ಇರಬೇಕು, ಬುಕ್ ಸೆಂಟರ್ ನಲ್ಲಿ ನಾವು ಬುಕ್ ನ ವಿತರಣೆ ಮಾಡ್ಲಿಕ್ಕೂ ರೆಡಿ ಇರಬೇಕು,
ಪ್ರಶಿಕ್ಷಕರಾಗಿ ಸಿಟ್ಟಿಂಗ್ಸ್ ಕೊಡ್ಲಿಕ್ಕೂ ರೆಡಿ ಇರಬೇಕು, ನಮ್ಮ ಇರತಕ್ಕಂಥ ಜ್ಞಾನನ ಶೇರ್ ಮಾಡ್ಲಿಕ್ಕೂ ರೆಡಿ ಇರಬೇಕು. ಎಲ್ಲವೂ ಕೂಡ ಒಂದೇ. ನಾವೇನ್ ಮಾಡ್ತೀವಿ, ಇದು ಉನ್ನತ ಕೆಲಸ, ಇದು ಸಣ್ಣ ಕೆಲಸ, ಸೊ ಹಾಗಾಗಿ ನನಗೆ ಸಣ್ಣ ಕೆಲಸ ಮಾಡುವಂತ ಅಗತ್ಯ ಇಲ್ಲ, ಸಣ್ಣ ಕೆಲಸನ ಬೇರೆಯವ್ರು ಕೊಡಿ. ಅಫ್ಕೋರ್ಸ್ ನಮ್ಮ ಹುದ್ದೆಗೆ ತಕ್ಕಂಗೆ ನಮ್ಮ ಏನು ಪ್ರಾವೀಣ್ಯತೆ ಇದೆ ಅದರ ತಕ್ಕಂಗೆ ಕೆಲಸ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಸಮಯ ಬಂದಾಗ ಎಲ್ಲ ಕೆಲಸ ಮಾಡ್ಲಿಕ್ಕೆ ಯಾರು ಮನೋಭಾವದಿಂದ ಇರ್ತಾರೋ ಅವರ ಆಧ್ಯಾತ್ಮದಲ್ಲಿ ವೇಗವಾಗಿ ಪ್ರಯಾಣ ಆಗ್ತಾರೆ. ಸೊ ಆ ರೀತಿಯಾದಂತ ಮನೋಭಾವನ ನಾವು ಮೈಗೂಡಿಸ್ಕೊಳ್ಬೇಕು ಅನ್ನೋ ಒಂದು ಮಾತನ್ನ ದಾಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ದ ಮದರ್ಲಿ ಕ್ವಾಲಿಟೀಸ್ ದಟ್ ಡೆವಲಪ್ ಇನ್ ಯು ಮೇಕ್ ಯು ಅ ಕೇರಿಂಗ್ ಪರ್ಸನ್. ಈಗ ಭ್ರಾತೃತ್ವದ ಭಾವನೆ ಬಂದಾಗ ಅದರಲ್ಲಿ ಒಂದು ಅಂಶದ ಮಾತೃತ್ವದ ಭಾವನೆ ಕೂಡ ಸೇರಿದೆ ಅಂತ ಹೇಳ್ತಾರೆ. ಆ ಮಾತೃತ್ವದ ಭಾವನೆ ಬಂದಾಗ ಎಲ್ಲರನ್ನೂ ಕೂಡ ನಾವು ಸರಿಯಾದಂತ ರೀತಿಯಲ್ಲಿ ನೋಡಿಕೊಂಡು ಅವರ ಒಳಿತಿಗೋಸ್ಕರ ಜೀವನ ಮಾಡಿಕೊಂಡು ನಾವು ಮುಂದಿನ ಹಂತಕ್ಕೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ನಾವು ಜೀವನ ಬೆಳೆಸ್ತಾ ಹೋಗ್ತೀವಿ. ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಸೂರ್ಯನ ಬೆಳಕು ಎಲ್ಲರ ಮೇಲೂ ಬಿದ್ದರೂ ಕೂಡ ಯಾರು ತಮ್ಮ ಮನೆ ಬಾಗಿಲು ಕಿಟಕಿಗಳನ್ನ ತೆಕ್ಕೊಂಡಿರ್ತಾರೆ ಅವರು ಅದರಿಂದ ಜಾಸ್ತಿ ಲಾಭ ಪಡ್ಕೊಳ್ತಾರೆ. ಅದೇ ರೀತಿಯಾಗಿ ಮಳೆ ಎಲ್ಲಾ ಕಡೆ ಬಿದ್ದರೂ ಕೂಡ ಯಾವ ಒಂದು ರೈತ ತನ್ನ ಭೂಮಿ ಮೇಲೆ ಕೆಲಸ ಮಾಡಿ ರೆಡಿ ಇರ್ತಾನೋ ಅವನು ಅದರ ಒಂದು ಬೆನಿಫಿಟ್ ನ ಪಡ್ಕೊಳ್ತಾನೆ. ಸೊ ಆ ರೀತಿಯಾಗಿ ನಾವು ಅಭ್ಯಾಸಿಯಾಗಿ ಮಾಸ್ಟರ್ಗೆ ಎಷ್ಟು ಮಟ್ಟಿಗೆ ಕೋಆಪರೇಷನ್ ಮಾಡ್ತೀವೋ ಅಷ್ಟರ ಮಟ್ಟಿಗೆ ನಮ್ಮ ಹೃದಯದ ಮೇಲೆ ಆಧ್ಯಾತ್ಮಿಕ ಕೆಲಸ ನಡೆಯುತ್ತೆ. ಅದಕ್ಕೆ ನಾವು ಲಾಸ್ಟ್ ಒಂದು ಸೆಷನ್ ನಲ್ಲಿ ಹೇಳಿದ್ವಿ, ಹಿಂದಿನ ಅಧ್ಯಾಯದಲ್ಲಿ ಅಭ್ಯಾಸಿಯ ಪ್ರಗತಿಯ ಮೂಲ ಪುರುಷ ಅಂದ್ರೆ ಅಭ್ಯಾಸಿನೇ, ಮಾಸ್ಟರ್ ಅಲ್ಲ. ಅಭ್ಯಾಸಿ ಪ್ರಗತಿ ಆಗ್ಬೇಕಂದ್ರೆ ಅಭ್ಯಾಸಿನೇ ಕಾರಣ, ಅಭ್ಯಾಸಿಯ ಧೋರಣೆನೇ ಕಾರಣ, ಅಭ್ಯಾಸಿಯ ಮನೋಭಾವನೆ ಕಾರಣ, ಗುರುಗಳ ಮನೋಭಾವ ಅಲ್ಲ. ಗುರುಗಳು ಯಾವಾಗ ಪಾತ್ರ ವಹಿಸ್ತಾರಂದ್ರೆ ನಮ್ಮ ಧೋರಣೆ ಮನೋಭಾವ ಸರಿಯಾದಂತ ರೀತಿನಲ್ಲಿ ಆಧ್ಯಾತ್ಮಕ್ಕೆ ಪೂರಕವಾದಂತ ರೀತಿನಲ್ಲಿ ಇದ್ರಷ್ಟೇನೆ ಗುರುಗಳಿಗೆ ಒಂದು ಪಾತ್ರ ಬರೋದು, ಇಲ್ದರೆ ಗುರುಗಳಿಗೆ ಪಾತ್ರ ಬರಲ್ಲ. ದ ಫಸ್ಟ್ ಲೆವೆಲ್ ಆಫ್ ಕೋಆಪರೇಷನ್ ಈಸ್ ಯುವರ್ ಡೈಲಿ ಪ್ರಾಕ್ಟೀಸ್. ಹಾಗಾದ್ರೆ ಗುರುಗಳ ಜೊತೆ ನಾವು ಕೋಆಪರೇಷನ್ ನಾವು ಮಾಡ್ಬೇಕಂದ್ರೆ ಗುರುಗಳಿಗೆ ನಾವು ಸರಿಯಾದ ದಿಕ್ಕಿನಲ್ಲಿ ಗುರುಗಳ ಕಡೆ ನಮ್ಮನ್ನು ನಾವು ತಿರುಗಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಸರಿಯಾದ ರೀತಿಯಲ್ಲಿ ನಮ್ಮ ಅಭ್ಯಾಸನ ಮಾಡಬೇಕು. ವೆನ್ ಯು ಪ್ರಾಕ್ಟೀಸ್ ಯು ಸೆನ್ಸಿಟೈಸ್ ದ ಹಾರ್ಟ್ ಟು ದ ಚೇಂಜಸ್ ಯು ನೀಡ್ ಟು ಮೇಕ್ ಇನ್ ಯೋರ್ ವಿಚ್ ಕ್ಯಾನ್ ಹೆಲ್ಪ್ ಯು ಗ್ರೋ. ಅಂದ್ರೆ ನಾವು ಸರಿಯಾದಂತ ರೀತಿಯಲ್ಲಿ ಅಭ್ಯಾಸ ಮಾಡ್ತು ಅಂದ್ರೆ ನಮ್ಮ ಹೃದಯದಲ್ಲಿ ಸಾಕಷ್ಟು ಮಟ್ಟಿಗೆ ನಾವು ನಮ್ಮ ಸ್ವಭಾವದಲ್ಲಿ ಯಾವ ಯಾವ ರೀತಿಯಾದಂತ ಬದಲಾವಣೆ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ತಾ ಗುರುಗಳ ಕೆಲಸಕ್ಕೆ ನಾವು ಸಹಾಯ ಮಾಡ್ದಂಗೆ ಆಗುತ್ತೆ. ದೀಸ್ ಚೇಂಜಸ್ ಕಮ್ ಇನ್ ದ ಫಾರ್ಮ್ ಆಫ್ ಇನ್ಸ್ಪಿರೇಷನ್ ಆಫ್ ದ ಹಾರ್ಟ್. ಅವಾಗಲೇ ನಾ ಹೇಳಿದೆ ಸ್ಫೂರ್ತಿದಾಯಕವಾದಂತ ರೀತಿಯಲ್ಲಿ ಜೀವನ ಮಾಡಬೇಕು. ಹಾಗಾದ್ರೆ ಧ್ಯಾನದಲ್ಲಿ ಏನಪ್ಪಾ ಆಗ್ಬೇಕಂದ್ರೆ ಧ್ಯಾನ ಮಾಡಿದಾಗ ಒಂದು ಸೆಷನ್ ಅಲ್ಲಿ ನಮಗೆ ಸ್ಫೂರ್ತಿ ಬರಬೇಕು. ಸ್ಫೂರ್ತಿಯಿಂದ ನಮ್ಮ ಭಾವನೆಗಳು ಬದಲಾವಣೆ ಆಗುತ್ತೆ, ಭಾವನೆಗಳು ಬದಲಾವಣೆ ಆಗೋದ್ರಿಂದ ಯೋಚನೆಗಳು ಬದಲಾವಣೆ ಆಗುತ್ತೆ, ಯೋಚನೆಗಳು ಬದಲಾವಣೆ ಆಗೋದ್ರಿಂದ ನಮ್ಮ ನಡೆ ನುಡಿಯಲ್ಲಿ ಬದಲಾವಣೆ ಆಗುತ್ತೆ. ಇದು ಸೀಕ್ವೆನ್ಸ್ ಆಫ್ ಚೇಂಜ್. ಹಾಗಾದ್ರೆ ನಾವು ಒಂದು ಧ್ಯಾನಕ್ಕೆ ಮಾಡಿದಾಗ ನಾವು ಮನೆಯಲ್ಲೇ ಧ್ಯಾನ ಮಾಡಲಿ, ಪ್ರಶಿಕ್ಷಕರ ಜೊತೆ ಧ್ಯಾನ ಮಾಡಲಿ, ಅಥವಾ ಗುರುಗಳ ಜೊತೆ ಧ್ಯಾನ ಮಾಡಲಿ, ನಾವು ಎಲ್ಲೇ ಧ್ಯಾನ ಮಾಡಿದ್ರು ಕೂಡ ನಾವು ನಮ್ಮ ಹೃದಯನ ಯಾವ ಒಂದು ಹಂತಕ್ಕೆ ಯಾವ ಒಂದು ಸೂಕ್ಷ್ಮತೆ ಎಡೆಗೆ ತಗೊಂಡು ಹೋಗ್ಬೇಕಂದ್ರೆ ಆ ಧ್ಯಾನದ ಸ್ಥಿತಿನಲ್ಲಿ ವ್ಯಕ್ತವಾದಂತ ಸ್ಫೂರ್ತಿದಾಯಕವಾದಂತದ್ದು ಒಂದು ಏನಿದೆ, ಸ್ಫೂರ್ತಿ ಏನ್ ಬಂದಿದೆ ಆ ಸ್ಫೂರ್ತಿನ ಕ್ಯಾಚ್ ಮಾಡುವಂತ ಎಬಿಲಿಟಿ ನಮಗೆ ಬರಬೇಕು. ಯಾವಾಗ ನಾವು ಸ್ಫೂರ್ತಿನ ಕ್ಯಾಚ್ ಮಾಡ್ಬಿಡ್ತೇವೋ ನಮ್ಮ ಜೀವನ ಆಮೂಲಾಗ್ರವಾಗಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ಸ್ಪಿರೇಷನ್ಸ್ ಲೈಕ್ ಬಿ ಕೈಂಡ್, ಬಿ ಸೆಲ್ಫಿಶ್, ಲೆಟ್ ಇಟ್ ಗೋ, ಡೋಂಟ್ ರಿಯಾಕ್ಟ್, ಇದೆಲ್ಲ ಕೂಡ ಒಳಗಡೆ ಆಂತರಿಕವಾಗಿ ಬರ್ತಕ್ಕಂಥ ಸ್ಫೂರ್ತಿಗಳು. ಈಗ ನೀನು ಏನು ರಿಯಾಕ್ಟ್ ಮಾಡಬೇಡ, ಈಗ ನೀನು ಸುಮ್ಮನೆ ಇರು, ಈಗ ನೀನು ಕರುಣೆಯನ್ನು ತೋರಿಸು, ಈ ರೀತಿಯಾದಂಥ ಯೋಚನೆಗಳು ಆಂತರಿಕವಾಗಿ ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ. ಅದು ಕಣ್ಮುಚ್ಕೊಂಡು ಧ್ಯಾನ ಮಾಡಿದಾಗ ಮಾತ್ರ ಅಲ್ಲ, ಬೇರೆ ಸಮಯದಲ್ಲೂ ಕೂಡ ಧ್ಯಾನದ ಪರಿಣಾಮವಾಗಿ ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ. ಅದನ್ನ ಕ್ಯಾಚ್ ಮಾಡ್ಕೊಳ್ಳುವಂತ ಅರಿವನ್ನ ಬೆಳೆಸ್ಕೋಬೇಕು. A sensitized heart gives the guidance, and when you follow it, the more the inner energy of qualities flows along with your actions. So ನೀವು ಸ್ಫೂರ್ತಿದಾಯಕವಾದಂತ ಒಂದು ಸೂಕ್ಷ್ಮತೆಯಿಂದ ಕೂಡಿರತಕ್ಕಂಥ ಹೃದಯದಲ್ಲಿ ಈ ಸ್ಫೂರ್ತಿದಾಯಕವಾದಂತ ಭಾವನೆಗಳು ವ್ಯಕ್ತ ಆಗುತ್ತೆ. ಯಾವಾಗ ಈ ಸ್ಫೂರ್ತಿದಾಯಕವಾದ ಭಾವನೆಗಳು ವ್ಯಕ್ತ ಆಗುತ್ತೋ ಅದರ ರೀತಿಯಾಗಿ
ನೀವು ನಡ್ಕೊಂಡಾಗ ನಿಮ್ಮ ರೀತಿ, ನಿಮ್ಮ ನಡೆ ನುಡಿನಲ್ಲೂ ಕೂಡ ಆ ಭಾವನೆ ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ. ಸಪೋಸ್ ದೇರ್ ಇಸ್ ಎ ಕಂಡೀಷನ್ ಆಫ್ ಪೀಸ್ ಇನ್ ದ ಹಾರ್ಟ್ ಅಂತ ಇಟ್ಕೊಳ್ರಿ. ನಮ್ಮಲ್ಲಿ ಒಂದು ಶಾಂತಿಯುತವಾದಂತ ಒಂದು ಸ್ಥಿತಿ ನಮ್ಮಲ್ಲಿ ಏರ್ಪಟ್ಟಿದೆ ಧ್ಯಾನ ಆದಾಗ. ಆ ಶಾಂತಿ ಅನ್ನೋದು ನಮ್ಮ ಎಲ್ಲಾ ರೀತಿಯಾದಂತ ನಡೆ ನುಡಿಗಳಲ್ಲಿ ವ್ಯತ್ಯಾಸ ಆಗ್ಬೇಕು. ಆ ಶಾಂತಿ ಅನ್ನೋದು ಬರೀ ನಮ್ಮಲ್ಲಿ ಮಾತ್ರ ಅದು ಅನುಭವಕ್ಕೆ ಬಂದು ನಮ್ಮ ನಡೆ ನುಡಿಗಳಲ್ಲಿ ಅದಿನ್ನು ವ್ಯತ್ಯಾಸ ಆಗ್ತಿಲ್ಲ ಅಂತಂದ್ರೆ ಅದರ ಒಂದು ಸ್ಥಿತಿ ಇನ್ನು ಪರಿಪೂರ್ಣ ಆಗಿಲ್ಲ ಅಂತ. ಒಂದು ಸ್ಥಿತಿ ಪರಿಪೂರ್ಣ ಆಗ್ತಿದೆ ಅಂದ್ರೆ ಸ್ವಾಭಾವಿಕವಾಗಿ ನಮ್ಮಲ್ಲೂ ಅದು ಅನುಭವಕ್ಕೆ ಬರಬೇಕು. ಸ್ವಾಭಾವಿಕವಾಗಿ ಅದು ಹೊರಗಡೆ ಜೀವನದಲ್ಲೂ ಕೂಡ ನಮ್ಮ ನಡೆ ನುಡಿಗಳಲ್ಲಿ ಅಪ್ರಯತ್ನವಾಗಿ ವ್ಯಕ್ತ ಆಗಬೇಕು. ಯಾವಾಗ ಅದು ಅಪ್ರಯತ್ನವಾಗಿ ವ್ಯಕ್ತ ಆಗುತ್ತೋ ಇನ್ನೊಬ್ಬರ ಹೃದಯದ ಮೇಲೂ ಕೂಡ ಅದು ಪರಿಣಾಮ ಬೀರ್ಲಿಕ್ಕೆ ಶುರು ಮಾಡುತ್ತೆ. ಸೊ ದಿಸ್ ಇಸ್ ದ ಎಸೆನ್ಸ್. ಈಗೇನು ನಾವು ಎಲ್ಲ ಚಕ್ರಗಳಲ್ಲಿ ಬೇರೆ ಬೇರೆ ಭಾವನೆಗಳ ಸ್ಥಿತಿಗಳು ಅಂತ ಮಾತಾಡ್ತೀವಿ, ಬೇರೆ ಬೇರೆ ತನ್ನ ದ ಮೇನ್ ಎಸೆನ್ಸ್ ಅಂತ ಮಾತಾಡ್ತೀವಿ ಒಂದೊಂದು ಚಕ್ರದ್ದು, ಅದೆಲ್ಲ ಕೂಡ ನಮ್ಮಲ್ಲಿ ಕರಗತ ಆಗ್ತಾ ಇದೆಯಾ ಅಂತ ನಮ್ಮನ್ನ ನಾವು ನೋಡ್ಕೋಬೇಕು. ಆ ಒಂದು ಕಾರಣಕ್ಕೋಸ್ಕರ ದಾಜಿಯವರು ಇಷ್ಟು ವಿಸ್ತಾರವಾಗಿ ಈ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇಫ್ ದ ಹಾರ್ಟ್ ಸೇಸ್ ಬಿ ಕಂಟೆಂಟ್ ಅಂಡ್ ಯು ಫಾಲೋ ಇಟ್ಸ್ ಗೈಡೆನ್ಸ್, ದೆನ್ ಅಕ್ಸೆಪ್ಟೆನ್ಸ್ ಬ್ಲಾಸಮ್ಸ್ ಇನ್ ಯುವರ್ ಕಾನ್ಶಿಯಸ್ನೆಸ್. ಹೃದಯ ಬಿ ಕಂಟೆಂಟ್, ತೃಪ್ತಿಯಲ್ಲಿರು ಅಂತ ನಿಮ್ಗೆ ಹೃದಯ ಒಳಗಡೆ ಒಂದು ಇಂಡಿಕೇಶನ್ ಕೊಡುತ್ತೆ ಅಂದ್ರೆ ನೀವು ಅದನ್ನ ಫಾಲೋ ಮಾಡಿದ್ರಿ ಅಂತ ಇಟ್ಕೊಳ್ರಿ, ಅದರ ರೀತಿಯಾಗಿ ನಡ್ಕೊಂಡ್ರಿ ಅಂತ ಇಟ್ಕೊಳ್ರಿ. ಆವಾಗ ಏನಾಗುತ್ತೆ, ಸ್ವೀಕರಿಸಬೇಕೆ ಆ ಮನೋಭಾವ ನಮ್ಮಲ್ಲಿ ತನಗೆ ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ, ನಮ್ಮ ಪ್ರಜ್ಞೆಯಲ್ಲಿ ಅದು ವಿಸ್ತಾರ ಆಗ್ಲಿಕ್ಕೆ ಶುರು ಆಗುತ್ತೆ. ಬಟ್ ಬಿಕಾಸ್ ಆಫ್ ಸಂಸ್ಕಾರಸ್, ದ ಕಾಂಪ್ಲೆಕ್ಸಿಟೀಸ್ ಅಂಡ್ ದ ಇಂಪ್ಯೂರಿಟೀಸ್, ದೇ ಕ್ರಿಯೇಟ್ ರೆಸಿಸ್ಟೆನ್ಸ್. ಸಂಸ್ಕಾರಗಳಿತ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಅದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡುತ್ತೆ, ಅಡೆತಡೆಗಳನ್ನ ಅದು ಕ್ರಿಯೇಟ್ ಮಾಡುತ್ತೆ. ದೇರ್ ಇಸ್ ಕಾನ್ಸ್ಟೆಂಟ್ ಅಡ್ಜಸ್ಟ್ಮೆಂಟ್ ಯು ಹ್ಯಾವ್ ಟು ಮೇಕ್ ಟು ಲೆಟ್ ದ ಹಾರ್ಟ್ ಬಿ ಪೀಸ್ಫುಲ್ ಇನ್ ಸಚ್ ಸಿಚುಯೇಷನ್. ಸೊ ಈಗ ಹೃದಯ ಸೂಕ್ಷ್ಮ ಆಗಿದೆ, ಸಂಸ್ಕಾರಗಳು ತನ್ನ ಪರಿಣಾಮ ತಾನು ಬೀರ್ತಾ ಇದೆ, ಆದ್ರೆ ಒಂದು ಹಂತಕ್ಕೆ ಹೃದಯ ಸೂಕ್ಷ್ಮ ಆಗಿದೆ ಅಂದ್ರೆ ಕೆಲವು ಹಂತದಲ್ಲಿ ಸಂಸ್ಕಾರಗಳು ಪ್ರಬಲವಾಗಿ ಕಾಣುತ್ತೆ, ಕೆಲವೊಂದು ಹಂತದಲ್ಲಿ ಸೂಕ್ಷ್ಮ ಹೃದಯ ಪ್ರಬಲವಾಗಿ ಕಾಣುತ್ತೆ. ಹಾಗಾಗಿ ನಿರಂತರವಾಗಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇರಬೇಕು. ಈಗ ಸಂಸ್ಕಾರ ಪ್ರಬಲ ಆಗ್ತಿದೆ ಅಂದ್ರೆ ನಾವು ಕ್ರಮೇಣ ನಮ್ಮ ಮನಸ್ಸಿನ ಗಮನನ, ಅರಿವನ್ನ ಸೂಕ್ಷ್ಮ ಹೃದಯದ ಕಡೆಗೆ ತಗೊಂಡು ಹೋಗಿ ಅದು ಪ್ರಬಲ ಆಗುವಂತ ರೀತಿಯಲ್ಲಿ ನಾವು ನಡ್ಕೋಬೇಕು. ಸೊ ಇಟ್ಸ್ ಎ ಕಾನ್ಸ್ಟೆಂಟ್ ಸ್ಟ್ರಗಲ್, ಕಾನ್ಸ್ಟೆಂಟ್ ಅಡ್ಜಸ್ಟ್ಮೆಂಟ್ ಬಿಟ್ವೀನ್ ಸಂಸ್ಕಾರಸ್ ವಿಚ್ ಆರ್ ಟ್ರೈಂಗ್ ಟು ಎಕ್ಸರ್ಟ್ ಇನ್ಫ್ಲುಯೆನ್ಸ್ ಆನ್ ಯುವರ್ ಮೈಂಡ್ ಅಂಡ್ ಬಿಹೇವಿಯರ್ and the expanded heart or the sensitized heart or the expanded consciousness which is also trying to influence your mind and your behavior. So you are in constant adjustment between these two. ಇದನ್ನೇ ನಾನು ಯಾರು ನನ್ನ ಹತ್ರ ಸಿಟಿಂಗ್ಸ್ ಬಂದಿರ್ತಾರೋ ಫಾಲ್ಸ್ ಸೆಲ್ಫ್ ಮತ್ತೆ ಕಾನ್ಶಿಯಸ್ನೆಸ್ ನ ನಡುವೆ ಜಗ್ಗಾಟ ನಡೀತಾ ಇದೆ ಅಂತ ಹೇಳ್ತೀನಿ. ಸೊ ಇದು ಯಾರಾದ್ರೂ ನಮ್ಮ ಹತ್ರ ಬಂದು ಆ ಡಯಾಗ್ರಾಮ್ ಮಾಡ್ಕೊಂಡಿತ್ತು ಅಂದ್ರೆ ದೇ ವಿಲ್ ನೋ ಇದು ನಾವು ಧ್ಯಾನದಲ್ಲಿ ಏನ್ ಕೆಲಸ ಮಾಡ್ತೀವಿ, ಸಿಟ್ಟಿಂಗ್ ಕೊಟ್ಟಾಗ ಏನ್ ಕೆಲಸ ಆಗುತ್ತೆ, ಸಿಟ್ಟಿಂಗ್ ಕೊಟ್ಟ ನಂತರ ಅಭ್ಯಾಸಿ ಸ್ಥಿತಿನಲ್ಲಿ ಏನಾಗುತ್ತೆ, ಯಾಕೆ ಕೆಲವು ಅಭ್ಯಾಸಗಳ ಸ್ಥಿತಿಗಳನ್ನ ಮೈಗೂಡಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ, ಕೆಲವು ಅಭ್ಯಾಸಗಳನ್ನ ಸ್ಥಿತಿಗಳು ಕೊಟ್ಟರು ಕೂಡ ಅವ್ರು ಯಾಕೆ ಮೈಗೂಡಿಸ್ಕೊಳ್ತೀರಾ ಅದನ್ನ ಕಳ್ಕೊಳ್ತಾರೆ ಅನ್ನೋದಕ್ಕೆ ಉದಾಹರಣೆಯಾಗಿ ಆ ಒಂದು ಡಯಾಗ್ರಾಮ್ ನ ಕೊಟ್ಟಿದ್ದೀನಿ. ಮತ್ತೊಂದ್ಸತಿ ಯಾವಾಗಲೂ ಆ ಡಯಾಗ್ರಾಮ್ ಬಗ್ಗೆ ಮಾತಾಡೋಣಂತೆ. ಸೊ the more you adjust and cooperate, the more you see the development of the abilities, qualities. ಸೊ ನಾವು ಅಡ್ಜಸ್ಟ್ಮೆಂಟ್ ಸರಿಯಾದಂತ ರೀತಿಯಲ್ಲಿ ಅರಿವಿನಿಂದ ಪ್ರಜ್ಞೆನಲ್ಲಿ ಆಗ್ತಾ ಇರತಕ್ಕಂಥ ಪರಿವರ್ತನೆ ಕಡೆಗೆ ಗಮನ ಕೊಡ್ತಾ ಆ ಪ್ರಜ್ಞೆ ನಮ್ಮ ಮನಸ್ಸು ಮತ್ತೆ ನಡೆ ನುಡಿಗಳ ಮೇಲೆ ಪರಿಣಾಮ ಬೀರುವಂತ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತು ಅಂದ್ರೆ ಈ ಎಲ್ಲ ಗುಣಗಳು ವ್ಯಕ್ತ ಆಗೋದು ಸಹಜವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ಸ್ ವೈ ಸಮ್ ಪೀಪಲ್ ಟ್ರಾನ್ಸ್ಫಾರ್ಮ್ ವೈಲ್ ಅದರ್ಸ್ ಸ್ಪೆಂಡ್ ಇಯರ್ಸ್ ಟುಗೆದರ್ ಅಂಡ್ ದ ಇನ್ನರ್ ಚೇಂಜಸ್ ದೇ ಸ್ಟ್ರಗಲ್ ಟು ಎಕ್ಸ್ಪ್ರೆಸ್ ಎನಿ ಇನ್ನರ್ ಚೇಂಜಸ್ ಇನ್ ದ ಔಟರ್ ಬಿಹೇವಿಯರ್. ಸೊ ಯಾರು ಆಂತರಿಕವಾಗಿ ಆ ಸ್ಥಿತಿಗಳನ್ನ ಪಡ್ಕೊಂಡಿದ್ರು ಸಹ ನಾವು ಅದಕ್ಕೆ ಪೂರಕವಾದಂತ ರೀತಿಯಲ್ಲಿ ಜೀವನ ಮಾಡಲಿಲ್ಲ ಅಂದ್ರೆ, ಆಂತರಿಕ ಬದಲಾವಣೆ ನಮ್ಮ ಹೊರಗಿನ ಜೀವನದಲ್ಲಿ ಬದಲಾವಣೆಗಳನ್ನ ನಾವು ಮಾಡಿಕೊಳ್ಳುವಂತ ರೀತಿಯಲ್ಲಿ ಜೀವನ ಮಾಡಲಿಲ್ಲ ಅಂದ್ರೆ ಬಹಳಷ್ಟು ವರ್ಷಗಳು ಒಂದೇ ಸ್ಥಿತಿನಲ್ಲಿ ಇರ್ತೀವಿ, ನಾವೆಲ್ಲೂ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಅನಿಸುತ್ತೆ. ಅಂದ್ರೆ ಯಾಂತ್ರಿಕವಾಗಿ ಮೆಕ್ಯಾನಿಕಲ್ ಆಗಿ ನಾವು ನಮ್ಮ ಅಭ್ಯಾಸನ ಮಾಡ್ತಾ ಇದ್ದೀವಿ. ಸೊ ದಾಜಿಯವರು ಈ ಪುಸ್ತಕನ ಬರೆದಿರತಕ್ಕಂತ ಉದ್ದೇಶ ಒಂದೇ, ಯಾಂತ್ರಿಕ ಅಭ್ಯಾಸ ಬೇಡ, ಅರಿವು ಯುಕ್ತ ಅಭ್ಯಾಸ ಎಲ್ಲರೂ ಮಾಡುವಂತ ರೀತಿಯಲ್ಲಿ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ದಾಜಿಯವರು ಈ ಪುಸ್ತಕನ ಬರೆದಿದ್ದಾರೆ. ಸೊ ಯಾಂತ್ರಿಕತೆಯಿಂದ ಕೂಡಿರತಕ್ಕಂಥ ಅಭ್ಯಾಸ ನಮಗೆ ಬೇಡ, ಭಾವಪೂರ್ಣವಾದ ಕೂಡಿರತಕ್ಕಂಥ ಅಭ್ಯಾಸ ನಮಗೆ ಬೇಕು. ಸೊ ಇಟ್ ಶುಡ್ ಬಿ ಫಿಲ್ಡ್ ವಿತ್ ಮೆನಿ ಡಿಫ್ರೆಂಟ್ ಕಂಡೀಷನ್ಸ್. ಹಾಗಾದ್ರೆ ಕಂಡೀಷನ್ಸ್ ಕೂಡ ಚೇಂಜ್ ಆಗುತ್ತೆ. ಅವಾಗಲೇ ನಾವು ಹೇಳಿದ್ವಲ್ಲ, ವಿ ಹ್ಯಾವ್ ಟು ವೆಲ್ಕಮ್ ದ ಚೇಂಜ್ ಅಂತ ಹೇಳಿದ್ವಿ. ವೆಲ್ಕಮ್ ದ ಚೇಂಜ್ ಅಂದ್ರೆ the change occurs in the conditions also,
The change occurs in the feelings also. The change occurs in the inspiration also. Change occurs in the thoughts also. Change occurs in the behavior also. At all the 5 levels, you will experience change. Are we ready to accept the change that is coming our way, which is actually helping us to progress further in our life? This is something that we have to think about. Let me also remind you that when you get involved, the self-development journey, you are busy working on yourself. ಇಲ್ಲಿ ಆಧ್ಯಾತ್ಮಿಕ ಪ್ರಯಾಣ ಅಂದ್ರೆ ನಮ್ಮ ಮೇಲೆ ನಾವು ಮಾಡ್ತಕ್ಕಂಥ ಕೆಲಸಗಳು. You may notice how far you have come, but those around you, ನಿಮಗೆ ಎಷ್ಟೋ ಸತಿ ಗೊತ್ತಾಗದೇ ಇರ್ಬೋದು. ನಿಮಗೆ ಗೊತ್ತಾಗದೇ ಇದ್ರು ಸಹ ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮಲ್ಲಿ ಆಗಿರ್ತಕ್ಕಂಥ ಬದಲಾವಣೆನ ಗಮನಿಸಬಹುದು. ದೇ ಕಾಂಪ್ಲಿಮೆಂಟ್ ದ ಪಾಸಿಟಿವ್ ಎನರ್ಜಿ ಯು ಕ್ಯಾರಿ. ಸೊ ಅವ್ರು ಆ ರೀತಿಯಾದಂಥ ಒಂದು ಫೀಡ್ಬ್ಯಾಕ್ ಕೊಡ್ತು ಅಂದ್ರೆ ನಿಮಗೂ ಕೂಡ ಒಂದು ಉತ್ತೇಜನ ಸಿಗುತ್ತೆ. ಓಕೆ, ನಮ್ಮಲ್ಲಿ ಪರಿವರ್ತನೆ ಆಗ್ತಾ ಇದೆ ಅಂತ. ಸೊ ಎಷ್ಟೊಂದು ತಿಂಗಳುಗಳಾದ್ಮೇಲೆ, ಎಷ್ಟೊಂದು ವರ್ಷಗಳಾದ್ಮೇಲೆ ನಿಮ್ಮನ್ನು ಯಾರೋ ನೋಡ್ತಾರೆ ಅಂತ ಇಟ್ಕೊಳ್ರಿ. ನೋಡಿದಾಗ ಅರೆ ನೀವು ಹೀಗಿದ್ದವ್ರು ಹೀಗಾಗಿದ್ದಾರಲ್ಲ ಅಂತ ಒಂದು ಕಮೆಂಟ್ ಕೊಡ್ತು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇವ್ರು ಆಗ ನಾನು ನೋಡಿದ್ರು, ಈಗ ನಾನು ನೋಡ್ತಾ ಇರೋದ್ರಲ್ಲಿ ಇಷ್ಟೆಲ್ಲ ವ್ಯತ್ಯಾಸಗಳನ್ನ ಗಮನಿಸ್ತಾ ಇದ್ದಾರೆ ಅಂತ. ಅವರು ಒಂದು ಸಣ್ಣ ಕಮೆಂಟು ನಮಗೆ ಸಾಕಷ್ಟು ಉತ್ತೇಜನನ ಕೊಡುತ್ತೆ, ಪಾಸಿಟಿವಿಟಿನ ತಂದು ಕೊಡುತ್ತೆ. ದ ಕೀ ಹಿಯರ್ ಇಸ್ ಟು ಕೋಆಪರೇಟ್ ಅಂಡ್ ಕೀಪ್ ಮೂವಿಂಗ್. ಇಲ್ಲಿ ಅತ್ಯಂತ ಮುಖ್ಯವಾದಂತು ಅಂದ್ರೆ ಮಾಸ್ಟರ್ ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ನಮ್ಮ ಜೀವನನ ಆಧ್ಯಾತ್ಮಕ್ಕೆ ಪೂರಕವಾದಂತ ರೀತಿನಲ್ಲಿ ಜೀವನ ಶೈಲಿ ನಾವು ಅಳವಡಿಸ್ಕೊಂಡು ಮಾಸ್ಟರ್ನ ಜೊತೆ ಕೋಆಪರೇಟ್ ಮಾಡಬೇಕಾಗಿರೋದು ನಮ್ಮ ಪರಮ ಆದ್ಯ ಕರ್ತವ್ಯ. ನೋಯಿಂಗ್ ಫುಲ್ಲಿ ವೆಲ್ ದಟ್ ವೆನ್ ಯು ಟೇಕ್ ಒನ್ ಸ್ಟೆಪ್ ಟುವರ್ಡ್ಸ್ ದ ಗೋಲ್, ದ ಯೂನಿವರ್ಸ್ ಲೀಪ್ಸ್ ಟು ವೆಲ್ಕಮ್ ಯು ಟು ದ ನೆಕ್ಸ್ಟ್ ಸ್ಟೆಪ್. ಸೊ ನಾವು ಒಂದು ಹೆಜ್ಜೆ ಮುಂದಿಡ್ತು ಅಂದ್ರೆ ನಿಸರ್ಗ ನಮಗೆ ಮುಂದಿನ ಹೆಜ್ಜೆನ ಇಡ್ಲಿಕ್ಕೆ ಉತ್ತೇಜನ ಕೊಡ್ಲಿಕ್ಕೆ ರೆಡಿ ಆಗಿರುತ್ತೆ. ಮಾಸ್ಟರ್ ಎಷ್ಟೋ ಸತಿ ಹೇಳ್ತಾರೆ, ಇಫ್ ಯು ಟೇಕ್ ಒನ್ ಸ್ಟೆಪ್ ಟುವರ್ಡ್ಸ್ ದ ಡಿವೈನ್ ವಿಲ್ ಟೇಕ್ 10 ಸ್ಟೆಪ್ ಟುವರ್ಡ್ಸ್ ಯು ಅಂತ. ಸರಿ, ಮತ್ತಷ್ಟು ಭಾವನೆಗಳನ್ನ ಇಲ್ಲಿ ಕಂಡೀಷನ್ಸ್ ವ್ಯಕ್ತ ಮಾಡ್ತಾ ಹೋಗ್ತಾರೆ. 3 ಮತ್ತೆ ರಿಮೈಂಡ್ ಮಾಡ್ತೀನಿ. ದ ಫೀಲಿಂಗ್ ಆಫ್ ಪ್ರೆಸೆನ್ಸ್ ಆಫ್ ಡಿವಿನಿಟಿ, ದೈವತ್ವ ಎಲ್ಲೆಡೆ ಹರಡಿದೆ ಅನ್ನೋದು ಮನೋಭಾವ ಮೊದಲು ಬರುತ್ತೆ. ಗಾಂಭೀರ್ಯ ಅಥವಾ ಸಮತೋಲನದ ಸ್ಥಿತಿ ವ್ಯಕ್ತ ಆಗುತ್ತೆ. ಭ್ರಾತೃತ್ವದ ಮತ್ತು ಮಾತೃತ್ವದ ಭಾವನೆ ವ್ಯಕ್ತ ಆಗುತ್ತೆ. ಈ 3. ಇದರ ಜೊತೆಯಾಗಿ ಡಿಸರ್ನ್ಮೆಂಟ್ ಅಂಡ್ ರಿನೌನ್ಸಿಯೇಷನ್ ಅಂತ ಬರೀತಾರೆ. As your samskaras are cleaned away, the heart becomes sensitized and you begin to experience everything with greater intensity. ಸೂಕ್ಷ್ಮತೆ ಬೆಳೀತಿದ್ದಂಗೆನೆ ನಮಗೆ ಈ ಸೂಕ್ಷ್ಮತೆ ಅನ್ನೋದಿದೆಯಲ್ಲ, ಅದು ಇಟ್ಸ್ ಲೈಕ್ ಎ ಡಬಲ್ ಎಡ್ಜ್ ಸ್ವರ್ಡ್. ಎರಡರಲ್ಲೂ ಸೂಕ್ಷ್ಮತೆ ಬೆಳೆಯುತ್ತೆ. ಮೊದಲನೇದರಲ್ಲಿ ಕಷ್ಟ ಅನುಭವಿಸೋದ್ರಲ್ಲೂ ಸೂಕ್ಷ್ಮತೆ ಬೆಳೆಯುತ್ತೆ. ಕಷ್ಟನ ಸ್ವೀಕಾರ ಮಾಡುವಂತ ಮನೋಭಾವದಲ್ಲೂ ಸಹ ನಮಗೆ ಸೂಕ್ಷ್ಮತೆ ಬೆಳೆಯುತ್ತೆ. ಸೊ ಇಟ್ಸ್ ಎ ಡಬಲ್ ಎಡ್ಜ್ ಸ್ವರ್ಡ್. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್. So while you experience contentment, acceptance and forbearance, you will also experience the opposites. ಈಗ ತೃಪ್ತಿ ಇದ್ರೆ ಅತೃಪ್ತಿ ಕೂಡ ನಮಗೆ ಸೂಕ್ಷ್ಮತೆ ಜಾಸ್ತಿ ಆಗಿರೋದ್ರಿಂದ ಬೇಗ ಅನುಭವಕ್ಕೆ ಬರುತ್ತೆ. ಸಮತೋಲನ ಇತ್ತು ಅಂದ್ರೆ ಅಸಮತೋಲನದ ಸ್ಥಿತಿ ಕೂಡ ನಮಗೆ ಬೇಗ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಸೂಕ್ಷ್ಮತೆ ಜಾಸ್ತಿ ಆಯ್ತು ಅಂದ್ರೆ ಎರಡೂ ಕೂಡ ನಮಗೆ ಅನುಭವಕ್ಕೆ ಬರಲಿಕ್ಕೆ ಜಾಸ್ತಿ ಅನುಭವಕ್ಕೆ ಬರಲಿಕ್ಕೆ ಶುರು ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಹೇಗೆ ಅದನ್ನ ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದು? ಸ್ವೀಕಾರದ ಮನೋಭಾವ ಇಟ್ಕೊಳ್ತು ಅಂದ್ರೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಸ್ವೀಕಾರ ಮಾಡ್ಬೇಕಾದ್ರೆ ನಮ್ಗೆ ಯಾವ ಒಂದು ಸ್ಕಿಲ್ಸ್ ನಮ್ಗೆ ಸಹಾಯ ಮಾಡುತ್ತೆ ಅಂದ್ರೆ ಡಿಸರ್ನ್ಮೆಂಟ್ ಅಂಡ್ ರಿನೌನ್ಸಿಯೇಷನ್ ಅಂತ ಬರೀತಾರೆ. ಈ 2 ಗುಣಗಳು ನಮಗೆ ಅಕ್ಸೆಪ್ಟೆನ್ಸ್, ಸ್ವೀಕರಿಸುವಿಕೆಯ ಮನೋಭಾವನ ಕರಗತ ಮಾಡಿಸುತ್ತೆ. ಹಾಗಾದ್ರೆ ಡಿಸರ್ನ್ಮೆಂಟ್ ಅಂದ್ರೆ ಏನು? ವಿವೇಚನಾ ಶಕ್ತಿ. Discernment is distinguishing what is beneficial and what is detrimental to your journey. ಈಗ ಆಧ್ಯಾತ್ಮಿಕ ಪ್ರಯಾಣ ಮಾಡ್ತಾ ಇದೀವಿ. ಆಧ್ಯಾತ್ಮಿಕ ಪ್ರಾಣಕ್ಕೆ ಪೂರಕವಾದಂತಹ ಸ್ಥಿತಿಗಳು ಯಾವುದು, ಆಧ್ಯಾತ್ಮಕ್ಕೆ ಸ್ಥಿತಿಗೆ ನಮ್ಮ ಪ್ರಯಾಣಕ್ಕೆ ಮಾರ್ಗವಾದಂತಹ ಸ್ಥಿತಿಗಳು ಯಾವುದು, ಅಥವಾ ನಡೆನುಡಿಗಳು ಯಾವುದು ಅಂತ ನಮಗೆ ಹೃದಯದಿಂದ ಅರಿವಿನ ಮುಖಾಂತರ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಇದನ್ನ ನಾವು ವಿವೇಚನಾ ಶಕ್ತಿ ಅಂತ ಬರೀತೀವಿ. ಸೊ ಆ ವಿವೇಚನಾ ಶಕ್ತಿ ನಮಗೆ ಬೆಳೀತಿದ್ದಂಗೆನೆ ನಾವು ಸ್ವೀಕರಿಸುವಿಕೆಯ ಮನೋಭಾವನ ಹೆಚ್ಚಿಗೆ ಕರಗತ ಮಾಡ್ಕೊಳ್ಳಿಕ್ಕೆ ಶುರು ಆಗುತ್ತೆ. When the heart is free of samskaras, the voice becomes clearer. ಸಂಸ್ಕಾರಗಳ ಭಾರ ಹೃದಯದಲ್ಲಿ ಕಡಿಮೆ ಆಗ್ತಿದ್ದಂಗೆನೆ ಹೃದಯದ ಪಿಸು ಧ್ವನಿ ಸ್ಪಷ್ಟ ಧ್ವನಿಯಾಗಿ ಕೇಳಿಸ್ಲಿಕ್ಕೆ ಶುರು ಆಗುತ್ತೆ. And you receive guidance from within about what actions to take and what to avoid. ಸೊ ಯಾವಾಗ ಅದು ಧ್ವನಿಯ ರೂಪದಲ್ಲಿ
ನಮಗೆ ಕೇಳಿಸ್ಲಿಕ್ಕೆ ಸ್ಪಷ್ಟವಾಗಿ ಕೇಳಿಸ್ಲಿಕ್ಕೆ ಶುರು ಆಗುತ್ತೋ, ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಅನ್ನೋದು ಸ್ಪಷ್ಟವಾದ ರೀತಿಯಲ್ಲಿ ಆಂತರಿಕವಾಗಿ ನಮಗೆ ಗೈಡೆನ್ಸ್ ಬರಲಿಕ್ಕೆ ಶುರು ಆಗುತ್ತೆ. ಆಸ್ ಯು ಅಡ್ವಾನ್ಸ್ ಯುವರ್ ಡಿಸರ್ನ್ಮೆಂಟ್ ಎಕ್ಸ್ಪ್ಯಾಂಡ್ಸ್ ಟು ಇನ್ಕ್ಲೂಡ್ ಥಾಟ್ಸ್ ಹೆಲ್ಪಿಂಗ್ ಯು ಕಲ್ಟಿವೇಟ್ ದ ಪಾಸಿಟಿವ್ ಅಂಡ್ ರಿಜೆಕ್ಟ್ ದ ನೆಗೆಟಿವ್. ಅದು ಆ ವಿವೇಚನಾ ಶಕ್ತಿ ನಮಗೆ ಬೆಳೀತಾ ಇದ್ದಂಗೆನೆ ಮುಂದಿನ ಹಂತದಲ್ಲಿ ಅದು ನಮ್ಮ ಯೋಚನೆಗಳ ಮೇಲೂ ಕೂಡ ಪರಿಣಾಮ ಬೀರಿ ಪಾಸಿಟಿವ್ ಆಟಿಟ್ಯೂಡ್, ಸಕಾರಾತ್ಮಕವಾದ ಯೋಚನೆಗಳಷ್ಟೇ ನಮ್ಮಲ್ಲಿ ಮೈಗೂಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ನಕಾರಾತ್ಮಕವಾದ ಯೋಚನೆಗಳು ನಮ್ಮ ಮನಸ್ಸಿಗೆ ಬರದೇ ಇರುವಂತ ರೀತಿಯಲ್ಲಿ ಅದು ನೋಡ್ಕೊಳ್ಳುತ್ತೆ. ಅಲ್ಟಿಮೇಟ್ಲಿ ಡಿಸರ್ನ್ಮೆಂಟ್ಸ್ ವರ್ಕ್ಸ್ ಅಟ್ ದ ಲೆವೆಲ್ ಆಫ್ ಫೀಲಿಂಗ್ಸ್ ಗೈಡಿಂಗ್ ಯು ಟು ಎ ಪ್ಲೇಸ್ ಆಫ್ ಇನ್ನರ್ ವಿಸ್ಡಮ್. ಸೊ ಈ ವಿವೇಚನಾ ಶಕ್ತಿ ನಮ್ಗೆ ಆಂತರಿಕವಾಗಿ ನಮ್ಮ ಭಾವನೆಗಳ ಮೇಲೆ ಕೆಲಸ ಮಾಡಿ ಕಾಲಕ್ರಮೇಣದಲ್ಲಿ ನಮಗೆ ವಿವೇಕನ ಅದು ತಂದುಕೊಡುತ್ತೆ. ಎರಡನೇ ಗುಣ ನಾವು ಬೆಳೆಸ್ಕೊಳ್ಬೇಕಾಗಿರೋದು ಸ್ವೀಕರಿಸುವ ಮನೋಭಾವ ಬೇಕಂದ್ರೆ 2 ಗುಣಗಳು ಬೇಕು ಅಂತ ಹೇಳಿದ್ರು. ಮೊದಲನೇದು ಡಿಸರ್ನ್ಮೆಂಟ್ ವಿಚ್ ಈಸ್ ವಿವೇಚನಾ ಶಕ್ತಿ. ಎರಡನೇದು ಈಸ್ ರಿನನ್ಸಿಯೇಷನ್. ರಿನನ್ಸಿಯೇಷನ್ ಅಂದ್ರೆ ತ್ಯಜಿಸುವಿಕೆ. ರಿನನ್ಸಿಯೇಷನ್ ಅಂದ್ರೆ ಇರ್ತಕ್ಕಂಥ ವಿಷಯಗಳು, ಇರ್ತಕ್ಕಂಥ ವಸ್ತುಗಳನ್ನ, ಇರ್ತಕ್ಕಂಥ ವ್ಯಕ್ತಿಗಳನ್ನ ತ್ಯಾಗ ಮಾಡೋದು ಅಂತಲ್ಲ. ಸೊ ವಾಟ್ ಈಸ್ ರಿನನ್ಸಿಯೇಷನ್ ಅಂತ ಬರೀತಾರೆ. ರಿನನ್ಸಿಯೇಷನ್ ಈಸ್ ನಾಟ್ ಅಬೌಟ್ ಅಬ್ಯಾಂಡನಿಂಗ್ ಯುವರ್ ಜಾಬ್ ಆರ್ ಫ್ಯಾಮಿಲಿ ಆರ್ ಯುವರ್ ಪೊಸೆಷನ್ಸ್, ಬಟ್ ರಾದರ್ ಪುಟ್ಟಿಂಗ್ ಅಸೈಡ್ ದ ಅಂಡು ಅಟ್ಯಾಚ್ಮೆಂಟ್ಸ್ ದಟ್ ಬೈಂಡ್ ಯು ಎಮೋಷನಲಿ. ಸೊ ತ್ಯಜಿಸೋದು ಅಂದ್ರೆ ಈ ವ್ಯಕ್ತಿನ ನಾನು ತ್ಯಜಿಸ್ದೆ ಜೀವನದಲ್ಲಿ, ಈ ಒಂದು ವಸ್ತುನ ನಾನು ತ್ಯಜಿಸ್ದೆ ಅನ್ನೋದಲ್ಲ. ಆ ವ್ಯಕ್ತಿ, ವಸ್ತು ಅಥವಾ ವಿಷಯದಲ್ಲಿ ಇರ್ತಕ್ಕಂಥ ನಮ್ಮ ಭಾವನಾತ್ಮಕ ಸಂಬಂಧ ಏನಿದೆ, ಆ ಭಾವೋದ್ರೇಕದ ಸಂಬಂಧ, ಆ ಭಾವೋದ್ರೇಕದ ಸಂಬಂಧನ ನಾವು ತ್ಯಜಿಸ್ಬೇಕಾಗಿದೆ. ನಾವು ಯಾವ ವ್ಯಕ್ತಿನೂ ತ್ಯಾಗ ಮಾಡ್ಬೇಕಾಗಿಲ್ಲ, ಯಾವ ಕೆಲಸನೂ ತ್ಯಾಗ ಮಾಡ್ಬೇಕಾಗಿಲ್ಲ, ಯಾವ ಕುಟುಂಬನೂ ತ್ಯಾಗ ಮಾಡ್ಬೇಕಾಗಿಲ್ಲ, ಯಾವ ವಸ್ತು ಕೂಡ ನಾವು ತ್ಯಾಗ ಮಾಡುವಂತ ಅಗತ್ಯ ಇಲ್ಲ. ಇಲ್ಲಿ ರಿನನ್ಸಿಯೇಷನ್ ಅಂದ್ರೆ ತ್ಯಜಿಸೋದು ಅಥವಾ ತ್ಯಾಗ ಮಾಡೋದು ಅಂದ್ರೆ ಆ ವಸ್ತು ಅಥವಾ ವ್ಯಕ್ತಿ ಮತ್ತು ವಿಷಯದಲ್ಲಿನ ನಮ್ಮ ಭಾವನಾತ್ಮಕ ಸಂಬಂಧ ಏನಿದೆ, ಭಾವೋದ್ರೇಕದ ಸಂಬಂಧ ಏನಿದೆ, that is what you have to give up. Renunciation is a state of loving detachment in which you focus on what is important and distractions lose their power over you. ಈ ತ್ಯಜಿಸುವಿಕೆಯ ಮನೋಭಾವ ನಮ್ಮಲ್ಲಿ ಬಂದಾಗ ಅಂಟುವಿಕೆಯ ಸ್ವಭಾವ ಆಗುತ್ತೆ. ಪ್ರೇಮದಿಂದ ಕೂಡಿರತಕ್ಕಂಥ ಅಂಟುವಿಕೆಯ ಸ್ವಭಾವ ಏನಿದೆ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಆದ್ರೆ ಅದು ಪ್ರೇಮದಿಂದ ಕೂಡಿರುತ್ತಂತೆ. ಪ್ರೇಮದಿಂದ ಪೂರಕವಾಗಿ, ಪ್ರೇಮೋತ್ಪನ್ನವಾಗಿ ನಾವು ತ್ಯಜಿಸುವುದನ್ನ ನಾವು ಕಲ್ತ್ಕೊಳ್ತೀವಿ. ಈ ಡಿಟ್ಯಾಚ್ಮೆಂಟ್, ಅಂಟುವಿಕೆಯ ಸ್ವಭಾವ ಕಡಿಮೆ ಆಗ್ತಿದ್ದಂಗೆನೆ ಅವಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ನಾವು ಜೀವನದಲ್ಲಿ ಯಾವುದರ ಕಡೆ ಗಮನ ಹರಿಸ್ಬೇಕು, ಯಾವುದರ ಕಡೆ ಗಮನ ಹರಿಸುವಂತ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಈ ಪ್ರೇಮದ ಭಾವ ಉಕ್ಕಿ ಹರಿಲಿಕ್ಕೆ ಶುರು ಆಯ್ತು ಅಂದ್ರೆ ಬೈ ಮೆಡಿಟೇಟಿಂಗ್ ವಿತ್ ಲವ್ ಯು ಕ್ಯಾನ್ ಕಲ್ಟಿವೇಟ್ ಎ ಸ್ಟೇಟ್ ಆಫ್ ಫ್ಲೋ ಅಂಡ್ ಕ್ಲಾರಿಟಿ ನೀಡೆಡ್ ಫಾರ್ ದ ರಿನನ್ಸಿಯೇಷನ್ ಅಂಡ್ ದ ಡಿಸರ್ನ್ಮೆಂಟ್ ಟು ಎಮರ್ಜ್. ಹಾಗಾದ್ರೆ ಈ 2 ಗುಣಗಳನ್ನ ನಾವು ಮೈಗೂಡಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಪ್ರೇಮ ಪೂರ್ವಕವಾದಂತ ರೀತಿಯಲ್ಲಿ ನಮ್ಮ ಅಭ್ಯಾಸನ ನಾವು ಮಾಡ್ಬೇಕಾಗತ್ತೆ. ಪ್ರೇಮದಿಂದ ಕೂಡಿರ್ತಕ್ಕಂಥ ರೀತಿಯಲ್ಲಿ ಅಭ್ಯಾಸನ ಮಾಡ್ಬೇಕಾಗತ್ತೆ. ಅದಕ್ಕೆ ಒಣಗಿರುವಂತ ಸ್ಥಿತಿನಲ್ಲಿ ಅಭ್ಯಾಸ ಇರಬಾರ್ದು, ಅದು ಪ್ರೇಮದಿಂದ ಕೂಡಿರ್ಬೇಕು. ಅದು ನಾವು ನಮ್ಮ ಇಡೀ ಅಸ್ತಿತ್ವ ಏನಿದೆ ಅದನ್ನ ನಾವು ಆ ಒಂದು ಕೆಲಸದಲ್ಲಿ ತೊಡಗಿಸಿರ್ಬೇಕು. ಪ್ರೇಮದಿಂದ ಕೂಡಿರ್ಬೇಕು. ಪ್ರೇಮ ಅಂದ್ರೆ ಅನ್ಡಿವೈಡೆಡ್ ಹೋಲ್ಸಮ್ ಅಟೆನ್ಷನ್. ಸೊ ಅನ್ಡಿವೈಡೆಡ್ ಹೋಲ್ಸಮ್ ಅಟೆನ್ಷನ್ ಅಂದ್ರೆ ಪ್ರೇಮ ಅಂದ್ರೆ ನಾವು ನಮ್ಮ ಗುರಿ ಏನ್ ಇಟ್ಕೊಂಡಿದೀವಿ ಅದರ ಕಡೆಗೆ ಯಾವಾಗ್ಲೂ ನಮ್ಮ ಮನಸ್ಸಿನ ಗಮನ ಅದರ ಎಡೆಗೆ ಹರಿತಾ ಇರಬೇಕು. ಬೇರೆ ಎಲ್ಲದರ ಕಡೆಗೂ ತಕ್ಕ ಮಟ್ಟಿಗೆ ಗಮನ ಕೊಡ್ಬೇಕು. ಬಟ್ ಮುಖ್ಯವಾಗಿ ನಾವು ಹರಿಬೇಕಾದಂಥದ್ದು ನಮ್ಮ ಗಮನ ಅಂದ್ರೆ ನಮ್ಮ ಗುರಿ ಎಡೆಗೆ ಹರಿತಾ ಇರಬೇಕು. ನಿರಂತರವಾಗಿ ಹರಿತಿರ್ಬೇಕು, ಅವಿಭಾಜ್ಯವಾಗಿ ಹರಿತಾ ಇರಬೇಕು, ಅವಿಚ್ಛಿನ್ನವಾಗಿ ಹರಿತಾ ಇರಬೇಕು. It is essential to take the early days of practice seriously, as any deficiency in the practice during these days can have repercussions at higher levels. So ನಾವು ಮೊದಲು ಧ್ಯಾನ ಶುರು ಮಾಡಿದಾಗ, ಅಭ್ಯಾಸ ಶುರು ಮಾಡಿದಾಗ ಅದನ್ನು ಸಾಕಷ್ಟು ಸೀರಿಯಸ್ ಆಗಿ ನಾವು ತಗೋಬೇಕಾಗತ್ತೆ. ಯಾಕೆಂದ್ರೆ ಅಲ್ಲಿ ನಾವು ಎಷ್ಟು ಮಟ್ಟಿಗೆ ನಮ್ಮ ಅಭ್ಯಾಸನ ಪ್ರೇಮಪೂರಿತವಾಗಿ ಮೈಗೂಡಿಸ್ಕೊಳ್ತೀವಿ ಅಷ್ಟೇ ನಮಗೆ ಕಾಲಕ್ರಮೇಣದಲ್ಲಿ ಮುಂದುವರಿಲಿಕ್ಕೆ ಅದೇ ಸಹಾಯ ಮಾಡುತ್ತೆ. ಮೊದಲು ನಮ್ಮ ಅಭ್ಯಾಸದಲ್ಲಿ ಪ್ರೇಮದ ಭಾವ ಕಡಿಮೆ ಆಗಿತ್ತು ಅಂತಂದ್ರೆ, ಕಾಲಕ್ರಮೇಣದಲ್ಲಿ ನ್ಯೂನತೆಗಳಿತ್ತು ಅಂತಂದ್ರೆ, ಕಾಲಕ್ರಮೇಣದಲ್ಲಿ ಅದು ಮುಂದಿನ ಉನ್ನತ ಸ್ತರಗಳಲ್ಲಿ ತನ್ನದೇ ಆದಂತ ಛಾಪನ್ನು ಬಿಡುತ್ತೆ ಅಂತ ಗುರುಗಳು ಹೇಳ್ತಾರೆ. ಕಡೆಗೆ ಇನ್ನೊಂದೇ ಒಂದು ಪಾಯಿಂಟ್ ಹೇಳ್ತಾರೆ, ಈ ಒಂದು ಅಧ್ಯಾಯದಲ್ಲಿ ಮುಗಿಸ್ತಾ ಇದ್ದೀವಿ.
ರೆಸ್ಟ್ಲೆಸ್ನೆಸ್ ಇನ್ಕ್ರೀಸಸ್. ಒಂದೆಡೆ ಹೇಳ್ತಾ ಇದ್ದೀವಿ ಅಕ್ಸೆಪ್ಟೆನ್ಸ್, ಸ್ವೀಕಾರ ಮಾಡುವಂತ ಮನೋಭಾವ ಬರುತ್ತೆ, ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಶಾಂತಿ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ಕಡೆ ಹೇಳ್ತಾ ಇದ್ದೀವಿ ಚಡಪಡಿಸುವಿಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಇದೇನಪ್ಪ ಇದು ವಿಚಿತ್ರ ಅಂತ ಅನ್ಸುತ್ತಲ್ಲ, ಶಾಂತಿ ಬರಬೇಕಾಗಿತ್ತು, ಧ್ಯಾನ ಮಾಡಿ ಚಡಪಡಿಸುವಿಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರಲ್ಲ ಅಂತ ನೀವು ಅನ್ಕೋಬಹುದು. ಇಟ್ ಸೌಂಡ್ಸ್ ಕಾಂಟ್ರಡಿಕ್ಟರಿ, ಬಟ್ ಆಸ್ ಯು ಜರ್ನಿ ಥ್ರೂ ದ ಫಸ್ಟ್ ಚಕ್ರ ಯು ಫೀಲ್ ಸಮ್ ರೆಸ್ಟ್ಲೆಸ್ನೆಸ್. This is natural. As I described earlier, restlessness is an expression of the soul's eagerness to go further beyond. ಆತ್ಮ ವಿಸ್ತಾರ ಆಗಬೇಕು ಅಥವಾ ಆತ್ಮೋನ್ನತಿ ಆಗಬೇಕು ಅಂತ ಆತ್ಮದ ಸಹಜ ಸ್ವಭಾವ ಏನಿದೆಯಲ್ಲ, ಅದು ಈ ಚಡಪಡಿಸುವಿಕೆಯ ಸ್ವಭಾವದಲ್ಲಿ ವ್ಯಕ್ತ ಆಗುತ್ತೆ. ಎ ಡಿಸರ್ನಿಂಗ್ ಮೈಂಡ್ can feel the difference between the restlessness for the goal and the restlessness that arises from disturbance. So, ವಿವೇಚನಾ ಶಕ್ತಿಯಿಂದ ಕೂಡಿರತಕ್ಕಂಥ ಮನಸ್ಸು ಈ ಚಡಪಡಿಸುವಿಕೆ ಇದೆಯಲ್ಲ, ಯಾವ ಕಾರಣಕ್ಕಾಗಿ ನಾವು ಚಡಪಡಿಸ್ತಾ ಇದ್ದೀವಿ? ಗುರಿಯನ್ನು ಬೇಗ ಮುಟ್ಟಬೇಕು ಅಂತ ಚಡಪಡಿಸ್ತಾ ಇದೀವ, ಅಥವಾ ಲೌಕಿಕವಾದಂತ ಒಂದು ವ್ಯಕ್ತಿ ವಸ್ತು ವಿಷಯದ ಬಗ್ಗೆ ನಾವು ಚಡಪಡಿಸ್ತಾ ಇದೀವ? ಇದರಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಏನಿದೆ ಅದು ತಾನಾಗೆ ಕಂಡುಹಿಡ್ಕೊಡುತ್ತೆ. ಅದಕ್ಕೆ ಆ ವಿವೇಚನಾ ಶಕ್ತಿ ಕೂಡಿರ್ತಕ್ಕಂಥ ಮನಸ್ಸು ನಮಗೆ ಬೇಕು. ಎ ಡಿಸರ್ನಿಂಗ್ ಮೈಂಡ್, ವಿವೇಚನಾ ಶಕ್ತಿಯಿಂದ ಕೂಡಿರ್ತಕ್ಕಂಥ ಮನಸ್ಸು ಅದೇನ್ ಮಾಡುತ್ತೆ, ನಾವು ಚಡಪಡಿಸುವಿಕೆ ಅನುಭವಿಸಿದ್ರು ಕೂಡ ಯಾವ ವಿಚಾರವಾಗಿ ಅಥವಾ ಯಾವ ವಿಷಯದಲ್ಲಿ ನಾವು ಚಡಪಡಿಸುವಿಕೆ ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡುತ್ತೆ. ಗುರಿ ಎಡೆಗೆ ಚಡಪಡಿಸುವಿಕೆ ನಿಮಗೆ ಡೆವಲಪ್ ಆಗ್ತಿದೆ ಅಂದ್ರೆ ಅದು ಆಧ್ಯಾತ್ಮದ ಸ್ಥಿತಿ. ಜಗತ್ತಿನ ಅಥವಾ ಲೌಕಿಕ ವ್ಯಕ್ತಿ ವಸ್ತು ವಿಷಯದ ಕಡೆಗೆ ನಮ್ಮ ಚಡಪಡಿಸುವಿಕೆ ಜಾಸ್ತಿ ಆಗಿದೆ ಅಂದ್ರೆ ಅದು ನಮ್ಮನ್ನ ಮಾಯದಲ್ಲಿ ಸಿಕ್ಕಾಕ್ಸ್ತಕ್ಕಂಥ ಸ್ಥಿತಿ. ಈ ಎರಡರ ನಡುವೆ ಇರತಕ್ಕಂಥ ವ್ಯತ್ಯಾಸನ ನಮ್ಮ ವಿವೇಚನಾ ಭರಿತವಾದಂಥ ಮನಸ್ಸು ನಮಗೆ ಕಂಡುಕೊಡ್ಲಿಕ್ಕೆ ಸಹಾಯ ಮಾಡುತ್ತೆ. Even if restlessness arises from mundane matters, you can now deflect that to help your journey. So, ಲೌಕಿಕ ಸ್ತರದಲ್ಲಿ ನಮಗೆ ಚಡಪಡಿಸುವಿಕೆ ಜಾಸ್ತಿ ಆದ್ರೂ ಕೂಡ ಈಗ ಅರಿವು ಮೂಡಿರೋದ್ರಿಂದ, ವಿವೇಚನಾ ಶಕ್ತಿ ಮೂಡಿರೋದ್ರಿಂದ ಆ ಶಕ್ತಿ ಏನು ಲೌಕಿಕ ಎಡೆಗೆ ಹರಿತಾ ಇದೆ ಅದನ್ನ ನಾವು ಆಧ್ಯಾತ್ಮಿಕ ಎಡೆಗೆ ತಿರುಗಿಸ್ಲಿಕ್ಕೆ ಸಹಾಯ ಆಗುತ್ತೆ ನಮಗೆ. Your poise helps you to navigate the period of restlessness and helps you to progress further. ನಾವು ಯಾವ ಸಮತೋಲನದ ಸ್ಥಿತಿ ನಮ್ಮ ಮೊದಲ ಚಕ್ರದಲ್ಲಿ ಡೆವಲಪ್ ಮಾಡ್ಕೊಳ್ತೀವಿ, ಯಾವ ಒಂದು ಗಾಂಭೀರ್ಯನ ನಾವು ಡೆವಲಪ್ ಮಾಡ್ಕೊಳ್ತೀವಿ, ಅದರ ಒಂದು ಸಹಾಯದಿಂದ ನಾವು ಈ ಒಂದು ಚಕ್ರದಲ್ಲಿ ಇನ್ನೂ ಒಂದು ಉನ್ನತ ಹಂತಕ್ಕೆ ನಾವು ಏರಿ ಅಲ್ಲಿಂದ ಮುಂದಿನ ಹಂತದ ಚಕ್ರಕ್ಕೆ ಪ್ರಯಾಣ ಬೆಳೆಸಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತ ಗುರುಗಳು ಬರೀತಾ ಇದ್ದಾರೆ. ರಿಫ್ಲೆಕ್ಟ್ ಆನ್ ದ ಎಕ್ಸ್ಪೀರಿಯನ್ಸಸ್, ಕ್ವಾಲಿಟೀಸ್ ಅಂಡ್ ದ ಫೀಲಿಂಗ್ಸ್ ಅಟ್ ದ ಫಸ್ಟ್ ಚಕ್ರ. So much to experience, and if the beginning of the adventure is so action packed, imagine what awaits you as you reach higher levels of consciousness. So ನಾವು ಅದಕ್ಕೆ ಹೇಳ್ತಾ ಇರ್ತೀವಿ, ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಅನ್ನೋದಿದೆಯಲ್ಲ ಅದು ಸ್ಟಾಟಿಕ್ ಅಲ್ಲ, ಇಟ್ಸ್ ಎ ವೆರಿ ಡೈನಮಿಕ್ ಜರ್ನಿ. ಸೊ ಇಟ್ ಇಸ್ ಪ್ಯಾಕ್ಡ್ ವಿತ್ ಎನರ್ಜಿ, ಇಟ್ ಇಸ್ ಪ್ಯಾಕ್ಡ್ ವಿತ್ ಆಕ್ಷನ್, ಇಟ್ ಇಸ್ ಪ್ಯಾಕ್ಡ್ ವಿತ್ ಎಕ್ಸ್ಪೀರಿಯನ್ಸ್ ಆಫ್ ಡಿಫರೆಂಟ್ ಕಂಡೀಷನ್ಸ್. ನಮಗೆ ಯಾಕೆ ಧ್ಯಾನದಲ್ಲಿ ಇಷ್ಟೆಲ್ಲ ಏನು ಗೊತ್ತಾಗಲ್ಲ ಅಂದ್ರೆ ನಾವು ಅದನ್ನ ನೋಡ್ಕೊಳ್ಳುವಂತ ಅರಿವನ್ನ ನಾವು ಬೆಳೆಸ್ಕೊಂಡಿಲ್ಲ. ಯಾವಾಗ ನೋಡ್ಕೊಳ್ಳುವಂತ ಅರಿವು ಬೆಳೆಸಲ್ಲ ಅಲ್ವಾ, ನಮ್ಗೆ ಆ ಧ್ಯಾನದಲ್ಲಿ ಏನಪ್ಪ ದಿನ ಅದೇ ಧ್ಯಾನ, ದಿನ ಕಣ್ಮುಚ್ಕೊಂಡು ಕೂತ್ಕೋಬೇಕು, ದಿನ ಕಣ್ಮುಚ್ಕೊಂಡು ಕೂತ್ಕೊಂಡ್ರು ಕೂಡ ಅದೇನಾಗುತ್ತೋ ನಮ್ಗೆ ಏನು ಗೊತ್ತೇ ಆಗಲ್ಲ ಅನ್ನೋ ಒಂದು ನೀರಸ ಮನೋಭಾವ ಬಂದ್ಬಿಡುತ್ತೆ. ನಿಮ್ಗೆ ಆ ನೀರಸ ಮನೋಭಾವ ಬರಬಾರ್ದು ಅಂದ್ರೆ ಧ್ಯಾನದಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಳ್ಳುವಂತ ಸೂಕ್ಷ್ಮತೆ ಬೆಳೆಸ್ಕೋಬೇಕು. ಸೂಕ್ಷ್ಮತೆ ಬೆಳೆಸ್ಕೋಬೇಕು ಅಂದ್ರೆ ಅರಿವನ್ನ ಬೆಳೆಸ್ಕೋಬೇಕು. ಯಾವಾಗ ಅರಿವನ್ನ ಬೆಳೆಸ್ಕೊಳ್ತೀವೋ ಅರಿವಿನ ಸಹಾಯದಿಂದ ನಮಗೆ ತ್ಯಜಿಸುವಿಕೆಯ ಮನೋಭಾವ ಮತ್ತು ಸ್ವೀಕಾರದ ಮನೋಭಾವ ಮತ್ತೆ ವಿವೇಚನಾ ಶಕ್ತಿ ಬೆಳೆಯುತ್ತೆ. ಯಾವಾಗ ಈ ಮೂರು ಬೆಳೆಯುತ್ತೋ ನಮಗೆ ಸೂಕ್ಷ್ಮತೆ ಬೆಳೆಯುತ್ತೆ. ಸೂಕ್ಷ್ಮತೆ ಬೆಳೆದಾಗ ಆಧ್ಯಾತ್ಮದಲ್ಲಿ ನಾವು ದಿನನಿತ್ಯದಲ್ಲಿ ಮಾಡ್ತಾ ಇರತಕ್ಕಂಥ ಅಭ್ಯಾಸಗಳಿಂದ ಏನಾಗ್ತಾ ಇದೆ ಪರಿವರ್ತನೆ ನಮ್ಮ ಹೃದಯದಲ್ಲಿ ಮತ್ತೆ ಎಲ್ಲ ಸ್ತರಗಳಲ್ಲಿ, ನಾ 5 ಸ್ತರಗಳನ್ನ ಆವಾಗಲೇ ನಾ ಡಿಸ್ಕ್ರೈಬ್ ಮಾಡಿದೆ. 5 ಸ್ತರಗಳಲ್ಲಿ ಆಗ್ತಾ ಇರತಕ್ಕಂಥ ವ್ಯತ್ಯಾಸಗಳು, ಸ್ಫೂರ್ತಿನಲ್ಲಿ ಆಗ್ತಾ ಇರತಕ್ಕಂಥ ವ್ಯತ್ಯಾಸ, ಭಾವನೆಗಳಲ್ಲಿ ಆಗ್ತಾ ಇರತಕ್ಕಂಥ ವ್ಯತ್ಯಾಸ, ನಮ್ಮ ರೀತಿ ನೀತಿಗಳಲ್ಲಿ ಆಗ್ತಾ ಇರತಕ್ಕಂಥ ವ್ಯತ್ಯಾಸ, ನಮ್ಮ ಯೋಚನಾ ಪ್ರಾಣದಲ್ಲಿ ಆಗ್ತಾ ಇರತಕ್ಕಂಥ ವ್ಯತ್ಯಾಸ, ನಮ್ಮ ಸ್ಥಿತಿಗಳಲ್ಲಿ ಆಗ್ತಾ ಇರತಕ್ಕಂಥ ವ್ಯತ್ಯಾಸ. ಈ 5 ವ್ಯತ್ಯಾಸಗಳನ್ನ ನಮಗೆ ನೋಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಯಾವಾಗ ಅದನ್ನು ನೋಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ, ಇಟ್ಸ್ ಆಲ್ಮೋಸ್ಟ್ ಲೈಕ್ ಸೀಯಿಂಗ್ ಎ ಮೂವಿ ಇಂಟರ್ನಲಿ. ಎಲ್ಲ ಸಿನಿಮಾ ನೋಡ್ತಾರೆ, ಎಲ್ಲ ಸೀರಿಯಲ್ಸ್ ನೋಡ್ತಾರೆ. ಯಾರೋ ತೆಗೆದಿದ್ದ ಸಿನಿಮಾ, ಯಾರೋ ತೆಗೆದಿದ್ದ ಆಕ್ಟ್ ಮಾಡಿದ ಸೀರಿಯಲ್ನ ನಾವು ನೋಡ್ಕೊಳ್ತೀವಿ. ನಮ್ಮ ಜೀವನದಲ್ಲಿ ನಾವೇ ಆಕ್ಟ್ ಮಾಡ್ತಿರ್ತಕ್ಕಂಥ ಸಿನಿಮಾ ಆಗ್ಲಿ, ನಮ್ಮ ಜೀವನದಲ್ಲಿ ನಾವೇ ಆಕ್ಟ್ ಮಾಡ್ತಿರ್ತಕ್ಕಂಥ ಸೀರಿಯಲ್ಸ್ ನೋಡ್ಕೊಳ್ಳಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಇದನ್ನ ನೋಡ್ಕೊಳ್ಳಿಕ್ಕೆ ನಮಗೆ ಖುಷಿ ಆಯ್ತು ಅಂತಂದ್ರೆ ನಾವು ಇನ್ ಯಾವ ಸಿನಿಮಾ ನೋಡೋದು ಬಿಟ್ಬಿಡ್ತೀವಿ, ಎಲ್ಲಾ ಸೀರಿಯಲ್ ನೋಡೋದು ಬಿಟ್ಬಿಡ್ತೀವಿ. ಯಾವಾಗ ಸಿನಿಮಾ ನೋಡ್ಲಿಕ್ಕೆ ಬಿಟ್ಬಿಡ್ತೀವೋ
ಅದರೆಲ್ಲ ಅದೇ ಸಮಯನ ನಾವು ಆಧ್ಯಾತ್ಮದ ಕಡೆಗೆ ಮಿಷನ್ನ ಕೆಲಸಕ್ಕೆ ನಾವು ಅದನ್ನ ವಿನಿಯೋಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಯಾವಾಗ ಮಿಷನ್ನ ಕಡೆಗೆ ನಾವು ವಿನಿಯೋಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀವೋ ನಮಗೆ ಸ್ವಾಭಾವಿಕವಾಗಿ ನಮ್ಮ ಆಧ್ಯಾತ್ಮಿಕ ಪ್ರಗತಿ ತನ್ನದೇ ಆದಂತ ಒಂದು ವೇಗನ ಕಂಡುಕೊಳ್ಳಿಕ್ಕೆ ಶುರು ಆಗುತ್ತೆ. ಈ ಎಲ್ಲವೂ ನಮ್ಗೆಲ್ರಿಗೂ ಕೂಡ ಲಭ್ಯ ಆಗಲಿ, ಗುರುಗಳ ಒಂದು ಕೃಪೆ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳಿ ಈ ಮೊದಲ ಒಂದು ಅಧ್ಯಾಯ ಏನಿದೆ, ಮೊದಲ ಚಕ್ರದ ಒಂದು ಕಂಡೀಷನ್ಸ್ ಬಗ್ಗೆ ಏನು ಇವತ್ತು ಡಿಸ್ಕ್ರೈಬ್ ಮಾಡಿದೀವಿ, ಅದೆಲ್ಲರೂ ಕೂಡ ಅಂತೂ ಅನುಭವಿಸಂತದ್ದಾಗ್ಲಿ. ಈಗ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಅಂದ್ರೆ ಇಲ್ಲಿ ಗುರುಗಳು ಒಂದು ಲಾಸ್ಟ್ ಅಲ್ಲಿ ಒಂದು ಎಕ್ಸರ್ಸೈಸ್ ಕೊಟ್ಟಿದ್ದಾರೆ ಎಲ್ಲರೂ ಮಾಡ್ಲಿಕ್ಕೆ. ಏನ್ ಬರೆದಿದ್ದಾರೆ ಅಂದ್ರೆ, ಥಿಂಕ್ ಬ್ಯಾಕ್ ಟು ಎ ಟೈಮ್ ವೆನ್ ಯು ಆರ್ ಲಿಸನಿಂಗ್ ಟು ದ ಫೀಲಿಂಗ್ಸ್ ಆಫ್ ಅನದರ್ ಪರ್ಸನ್. ಇನ್ನೊಬ್ರು ಯಾವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನ ಕೇಳ್ತಾ ಇರ್ಬೇಕಾದ್ರೆ ನಿಮ್ಮಲ್ಲಿ ಯಾವ ಭಾವನೆಗಳು ಉತ್ಪನ್ನ ಆಗ್ತಾ ಇದೆ. ವಾಟ್ ವಾಸ್ ದ ಕಂಡೀಷನ್ ಆಫ್ ಯುವರ್ ಹಾರ್ಟ್ ಡ್ಯೂರಿಂಗ್ ದಟ್ ಟೈಮ್? ಅವ್ರ ಭಾವನೆಗಳನ್ನೆಲ್ಲ ನೀವು ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ, ನಿಮ್ಮಲ್ಲಿ ಆ ಫೀಲಿಂಗ್ ಬರ್ತಾ ಇರ್ಬೇಕಾದ್ರೆ ನಿಮ್ಮ ಹೃದಯದ ಸ್ಥಿತಿ ಯಾವ ರೀತಿ ಆಗಿತ್ತು? ವಾಟ್ ಡಿಡ್ ಯು ಲರ್ನ್ ಫ್ರಮ್ ದಟ್ ಎಕ್ಸ್ಪೀರಿಯನ್ಸ್? ಆ ಹೃದಯದ ಸ್ಥಿತಿ ಇದ್ದಾಗ ಅದರಿಂದ ಏನ್ ಪಾಠ ಕಲ್ತ್ಕೊಂಡ್ರಿ? ವಾಟ್ ಡಿಡ್ ದಟ್ ಫೀಲ್ ಲೈಕ್? ಅದು ಯಾವ ರೀತಿಯಾಗಿ ನಿಮ್ಮ ಅನುಭವಕ್ಕೆ ಬಂತು? ಇದರ ಬಗ್ಗೆ ಒಂಚೂರು ಕೂಲಂಕುಷವಾಗಿ ಗಮನ ಕೊಡಿ ಅಂತ ಗುರುಗಳು ಒಂದು ಎಕ್ಸರ್ಸೈಸ್ ಕೊಟ್ಟಿದ್ದಾರೆ ಎಲ್ರಿಗೂ. ಅದೇ ರೀತಿಯಾಗಿ ಥಿಂಕ್ ಆಫ್ ಎ ಟೈಮ್ ವೆನ್ ಯು ರೆಸಿಸ್ಟೆಡ್ ಎ ಡಿಫಿಕಲ್ಟ್ ಸಿಚುಯೇಷನ್ ಇನ್ ಯುವರ್ ಲೈಫ್. ಯಾವುದೋ ಒಂದು ಕಷ್ಟಕರವಾದಂತಹ ಸನ್ನಿವೇಶ ಬರುತ್ತೆ, ಅದನ್ನ ನೀವು ಸ್ವೀಕಾರ ಮಾಡೋ ಬದಲಿಗೆ ಅದನ್ನ ನಿರಾಕರಣೆ ಮಾಡ್ತಾ ಇದ್ದೀರಾ. ಆ ನಿರಾಕರಣೆ ಮಾಡಿದಂತ ಸ್ಥಿತಿನಲ್ಲಿ ನಿಮ್ಮ ಹೃದಯದ ಮೇಲೆ ಏನ್ ಪರಿಣಾಮ ಆಯಿತು, ನಿಮ್ಮ ಹೃದಯದಲ್ಲಿ ಯಾವ ಭಾವನೆಗಳ ವ್ಯತ್ಯಾಸ ಆಯಿತು, ಆ ಭಾವನೆಗಳ ವ್ಯತ್ಯಾಸ ಆದಂತ ರೀತಿಯಲ್ಲಿ ನಿಮ್ಮ ಜೀವನದ ಮೇಲೆ ಏನ್ ಪರಿಣಾಮ ಆಯಿತು ಅನ್ನೋದನ್ನ ನೋಡ್ಕೊಳ್ಳಿ ಅಂತ ಹೇಳಿ ಒಂದು ಎಕ್ಸರ್ಸೈಸ್ ಅನ್ನ ಗುರುಗಳು ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ ಸಹ ಮಾಡಬಹುದು. ಹೀಗೆ ನಾವು ಇದನ್ನೆಲ್ಲ ಮೊದಲನೇ ಅಧ್ಯಾಯ ಅಂತ ಇವಾಗ ನಾವು ಚರ್ಚೆ ಮಾಡಿದ್ರು ಸಹ ಇಲ್ಲಿ ಎಷ್ಟೊಂದು ಅಭ್ಯಾಸಗಳು ಯಾರು ಕೇಳಿಸ್ಕೊಳ್ತಾ ಇದ್ದೀರಿ, ಇದು ಎಲ್ಲರೂ ಸಹ ಬೇರೆ ಬೇರೆ ಸ್ತರದಲ್ಲಿ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಇದ್ದೀರಾ. ಹಾಗೆ ಅಂತ ಹೇಳಿದ ಕ್ಷಣ ಹಾಗಾದ್ರೆ ಇವತ್ತು ನೀವು ಮೊದಲನೇ ಅಧ್ಯಾಯದಿಂದ ನಮ್ಗೇನು ಉಪಯೋಗ ಆಗಲಿಲ್ಲ ಅಂತ ಏನಿಲ್ಲ. ನಾವೆಲ್ಲರೂ ಏನ್ ಮಾಡ್ಬೇಕಂದ್ರೆ, ವಿ ಹ್ಯಾವ್ ಟು ಸಿಟ್ ಬ್ಯಾಕ್ ಅಂಡ್ ಲುಕ್ ಅಟ್ ಅವರ್ ಓನ್ ಲೈಫ್, ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಅವರ್ ಲೈಫ್ ಓವರ್ ದ ಪಾಸ್ಟ್ ಮೆನಿ ಇಯರ್ಸ್. ನಾವು ಧ್ಯಾನ ಶುರು ಮಾಡಿದಾಗ್ಲಿಂದ ಹಿಡಿದು ಇವತ್ತಿನ ಈ ಸ್ಥಿತಿಯವರೆಗೆ ಧ್ಯಾನದಲ್ಲಿ ನಾವು ಏನೇನೆಲ್ಲ ಬದಲಾವಣೆಗಳನ್ನ ಕಂಡಿದ್ದೀವಿ, ಆ ಬದಲಾವಣೆಗಳು ಆಗ್ಬೇಕಾದ್ರೆ ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಬದಲಾವಣೆ ಆಯಿತು, ಯಾವ ಹಂತದಿಂದ ಯಾವ ಹಂತಕ್ಕೆ ಬದಲಾವಣೆ ಆಯಿತು, ಅದನ್ನ ನಾವು ಕೂತ್ಕೊಂಡು ಹಿಂದೆ ನೋಡ್ತಾ ರೆಟ್ರೋಸ್ಪೆಕ್ಟಿವ್ಲಿ ಅನಲೈಸ್ ಮಾಡಬೇಕು. ವೆನ್ ಯು ಅನಲೈಸ್ ರೆಟ್ರೋಸ್ಪೆಕ್ಟಿವ್ಲಿ ಅಂಡ್ ವಾಟ್ ಎವರ್ ವಿ ಡಿಸ್ಕಸ್ ಅಟ್ ಎವ್ರಿ ಪಾಯಿಂಟ್, ಪ್ರತಿ ಚಕ್ರದಲ್ಲೂ ಇಂತಿಂತ ಭಾವನೆಗಳು ಇಂತಿಂತ ಸ್ಥಿತಿಗಳು ವ್ಯಕ್ತ ಆಗುತ್ತೆ ಅಂತ ನಾವು ಏನು ಚರ್ಚೆ ಮಾಡ್ತೀವಿ, ಅದನ್ನ ನಮ್ಮನ್ನ ನಾವು ಕೂಲಂಕುಷವಾಗಿ ಹಿಮ್ಮುಖವಾಗಿ ನೋಡಿಕೊಂಡು ರೆಟ್ರೋಸ್ಪೆಕ್ಟಿವ್ಲಿ ಅನಲೈಸ್ ಮಾಡಿದಾಗ ನಮಗೂ ಕೂಡ ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತ ಸ್ಥಿತಿಗಳು ಬಂದಿದ್ವು. ಆದ್ರೆ ಆ ಸ್ಥಿತಿ ಬಂದಾಗ ಇದು ಮೊದಲನೇ ಚಕ್ರದ ಸ್ಥಿತಿ ಅಂತ ನಾವು ಅದನ್ನ ಗುರುತಿಸದೇ ಇರೋದ್ರಿಂದ ಮೊದಲನೇ ಚಕ್ರದಲ್ಲಿ ನಾವು ಏನೆಲ್ಲ ಕಂಡೀಷನ್ಸ್ ಪಾಸ್ ಆಗಿರ್ತೀವಿ ಅದನ್ನ ಗ್ರಹಿಸುವಂತ ಶಕ್ತಿ ನಮ್ಗೆ ಆವಾಗ ಇರ್ಲಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ದೇರ್ ಆರ್ 2 ways ಯು ಆರ್ ಗೋಯಿಂಗ್ ಟು ಲರ್ನ್. ಈ ಒಂದು ಏನು ಕ್ಲಾಸ್ನ ಅಟೆಂಡ್ ಮಾಡೋದ್ರಿಂದ, ಈ ಅಧ್ಯಾಯದ ಬಗ್ಗೆ ನಾವೇನ್ ಚರ್ಚೆ ಮಾಡ್ತಿದೀವಿ ಇದರಲ್ಲಿ ನೀವು ಭಾಗಿಯಾಗೋದ್ರಿಂದ ನಿಮಗೆ 2 ರೀತಿಯಾದಂತ ಒಂದು ಬೆನಿಫಿಟ್ ಆಗುತ್ತೆ. ಮೊದಲು, ಇದುವರೆಗೂ ನೀವು ನಡೆದು ಬಂದಂತ ಹಾದಿನ ಮತ್ತೊಮ್ಮೆ ಪರಾಂಬರಿಸಿ ನೋಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಯಾವಾಗ ನೀವು ಹಿಮ್ಮುಖವಾಗಿ ಅದನ್ನ ನೋಡ್ತಿರೋ, ಅದನ್ನ ನೋಡಿದಾಗ ನಾವು ಯಾವ ಯಾವ ಸ್ಥಿತಿಗಳಲ್ಲಿ ಪಾಸ್ ಆಗಿದ್ದೀವಿ, ಮೊದಲನೇ ಚಕ್ರದ ಯಾವ ಯಾವ ಸ್ಥಿತಿಗಳು ನಮ್ಮ ಜೀವನದಲ್ಲಿ ವ್ಯಕ್ತ ಆಗಿತ್ತು ಅಂತ ನೋಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅಂದ್ರೆ ಅದು ಹಿಮ್ಮುಖವಾಗಿ ನೋಡ್ಕೊಂಡಾಗ ಆಗ್ತಕ್ಕಂಥದ್ದು. ಎರಡನೇದು, ಈಗ ನೀವು ಧ್ಯಾನ ಮಾಡ್ಬೇಕಾದ್ರೆ ಈ ರೀತಿಯಾದಂತ ಬದಲಾವಣೆಗಳು ನಿಮ್ಮ ಹೃದಯದಲ್ಲಿ ಗೋಚರ ಆಯ್ತು ಅಂತಂದ್ರೆ, ಇದು ಈ ಚಕ್ರದಲ್ಲಿ ನಡೀತಾ ಇರತಕ್ಕಂತ ಒಂದು ಕೆಲಸ. ಯಾಕಂದ್ರೆ ಈಗ 2ನೇ ಚಕ್ರ ಮಾತಾಡ್ತೀವಿ, 2ನೇ ಚಕ್ರದಲ್ಲಿ ಕೆಲವು ಗುಣಗಳಿರುತ್ತೆ. ತದನಂತರ 3ನೇ ಚಕ್ರ ಮಾತಾಡ್ತೀವಿ, ಅದರಲ್ಲಿ ತನ್ನದೇ ಆದಂತ ಗುಣ ವಿಶೇಷತೆಗಳಿರುತ್ತೆ. ನಮಗೆ ಪ್ರತಿಯೊಂದು ಚಕ್ರದ ಗುಣ ವಿಶೇಷತೆಗಳನ್ನ ತಿಳ್ಕೊಳ್ತು ಅಂದ್ರೆ ಅದು ನಮಗೆ ಯಾವಾಗ ಆಗ್ತಾ ಇದೆಯೋ ಆವಾಗಲೇ ಅದನ್ನ ಗ್ರಹಿಸ್ಲಿಕ್ಕೆ, ಅದರ ಅರಿವಿನಿಂದ ನಾವು ಮುಂದುವರಿಲಿಕ್ಕೆ ಸಹಾಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮೆಲ್ರಿಗೂ ಕೂಡ ಈಗ ಯಾರಿಗೋ ಮೊದಲನೇ ಚಕ್ರದಲ್ಲಿ ಕೆಲಸ ಆಗ್ತಿದೆ ಅಂದ್ರೆ, ಈ ಮೊದಲನೇ ಚಕ್ರದಲ್ಲಿ ಕೆಲಸ ಆಗ್ತಿದೆ ಅನ್ನೋದಾದ್ರೆ ಇದನ್ನ ನಾವು ಬೇಗ ಮಾಡ್ಕೊಳ್ಳೋದು ಹೇಗೆ, ಯಾವ ರೀತಿ ಜೀವನ ಮಾಡೋದ್ರಿಂದ ಈ ಮೊದಲನೇ ಚಕ್ರದಲ್ಲಿ ಆಗ್ತಿರ್ತಕ್ಕಂಥ ಕೆಲಸಗಳು ಬೇಗ ಮುಗಿಯುವಂತ ರೀತಿಯಲ್ಲಿ ನಾವು ನೋಡ್ಕೋಬಹುದು, ಗುರುಗಳ ಜೊತೆಗೆ ಯಾವ ರೀತಿ ಕೋಆಪರೇಟ್ ಮಾಡಬಹುದು ಅನ್ನೋ ಅರಿವು ನಮಗೆ ಮೂಡುತ್ತೆ. ಯಾವಾಗ ನಮ್ಗೆ ಅರಿವು ಮೂಡುತ್ತೋ ಅವಾಗ ನಾವು ಆಧ್ಯಾತ್ಮಕ್ಕೆ ಪೂರಕವಾದಂತ ಜೀವನ ಶೈಲಿನ ನಾವು ನಮ್ಮಲ್ಲಿ ನಾವು ಮೈಗೂಡಿಸ್ಕೊಳ್ತಾ ಹೋಗ್ತೀವಿ.
ಆಧ್ಯಾತ್ಮಿಕ ಪ್ರಯಾಣಕ್ಕೆ ಒಂದು ವೇಗವನ್ನು ತಂದುಕೊಳ್ತೀವಿ. ಸೊ ದಿಸ್ ಇಸ್ ದ ಸೆಕೆಂಡ್ ಬೆನಿಫಿಟ್. ಯಾಕೆಂದ್ರೆ ಮೊದಲನೇದು ಹಿಮ್ಮುಖವಾಗಿ ನೋಡಿ, ಎರಡನೇದು ಈಗಿನ ಪರಿಸ್ಥಿತಿನಲ್ಲೇ ನೋಡಿ. ಈಗಿನ ಪರಿಸ್ಥಿತಿನಲ್ಲೇ ನಮಗೆ ವ್ಯಕ್ತವಾಗಿರ್ತಕ್ಕಂಥ ಸ್ಥಿತಿಗಳನ್ನ ಗುರುತಿಸಿ ಅದನ್ನ ಬೆಳೆಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಅದನ್ನ ಬೆಳೆಸ್ಕೊಳ್ಳಿಕ್ಕೆ ಆಲ್ರೆಡಿ ಗುರುಗಳು ಮಂತ್ರ ಕೊಟ್ಟಿದ್ದಾರೆ. 2 ಮಂತ್ರ ಇದೆ. AIOU ನಿರಂತರ ಸ್ಮರಣೆ. AIOU ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಸಾಕಷ್ಟು ಮಟ್ಟಿಗೆ ಅದೇನು ಭಾವನಾತ್ಮಕ ಸ್ಥಿತಿಗಳು ವ್ಯಕ್ತ ಆಗುತ್ತೆ ಅದು ಮೈಗೂಡಿಸ್ಕೊಳ್ಳುತ್ತೆ. ನಿರಂತರ ಸ್ಮರಣೆ ಮಾಡೋದ್ರಿಂದ ಕಾಲಕ್ರಮೇಣದಲ್ಲಿ ಆ ಒಂದು ಸ್ವಭಾವ ಪ್ರಭಾವವಾಗಿ ಮಾರ್ಪಾಡಾಗಿ ಆ ಗುಣ ವಿಶೇಷತೆಗಳು ನಮ್ಮಲ್ಲಿ ಮೈಗೂಡಿರ್ತಕ್ಕಂಥದ್ದು ಬೇರೆಯವ್ರ ಮೇಲೂ ಪ್ರಭಾವ ಬೀರ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ನಾವು ಆ ರೀತಿಯಾಗಿ ಬೇರೆಯವ್ರ ಮೇಲೆ ಪ್ರಭಾವ ಬೀರುವಂತ ಕೆಪಾಸಿಟಿನ ನಾವು ಬೆಳೆಸ್ಕೊಳ್ತೀವೋ ಸ್ಫೂರ್ತಿದಾಯಕ ಜೀವನವಾಗಿ ನಮ್ಮ ಜೀವನ ಮಾರ್ಪಾಡಾಗತ್ತೆ. ನಾವು ಲೌಕಿಕವಾಗಿನೂ ಸ್ಫೂರ್ತಿದಾಯಕವಾಗ್ಬೋದು, ಆದ್ರೆ ಆಧ್ಯಾತ್ಮಿಕವಾಗಿನೂ ಸ್ಫೂರ್ತಿದಾಯಕವಾಗ್ಬೋದು. ನಾವು ಯಾವ ನಿಟ್ಟಿನಲ್ಲಿ ಸ್ಫೂರ್ತಿದಾಯಕವಾಗ್ತೀವಿ ಅಂದ್ರೆ ಯಾವ ನಿಟ್ಟಿನಲ್ಲಿ ನಾವು ವಿಚಾರಗಳನ್ನ ಅರಿವನ್ನ ನಾವು ಮೈಗೂಡಿಸ್ಕೊಳ್ತೀವೋ ಆ ವಿಚಾರ ಪೂರಕವಾಗಿ ನಾವು ಸ್ಫೂರ್ತಿದಾಯಕವಾದಂತ ರೀತಿಯಲ್ಲಿ ಜೀವನ ಮಾಡ್ತೀವಿ. ಇಷ್ಟನ್ನು ಹೇಳ್ತಾ 6:53 ಬರ್ತಿದೆ. ಸೊ ಇವತ್ತಿನ ಈ ಮೊದಲನೇ ಅಧ್ಯಾಯ ಮುಗಿದಿದೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಇಲ್ಲಿಗೆ ಒಂಚೂರು ವಿರಾಮ ಕೊಡೋಣ. ಮುಂದಿನ ಹಂತದಲ್ಲಿ 2ನೇ ಅಧ್ಯಾಯದಲ್ಲಿ 2ನೇ ಚಕ್ರದ ಬಗ್ಗೆ ನಾವು ಡಿಸ್ಕಷನ್ ಮುಂದುವರಿಸೋಣಂತೆ, ಚರ್ಚೆನ ಮುಂದುವರಿಸೋಣಂತೆ ಮುಂದಿನ ಭಾನುವಾರ. ತಾವು ಕೂಲಂಕುಷವಾಗಿ ಹೇಳಿದ್ರು, ಅದು ಸ್ಫೂರ್ತಿದಾಯಕವಾಗಿ ಇತ್ತು ಬ್ರದರ್. ಬಹಳ ಚೆನ್ನಾಗಿತ್ತು ಸ್ಪೀಚ್. ತುಂಬಾನೇ ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್ ಸಿಸ್ಟರ್, ಥ್ಯಾಂಕ್ ಯು. ರಿಯಲಿ ನಮಗೆ ತುಂಬಾ ಅನುಕೂಲ ಆಗ್ತಾ ಇದೆ ನೀವು ಮಾತಾಡ್ತಾ ಇರೋದು. ನಮ್ಮನ್ನ ನಾವು ಗುರ್ತಿಸ್ಕೊಳಕ್ಕೆ ಮತ್ತೆ ಮುಂದಕ್ಕೆ ನಾವು ಏನ್ ಮಾಡ್ಬೋದು ಅಂತ ಅನ್ನೋದಕ್ಕೂ ಬಹಳಾನೇ ಹೆಲ್ಪ್ಫುಲ್ ಆಗ್ತಾ ಇದೆ ಬ್ರದರ್. ನನಗೊಮ್ಮೆ ನಿಮ್ಮ ಹತ್ರ ಸಿಟ್ಟಿಂಗ್ ತಗೊಳ್ಬೇಕು ಅನ್ನೋ ಆಸೆ ಇದೆ. ನನಗೆ ಇದು ಗೊತ್ತಿಲ್ಲ. ತೊಂದ್ರೆ ಇಲ್ಲ, ಫೋನ್ ನಂಬರ್ ನಾನು ಮೆಸೇಜ್ ಮಾಡ್ತೀನಿ, ಫೋನ್ ಮಾಡ್ಕೊಂಡು ಬನ್ರಿ, ಸರಿನಾ? ಓಕೆ ಬ್ರದರ್, ಥ್ಯಾಂಕ್ಸ್ ಎ ಲಾಟ್. ನಿಜವಾಗಿ ಗುರುಗಳು ನಮಗೆ ಎಂತ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ನಾವು ಕೃತಜ್ಞರಾಗಿದ್ರು ತುಂಬಾ ಕಡಿಮೆ ಅನ್ಸುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಥ್ಯಾಂಕ್ ಯು. ನಮಸ್ತೆ ಬ್ರದರ್. ಥ್ಯಾಂಕ್ ಯು ಬ್ರದರ್. ಬ್ರದರ್ ಅದು ನಮಸ್ತೆ ಬ್ರದರ್. ಹೇಳ್ರಿ ಲೋಕಮೂರ್ತಿ ಬ್ರದರ್, ಅದು 5 ಇದು ಸ್ಫೂರ್ತಿ ಭಾವನೆ ಅದ ಹೇಳಿದ್ರಲ್ಲ ಬ್ರದರ್, 5 ಲೆವೆಲ್ಸ್ ಇಂಗ್ಲಿಷ್ ಅಲ್ಲಿ ಏನೇ ಬರೀ ಇನ್ಸ್ಪಿರೇಷನ್. See, you start experiencing changes in the inspiration. ಯೋಚನಾ That leads to changes in your conditions. So Yes, conditions in inspiration work on one another. So initially you Yes. experience inspirations. Yes. That will manifest as conditions. From the conditions, Yes, sir. so initially sometimes it might be condition that you feel, then you get the inspiration. Some other times you might get the inspiration and then you get the condition. It doesn't matter. So they both act on one another. So conditions lead to inspirations. Inspirations need to changes in the feelings. Changes in the feelings need to changes in the thoughts. Changes in the thoughts lead to changes in your action. This is the sequence in which we actually undergo changes in our life. And this entire spiritual journey or spiritual anatomy book is to help us to recognize the changes that is occurring at these 5 levels so that we can modify our lifestyle in a conducive way to help and become better cooperative with the work that the Guru is doing on us, to aid in the spiritual progress of our own journey. So this is the entire sequence. So the conditions lead to changes in inspirations, from inspiration changes to feelings, from changes to feelings to changes of thoughts, from changes of thoughts to changes in our behavior. ಇಲ್ಲಿ ಬಿಹೇವಿಯರಲ್ ಅಂತ ಇಂಟ್ರು ಬಂದಿದ ತಕ್ಷಣನೇ ಚೇಂಜಸ್ ಇನ್ ಅವರ್ ಕಮ್ಯುನಿಕೇಶನ್ ಆಲ್ಸೋ. ಈಗ ಹಾರ್ಟ್ಫುಲ್ನೆಸ್ ಕಮ್ಯುನಿಕೇಶನ್ ಅಂತ ನಿಮ್ಮ ಎಲ್ರಿಗೂ ಕೂಡ ಎಷ್ಟೋ ಜನಕ್ಕೆ ಮ್ಯಾಂಡೇಟರಿ ಮಾಡಿದ್ದಾರೆ SNP ಪ್ರೋಗ್ರಾಮ್. ಅವ್ರಿಗೆ ಮ್ಯಾಂಡೇಟರಿ ಮಾಡಿದಾಗ ಕಮ್ಯುನಿಕೇಶನ್ ಈಸ್ ಓನ್ಲಿ ಒನ್ ಆಸ್ಪೆಕ್ಟ್ ಆಫ್ ಅವರ್ ಎಕ್ಸಿಸ್ಟೆನ್ಸ್ ಅಲ್ವಾ. ನಾವು ಭಾವನೆಗಳನ್ನ ನಾವು ಜೀವನದಲ್ಲಿ ನಡೆನುಡಿಗಳಲ್ಲಿ ಏನ್ ವ್ಯತ್ಯಾಸ ಮಾಡ್ತೀವಿ, ಅದ್ರಲ್ಲಿ ನಾವೇನ್ ಕಮ್ಯುನಿಕೇಟ್ ಮಾಡ್ತೀವಿ ಅದು ನಡೆನುಡಿಯ ಒಂದು ಭಾಗ ಕಮ್ಯುನಿಕೇಟ್ ಮಾಡೋದು. ಅದನ್ನೇ ಹಾರ್ಟ್ಫುಲ್ನೆಸ್ ಕಮ್ಯುನಿಕೇಶನ್ ಅಂತ ಮಾಡಿದ್ದಾರೆ. ನಾವು ಹಾರ್ಟ್ಫುಲ್ನೆಸ್ ಕಮ್ಯುನಿಕೇಶನ್ ಕೋರ್ಸ್ ಮಾಡ್ಕೊಂಡಾಗ್ಲೂ ಸಹ ನಮ್ಮ ಹೃದಯದ ಮೇಲೆ ಪರಿಣಾಮ ಆಗುತ್ತೆ. ನಮ್ಮ ಹೃದಯದಲ್ಲಿ ಪರಿವರ್ತನೆ ಆದಾಗ್ಲೂ ಸಹ ನಮ್ಮ ಈ ಕಮ್ಯುನಿಕೇಶನ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಯಾರಾದ್ರೂ ಹಾರ್ಟ್ಫುಲ್ನೆಸ್ ಕಮ್ಯುನಿಕೇಶನ್ ಕೋರ್ಸ್ ಇನ್ನೂ ಮಾಡ್ಕೊಂಡಿಲ್ಲ ಅಂದ್ರೆ ಇಂಗ್ಲಿಷ್ ನಲ್ಲಿ, ಹಿಂದಿನಲ್ಲಿ, ತಮಿಳು, ತೆಲುಗುನಲ್ಲಿ ಅದು ಆಲ್ರೆಡಿ ಇದೆ. ಅದನ್ನ ನಾವು
ಮಾಡ್ಕೋಬಹುದು. ಯಾರಿಗೆ ಇಂಗ್ಲಿಷು ಕನ್ನಡ ಮತ್ತೆ ಕನ್ನಡಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅಂದ್ರೆ ಕನ್ನಡದಲ್ಲಿ ಅದು ಟ್ರಾನ್ಸ್ಲೇಷನ್ ನಡೀತಾ ಇದೆ. ಇನ್ನು ಒಂದು ತಿಂಗಳು ಅಥವಾ 1.5 ತಿಂಗಳಲ್ಲಿ ಕನ್ನಡಕ್ಕೆ ಬರುತ್ತೆ ಅಂತ ಅನ್ಕೊಳ್ತೀನಿ. ಕನ್ನಡಕ್ಕೆ ಬಂದ ನಂತರ ನೀವು ಹಾರ್ಟ್ಫುಲ್ನೆಸ್ ಕಮ್ಯುನಿಕೇಶನ್ ಕೋರ್ಸ್ ಮಾಡ್ಕೊಂಡ್ರು ಸಹ ಅದರಿಂದ ಕೂಡ ನಿಮಗೆ ಸಾಕಷ್ಟು ಮಟ್ಟಿಗೆ ಆಧ್ಯಾತ್ಮಿಕವಾಗಿ ಪ್ರಯಾಣ ಆಗುತ್ತೆ ಅಥವಾ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ. ಹಾರ್ಟ್ಫುಲ್ನೆಸ್ ಕಮ್ಯುನಿಕೇಶನ್ ಕೋರ್ಸ್ ಯಾಕೆಂದ್ರೆ ಹಾರ್ಟ್ಫುಲ್ನೆಸ್ ಕಮ್ಯುನಿಕೇಶನ್ ಕೋರ್ಸ್ ಅಲ್ಲೂ ಕೂಡ ನಾವೇನ್ ಮೂಲತಃ ಮಾಡ್ತೀವಿ ಅಂದ್ರೆ ಅರಿವನ್ನ ಬೆಳೆಸ್ಕೊಳ್ತೀವಿ. ಯಾವ ರೀತಿಯಾಗಿ ನಾವು ಯಾವ ವಿಚಾರನ ವ್ಯಕ್ತ ಮಾಡ್ತಿದೀವಿ, ಯಾವ ಉದ್ದೇಶ ಇಟ್ಕೊಂಡು, ಯಾವ ಇಂಟೆನ್ಷನ್ ಇಟ್ಕೊಂಡು ನಾವು ಮಾತಾಡ್ತಾ ಇದೀವಿ, ಇದನ್ನೆಲ್ಲ ನಮ್ಮನ್ನ ನಾವು ನೋಡ್ಕೊಳ್ಳಿಕ್ಕೆ ಹಾರ್ಟ್ಫುಲ್ನೆಸ್ ಕಮ್ಯುನಿಕೇಶನ್ ಕೋರ್ಸು ಸಹಾಯ ಮಾಡುತ್ತೆ. ಬಟ್ ಅಲ್ಲಿ ಕಮ್ಯುನಿಕೇಶನ್ ಕಡೆ ಮಾತ್ರ ಸಹಾಯ ಮಾಡುವಂತ ಅಗತ್ಯ ಇಲ್ಲ. ನಮ್ಮ ದಿನನಿತ್ಯದ ಎಲ್ಲ ಸ್ತರದಲ್ಲೂ ಅರಿವು ಬಂದ್ಬಿಡ್ತು ಅಂದ್ರೆ ನಮಗೆ ಸಾಕಷ್ಟು ನಮ್ಮ ಪ್ರಗತಿಗೆ ನಾವೇ ನಾಂದಿ ಮಾಡಿಕೊಟ್ಟಂತ ರೀತಿಯಲ್ಲಿ ಸಹಾಯ ಆಗುತ್ತೆ, ಪೂರಕ ಆಗುತ್ತೆ. ಸರಿನಾ? ಓಕೆ, ಥ್ಯಾಂಕ್ ಯು. ಅಣ್ಣ ನಂದೊಂದು ಕ್ವಶನ್ ಇದೆ ಅಣ್ಣ. ಹೇಳ್ರಿ ವಿಜಯ ಭಾರತಿ. ಅಣ್ಣ, ಸರಳತೆ ಅನ್ನೋದು ನಮ್ಮ ಆಧ್ಯಾತ್ಮದಲ್ಲಿ ಹೇಗೆ ಶುರು ಆಗುತ್ತೆ, ಹೇಗೆ ಅದು ಅನುಭವ ಹೇಗಾಗುತ್ತೆ ಸರಳತೆ ಅನ್ನೋದು? ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ. ಈಗ ಯಾವುದೋ ಒಂದು ವಿಷಯ ನಿಮ್ಮ ಮನಸ್ಸಿನ ಗಮನಕ್ಕೆ ಬಂದಿದೆ. ಆ ವಿಚಾರವಾಗಿ ನೀವು ಒಂದು ಇತ್ಯರ್ಥ ಮಾಡಬೇಕು. ನೀವು ಮೊದಲು ಸರಳತೆ ಬಂದಾಗ, ಸರಳತೆ ಇಲ್ಲದೆ ಇದ್ದಾಗ ಆ ವಿಚಾರವಾಗಿ ಬಹಳಷ್ಟು ಚಿಂತೆ ಮಾಡ್ತೀರಾ. ಬಹಳಷ್ಟು ಚಿಂತೆ ಮಾಡಿದ್ರು ಕೂಡ ನಿಮಗೆ ಅದ್ರ ಬಗ್ಗೆ ನಿರ್ಧಾರ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಬಹಳಷ್ಟು ವಿಚಾರಗಳು ಅಂದ್ರೆ ಎಷ್ಟು ದಿನಗಳು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀರಾ. ನಿಮ್ಗೆ ಸಮಯ ಸಿಕ್ಕಿದಾಗೆಲ್ಲ ಅದ್ರ ಬಗ್ಗೆನೇ ಚಿಂತೆ ಮಾಡ್ತೀರಾ. ಅಷ್ಟೆಲ್ಲ ಚಿಂತೆ ಮಾಡಿದ್ರು ಕೂಡ ಸರಿಯಾದಂತ ನಿರ್ಧಾರ ನಿಮಗೆ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ನಿಮ್ಗೆ ಅಲ್ಲಿ ಸರಳತೆ ಇಲ್ಲ. ನಿಮ್ಗೆ ಸರಳತೆ ವ್ಯಕ್ತ ಆಗ್ಲಿಕ್ಕೆ ಶುರು ಆಯ್ತು ಅಂತಂದ್ರೆ ಏನಾಗತ್ತಂದ್ರೆ ಯಾವುದೇ ಒಂದು ವಿಚಾರ ನೀವು ಚಿಂತೆ ಮಾಡ್ಬೇಕಾದ್ರೆ ಎಷ್ಟು ಚಿಂತೆ ಮಾಡ್ಬೇಕೋ ಅಷ್ಟೇ ಚಿಂತೆ ಮಾಡ್ತೀರ. ಅನವಶ್ಯಕವಾಗಿ ಚಿಂತೆಗಳನ್ನ ಮಾಡೋದನ್ನ ಬಿಡ್ಲಿಕ್ಕೆ ಶುರು ಮಾಡ್ತೀರ. ತದನಂತರ ಅನವಶ್ಯಕವಾಗಿ ಅದರಲ್ಲಿ ಭಾವನೆಗಳನ್ನ ತುಂಬೋದನ್ನ ನೀವು ಕಮ್ಮಿ ಮಾಡ್ತಾ ಹೋಗ್ತೀರ. ಭಾವನೆಗಳನ್ನ ಕಮ್ಮಿ ಮಾಡೋದಲ್ದಿರ ಕಾಲಕ್ರಮೇಣದಲ್ಲಿ ನಿಮಗೆ ನಿರ್ಧಾರ ಮಾಡೋದು ಕೂಡ ಸುಲಭ ಆಗ್ಲಿಕ್ಕೆ ಶುರು ಆಗುತ್ತೆ. ನಾವಾಗ್ಲೇ ಹೇಳಿದ್ನಲ್ಲ, ಇವತ್ತಿನ ಅಧ್ಯಾಯದಲ್ಲಿ ಮೊದಲೇ ಶುರು ಮಾಡಿದಾಗ ಜೀವನ ಸುಗಮ ಆಗಬೇಕು, ಸುಲಭ ಆಗ್ಬೇಕು, ಸುಲಲಿತವಾಗಬೇಕು ಅಂತ ಹೇಳಿದೆ. ಈ 3 ಆಗ್ತಾ ಇದೆ ಅಂದ್ರೆ ನಿಮ್ ಜೀವನ ಸರಳ ಆಗ್ತಾ ಇದೆ ಅಂತ. ಬಿಕಾಸ್ 12ನೇ ಬಿಂದುವಿನ ಮುಖ್ಯ ಅಂಶ ಅಂದ್ರೆ ಸರಳತೆ. ಆ ಸರಳತೆ ಮೊದಲನೇ ಬಿಂದುವಿನಲ್ಲೇ ವ್ಯಕ್ತ ಆಗ್ಲಿಕ್ಕೆ ಶುರು ಆದ್ರೂ ಅದರ ಪರಾಕಾಷ್ಠೆ ನಾವು ತಲುಪೋದು 12ನೇ ಬಿಂದುವಿನಲ್ಲಿ. 12ನೇ ಚಕ್ರದಲ್ಲಿ ಆ ಸರಳತೆಯ ಪರಾಕಾಷ್ಠೆ ನಾವು ತಲುಪ್ತೀವಿ. 13ನೇ ಪಾಯಿಂಟ್ ಹೋಯ್ತು ಅಂತಂದ್ರೆ ಸರಳತೆ ಕೂಡ ಭಾರ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಯಾವ ಸರಳತೆನೂ ಬೇಡ ಹೋಗಪ್ಪ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಸೊ ಸರಳತೆ ಅನ್ನೋದು ಮೊದಲನೇ ಬಿಂದುವಿನಲ್ಲೇ ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ. ಅದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅನವಶ್ಯಕ ಭಾವನೆಗಳನ್ನ ನೀವು ವ್ಯಕ್ತಪಡಿಸೋದು ಕಡಿಮೆ ಆಗುತ್ತೆ, ಭಾವೋದ್ರೇಕಕ್ಕೆ ಒಳಗಾಗೋದು ಕಡಿಮೆ ಆಗುತ್ತೆ, ಚಿಂತೆ ಮಾಡೋದು ಕಡಿಮೆ ಆಗುತ್ತೆ, ಸರಿಯಾದ ದಿಕ್ಕಿನಲ್ಲಿ ಯೋಚನೆ ಮಾಡೋದು ಕಾರ್ಯಪ್ರವೃತ್ತವಾಗುತ್ತೆ, ಸಕಾರಾತ್ಮಕ ಯೋಚನೆಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ, ನಕಾರಾತ್ಮಕ ಯೋಚನೆಗಳು ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ನಿಮಗೆ ಯಾವಾಗ ಇದೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತೀರಾ ನಿಮಗೆ ಜಾಸ್ತಿ ಶಕ್ತಿ ಉಳಿಯುತ್ತೆ. ಯು ಫೀಲ್ ಎನರ್ಜೈಸ್ಡ್. ಧ್ಯಾನ ಮಾಡ್ತಿದ್ದಂಗೆನೆ, ಆಧ್ಯಾತ್ಮದಲ್ಲಿ ಪ್ರಯಾಣ ಮಾಡ್ತಿದ್ದಂಗೆನೆ ನಿಮಗೆ ಸಾಕಷ್ಟು ಮಟ್ಟಿಗೆ ಲವಲವಿಕೆ ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ. ಅಷ್ಟು ಬೇಗ ಸುಸ್ತಾಗಲ್ಲ. ರಾತ್ರಿ 12 ಗಂಟೆವರೆಗೂ ನಿಮ್ಗೆ ಕೆಲಸ ಕೊಟ್ಟರು ಕೂಡ ಕೆಲಸ ಮಾಡ್ಲಿಕ್ಕೆ ರೆಡಿ ಇರ್ತೀರಿ. ಈಗ 9 ಗಂಟೆಗೆ ಸಾಕ್ಷಿ ಮಾಡಬೇಕು ಅಂತ ಸಂಬಾರ್ ಅಂತ ಹೇಳಿ ತೆಳಿವಾದಂತ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಳ್ಳೋದು ಬದಲಿಗೆ 12 ಗಂಟೆವರೆಗೂ ಕೆಲಸ ಕೊಟ್ಟರು ಕೂಡ ಮಿಷನ್ ಕೆಲಸ 12 ಗಂಟೆವರೆಗೂ ಮಾಡ್ತೀರಿ. ಸೊ ದಟ್ ಇಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಈಗ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ವಾರದಿಂದ ಮುಂದಿನ ವಾರದಲ್ಲಿ ಮಿಷನ್ಗೆ ಸಂಬಂಧಪಟ್ಟ ಹಾಗೆ, ಮಾಸ್ಟರ್ಗೆ ಸಂಬಂಧಪಟ್ಟ ಹಾಗೆ ನೀವು ಸ್ವಭಾವತಃ ಸ್ವ ಇಚ್ಛೆಯಿಂದ ಏನ್ ಎಕ್ಸ್ಟ್ರಾ ಕೆಲಸ ಮಾಡಿದ್ರಿ ಅಂತ ನೀವು ದಯವಿಟ್ಟು ಮಾಡ್ಬಿಟ್ಟು ನಂಗೆ ಬರ್ದು ಕಳಿಸಿ. ಅಟ್ಲೀಸ್ಟ್ ಅಷ್ಟರ ಮಟ್ಟಿಗೆ ಆದ್ರೂ ಕೂಡ ನಿಮಗೆ ಒಂದು ಹಂತದ ಸ್ಫೂರ್ತಿ ಒಳಗಡೆಯಿಂದ ಬರ್ತಿರೋದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಆಯ್ತು ಅಂತ ನಮಗೆ ಗೊತ್ತಾಗುತ್ತೆ. ಸಮಥಿಂಗ್ ದಟ್ ಯು ಹ್ಯಾವ್ ಟು ಆಕ್ಚುಲಿ ಥಿಂಕ್ ಅಬೌಟ್ ದಟ್ ಯು ಹ್ಯಾವ್ ನಾಟ್ ಡನ್ ಟಿಲ್ ಟೈಮ್. ಇದುವರೆಗೂ ಮಾಡಿಲ್ಲ, ಆದ್ರೆ ಇವತ್ತು ಅರೆ ಇದು ನಮ್ಮ ಆಧ್ಯಾತ್ಮಿಕ ಸಹಾಯ ಮಾಡುತ್ತೆ ಅನ್ನೋದು ಆದ್ರೆ ಯಾಕೆ ಇದನ್ನ ಮಾಡಬಾರ್ದು ನಾನು ಅಂತ ನಿಮ್ಮೊಳಗಿಂದನೇ ಆ ಪ್ರಚೋದನೆ ಬಂದು, ಸ್ಫೂರ್ತಿ ಬಂದು ಆ ಕೆಲಸನ ನಾ ಮಾಡಿದೆ, ಆ ಕೆಲಸ ಮಾಡಿದ್ರಿಂದ ನನ್ನ ಮನಸ್ಸಿಗೆ ತೃಪ್ತಿ ಆಯ್ತು ಅನ್ನೋದು ಯಾವ್ದಾನೋ ಒಂದು ಕೆಲಸ ನೀವು ಮಾಡಿದ್ರೆ ದಯವಿಟ್ಟು ಅದನ್ನ ಬರೆದ್ಬಿಟ್ಟು ದಯವಿಟ್ಟು ಕಳಿಸಿ. ಅಕಸ್ಮಾತ್ ನೀವು ಬರೆದು ಕಳ್ಸಕ್ ಆಗದಿರೋ ತೊಂದರೆ ಇಲ್ಲ, ಯು ಪ್ಲೀಸ್ ಮೇಕ್ ಎ ನೋಟ್ ಇನ್ ದ ಡೈರಿ. ಇದು ಟಾಕ್ ಕೇಳಿದ್ಮೇಲೆ ನಂಗೆ ಸ್ಫೂರ್ತಿ ಆಯ್ತು, ಈ ಸ್ಫೂರ್ತಿದಾಯಕವಾದಂತ ರೀತಿಯಲ್ಲಿ ನಾ ಈ ಕೆಲಸ ಮಾಡಿದೆ ಅನ್ನೋದನ್ನ ನಿಮ್ ಡೈರಿನಲ್ಲಿ ನೀವು ಉಲ್ಲೇಖ ಮಾಡ್ಕೊಳ್ಬೇಕು. ಸರಿನಾ?
ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಮುರುಗೋಡು ಬ್ರದರ್, ಕ್ರಿಸ್ ಮಧುಸೂದನ್ ಬ್ರದರ್ ಬಂದಿದ್ರು, ಹಾ ಅವ್ರಿಗೂ ಒಳ್ಳೆ ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಬ್ರದರ್, ಒಂದೇ ಒಂದು ಪ್ರಶ್ನೆ. ಹೇಳ್ರಿ. ನೀವು ಮೂರು ಶಬ್ದಗಳು ಹೇಳಿದ್ರಲ್ಲ, ಸರಳತೆ, ದಟ್ ಈಸ್ ಈಸಿನೆಸ್, ಅದನ್ನ ಇಂಗ್ಲಿಷ್ ನಲ್ಲಿ ನೀವು ಹೆಂಗ್ ಟ್ರಾನ್ಸ್ಲೇಟ್ ಮಾಡ್ತೀರಾ? ಈಗ ನೋಡಿ, ಕನ್ನಡದಿಂದ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ಬೇಕಿದೆ, ಇಂಗ್ಲಿಷ್ ನಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡುವಂತ ಈ ಕಟ್ಟಿಗೆ ನಮ್ಗೆ ಸಿಕ್ಕಾಸ್ತಾ ಇದ್ದೀರಾ. ಆ 3 ಪದಗಳು ಮಾತ್ರನೇ. ನೋಡಿ, ಕನ್ನಡ ಭಾಷೆ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂದ್ರೆ, ನಿಮ್ಗೆ ಅದು ಹರಿಲಿಕ್ಕೆ ಶುರು ಆಯ್ತು ಅಂತಂದ್ರೆ ಒಳ್ಳೆ ರಾಗವಾಗಿರುತ್ತೆ. ಸುಗಮ, ಸುಲಭ, ಸುಲಲಿತ. ಆಯ್ತಾ? ಇಲ್ಲಿ ಯಾರಾದ್ರೂ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡೋರು, ನಿಮಗೆ ಯಾರನ್ನು ಪ್ರಾವೀಣ್ಯತೆ ಹೊಂದಿರೋರು ಯಾರೇ ಇತ್ತು ಅಂತಂದ್ರೆ ದಯವಿಟ್ಟು ನಂಗೆ ಇಲ್ಲಿ ಸಹಾಯ ಮಾಡ್ಬೇಕು. ಸುಲಭ ಅಂದ್ರೆ ಈಸ್, ಕರೆಕ್ಟ್ ಆಗಿ ಹೇಳಿದ್ರಿ. ಸುಗಮ ಅಂದ್ರೆ ಐ ಥಿಂಕ್ ವಿತೌಟ್ ಎನಿ ಅಬ್ಸ್ಟ್ರಕ್ಷನ್, ಸುಗಮವಾದಂತ ದಾರಿ ಅಂತ ಹೇಳ್ತೀವಿ, ವಿತೌಟ್ ಎನಿ ಅಬ್ಸ್ಟ್ರಕ್ಷನ್ಸ್ ಆರ್ ರೆಸಿಸ್ಟೆನ್ಸ್. ಸುಲಲಿತ ಅಂದ್ರೆ ಈಸಿ ಫ್ಲೋ, ಈಸಿ ಫ್ಲೋ ಟು ಇಟ್, ನ್ಯಾಚುರಲ್ ಫ್ಲೋ ಟು ಇಟ್. ಸೊ ಅದು ಸುಲಲಿತ. ಸುಲಲಿತ. ಸೊ ಎಲ್ಲ ಸು ಇಂದ ಶುರು ಆಗುತ್ತೆ. ಸತ್ವ, ಇವೆಲ್ಲ ಗುಣಗಳು ಸಾ ಅಂಶದಿಂದ ಶುರು ಆಗುತ್ತೆ. ಸತ್ವ ಅನ್ನೋದಿದೆಯಲ್ಲ, ಆ ಧಾತುವಿನಿಂದ ಇವೆಲ್ಲ ಗುಣಗಳು ವ್ಯಕ್ತ ಆಗ್ತಾ ಇದೆ. ಸು ಅಂತ ಬಂದ್ರೆ ನಿಮಗೆ ಒಳ್ಳೇದು ಅಂತ ಅರ್ಥ. ಒಳ್ಳೇದು ಅಂದ್ರೆ ಆಲ್ ಇನ್ಕ್ಲೂಸಿವ್ ಅಂತ. ಆಲ್ ಇನ್ಕ್ಲೂಸಿವ್ ಅಂದ್ರೆ ಇಟ್ಸ್ ಸಮಥಿಂಗ್ ದಟ್ ಗೋನ್ ಟು ಏಡ್ ಯುವರ್ ಜರ್ನಿ ಅಂತ. ಸೊ ಸುಲಭ ಆಗಿರ್ಬೇಕು, ಸುಗಮ ಆಗಿರ್ಬೇಕು, ಸುಲಲಿತವಾಗಿರ್ಬೇಕು. ಪಲ್ಲವಿ ಅವರೇ, ನೀವು ನೆಕ್ಸ್ಟ್ ಟೈಮ್ ಬರ್ತಿರಲ್ಲ ಮನೆಗೆ ಸಿಟ್ಟಿಂಗ್ ನಲ್ಲಿ, ಆವಾಗ ವಿಚಾರಿಸ್ಕೊಳ್ತೀರಿ ನಿಮ್ಮನ್ನ. ಸರಿ ಕಣ್ರಿ. ನಮಸ್ತೆ ಬ್ರದರ್. ಹೇಳ್ರಿ ಸರೋಜ ಅವರೇ. ಬ್ರದರ್, ಈಗ ಸೂಕ್ಷ್ಮತೆ ಹೇಳಿದ್ರೆ, ನಾನು ಒಂದು 10 ವರ್ಷದಿಂದ ನಮ್ಮ ಅಭ್ಯಾಸದಲ್ಲಿದ್ದೀನಿ. ಸೂಕ್ಷ್ಮತೆ ಗೊತ್ತಾಗುತ್ತೆ, ಆದ್ರೆ ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಮರ್ತು. ಇಲ್ಲ, ಈಗ ನಾವು ಸೂಕ್ಷ್ಮತೆಯಿಂದ ಯಾವಾಗ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂದ್ರೆ, ಸೂಕ್ಷ್ಮತೆಯಿಂದ ವ್ಯಕ್ತವಾದಂತ ಸ್ಥಿತಿ ನಮ್ಗೆ ಗೊತ್ತಾಗ್ಬೇಕು. ಈಗ ಮೊದಲು ನೀವು ನೋಡ್ಕೋಬೇಕಾಗಿರೋದು ಅದು. ಈಗ ನಂಗೆ ಸೂಕ್ಷ್ಮತೆ ಇದೆ ಅಂತ ಗೊತ್ತಾದ್ರೆ ಯಾವ ಸ್ಥಿತಿಗಳನ್ನ ನಾನು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಇದು ಮೊದಲು ನಾವು ನೋಡ್ಕೋಬೇಕು. ಸ್ಥಿತಿನ ಗ್ರಹಿಸ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಆ ಸ್ಥಿತಿನ ಕಾಪಾಡಿಕೊಳ್ಳಿಕ್ಕೆ ನನ್ನಲ್ಲಿ ನಾನು ಬದಲಾವಣೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು, ಅದನ್ನ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಸೊ ದೇರ್ ಆರ್ 3 ಸ್ಟೇಜಸ್. ಫಸ್ಟ್ ಯು ಹ್ಯಾವ್ ಟು ಡೆವಲಪ್ ಸೆನ್ಸಿಟಿವಿಟಿ. ಸೆನ್ಸಿಟಿವಿಟಿ ಅಂತ ಬಂದಾದ್ಮೇಲೆ ಕಂಡೀಷನ್ಸ್ ನ ಗ್ರಹಿಸ್ಕೋಬೇಕು, ಸ್ಥಿತಿಗಳನ್ನ ನಾವು ಗ್ರಹಿಸ್ಕೋಬೇಕು, ಭಾವನೆಗಳನ್ನ ನಾವು ಗ್ರಹಿಸ್ಕೋಬೇಕು. ಆ ಕಂಡೀಷನ್ಸು ಅಥವಾ ಮತ್ತೆ ಸ್ಥಿತಿಗಳು ಅಥವಾ ಭಾವನೆಗಳನ್ನ ನಾವೇನ್ ಗ್ರಹಿಸ್ಕೊಳ್ತಿದ್ದ ಫೀಲಿಂಗ್ಸ್ ಅಂಡ್ ದ ಕಂಡೀಷನ್ಸ್, ವಾಟ್ ಎವರ್ ವಿ ಕ್ಯಾಚ್ ಹೋಲ್ಡ್ ಆಫ್, ಅದನ್ನ ಹೇಗೆ ಇಟ್ಕೊಳ್ಳೋದು, ಬೆಳೆಸ್ಕೊಳ್ಳೋದು, ಅಲ್ಲಿ AIO ವ್ಯಕ್ತ ಆಗುತ್ತೆ, ಸಹಾಯ ಮಾಡುತ್ತೆ. AIO ಸಹಾಯ ಮಾಡಿದ್ಮೇಲೆ ತದನಂತರ ನನ್ನ ಜೀವನದಲ್ಲಿ ಅದನ್ನ ಹೇಗೆ ನಾವು ಅದನ್ನ ವ್ಯಕ್ತ ಮಾಡ್ಬೇಕು, ಅಲ್ಲಿ ನಮಗೆ ಜೀವನ ಶೈಲಿ ಮೇಲೆ ನೋಡ್ಕೊಳ್ಳುವಂಥದ್ದು ಪರಿಣಾಮ ಮಾಡ್ಬೇಕಾಗುತ್ತೆ. ನಾನು ಈ ರೀತಿಯಾದಂತ ಜೀವನ ಶೈಲಿ ಮಾಡ್ತು ಅಂದ್ರೆ ಈ ಸ್ಥಿತಿಗಳು ಬೆಳಿಲಿಕ್ಕೆ ಸಹಾಯವಾಗಿದ್ಯಾ ಅಥವಾ ಈ ಸ್ಥಿತಿಗಳು ಬೆಳಿಲಿಕ್ಕೆ ಸಹಾಯವಾಗಿಲ್ವಾ ಅನ್ನೋದನ್ನ ನಾವು ನೋಡ್ಕೊಳ್ಳಿಕ್ಕೆ ಬಂತು ಅಂದ್ರೆ ಅದನ್ನ ನಾವು ಮೈಗೂಡಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅತ್ಯಂತ ಮುಖ್ಯವಾಗಿ ನಾವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಸಾಮಾನ್ಯವಾಗಿ ಎಲ್ಲರೂ 2 ಮಾಡ್ತೀವಿ. ಸೂಕ್ಷ್ಮತೆ ಒಂದು ಹಂತಕ್ಕೆ ಬೆಳೀತು ಅಂದ್ರೆ ಕಂಡೀಷನ್ಸ್ ಅಥವಾ ಭಾವ ಏನಿದೆ, ಭಾವ ಮತ್ತೆ ಸ್ಥಿತಿ, ಇದೆರಡನ್ನು ನಾವು ಒಂದು ತಕ್ಕ ಮಟ್ಟಿಗೆ ಗುರುತಿಸ್ತೀವಿ. ಗುರುತಿಸ್ಕೊಂಡಾಗ ಒಂದ್ ಸ್ವಲ್ಪ ಇನ್ನೂ ಒಂಚೂರು ಅಭ್ಯಾಸ ಆಯ್ತು ಅಂದ್ರೆ AIO ಮಾಡ್ಕೊಳ್ಲಿಕ್ಕೆ ಶುರು ಮಾಡ್ತೀವಿ. ಬಟ್ ಈ AIO ಮಾಡದೆ ಇಷ್ಟೇ ಸಾಲಲ್ಲ. ಯಾಕೆಂದ್ರೆ ನಾವು 24 ಗಂಟೆ ಜೀವನ ಮಾಡ್ತೀವಿ. AIO ಎಷ್ಟೊತ್ತು ಮಾಡ್ತೀವಿ? 10 ನಿಮಿಷ ಮಾಡ್ತೀವ, ಅರ್ಧ ಗಂಟೆ ಮಾಡ್ತೀವ, 1 ಗಂಟೆ ಮಾಡ್ತೀವ. ಅದಾದ್ಮೇಲೆ ನಮ್ಮ ಮನಸ್ಸಿನ ಗಮನನ, ಅರಿವಿನ ಅಲ್ಲಿಂದ ತೆಗೆದು ಬಿಟ್ರೆ ಅದು ಮತ್ತೆ ಎಲ್ಲಿ ಹೊರಟೋಗುತ್ತೆ. ಸೊ ನಮ್ಮ ಜೀವನ ಶೈಲಿನೇ ನಾವು ಪರಿವರ್ತನೆ ಮಾಡ್ಕೊಂಡ್ಬಿಟ್ರೆ ಯಾವುದೇ ಭಾವ ಬರಲಿ, ಯಾವುದೇ ಸ್ಥಿತಿ ಬರಲಿ, ಅದನ್ನ ನಾವು ಮೈಗೂಡಿಸ್ಕೋಬೇಕು. ಆ ಮೈಗೂಡಿಸ್ಕೊಳ್ಳುವಂತ ಕೆಲಸ 24 ಗಂಟೆ ಇರಬೇಕು. ಆ ರೀತಿಯಾಗಿ ನನ್ನ ಜೀವನ ಶೈಲಿನ ನಾನು ಮಾಡ್ಕೊಳ್ಳಿಕ್ಕೆ ಸರಿ ಇತ್ತು ಅಂತಂದ್ರೆ, ರೆಡಿ ಇತ್ತಂದ್ರೆ, ಆವಾಗ ನಮ್ಗೆ ಆಧ್ಯಾತ್ಮಿಕವಾಗಿ ಅತಿ ವೇಗವಾಗಿ ಪ್ರಯಾಣ ಆಗ್ಲಿಕ್ಕೆ ಶುರು ಆಗುತ್ತೆ. ಸರಿನಾ? ತಗೋಬೇಕು ನಿಮ್ಮ ಹತ್ರ, ನಾವು ಕೋಲಾರಲ್ಲಿರೋದು. ಹಾ ಸರಿ ಕಣ್ರಿ, ಎಲ್ರಿಗೂ ಸಿಟ್ಟಿಂಗ್ ಬೇಕಂತ ಹೇಳ್ತಿದಾರೆ. ಸೊ ಅದು ಕಾಲಕ್ರಮೇಣ ಎಲ್ಲ ಈಗ ಕೋಲಾರ ಆಶ್ರಮಕ್ಕೂ ಕರೆದಿದ್ದಾರೆ. ಸೊ ಒಂದ್ಸತಿ ಕೋಲಾರ ಆಶ್ರಮಕ್ಕೆ ಬರ್ತೀವಿ ನಾವು. ಸೊ ಪ್ರಾಕ್ಟಿಗಳಲ್ಲಿ ಯಾವಾಗ್ಲೂ ಬರ್ತೀವಿ, ಬಂದಾಗ ಎಲ್ಲರೂ ಭೇಟಿ ಆಗೋಣ. ಬ್ರದರ್, ಈ ಗ್ರೂಪ್ ನಲ್ಲಿ ಸಿಟ್ಟಿಂಗ್ ಕೊಟ್ರು ಸ್ವಲ್ಪ ಜನಕ್ಕೆ ಬರುತ್ತೆ. ಗ್ರೂಪ್ ನಲ್ಲಿ ಸಿಟ್ಟಿಂಗ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಲೂ ಒಂದ್ಸತಿ ಅದನ್ನ ಟೈಮ್ ಮಾಡ್ಕೊಂಡು ಅರ್ಧ ಗಂಟೆ ಬೇಗ ಶುರು ಮಾಡಿ, ಸಿಟ್ಟಿಂಗ್ ಶುರು ಮಾಡಿ, ನಂತರ ಇದನ್ನ ಅಧ್ಯಯನ ಮುಂದುವರ್ಸೋಣ. ಯಾವತ್ತಾನು ಒಂದು ಕ್ಲಾಸಲ್ಲಿ ಮಾಡೋಣ. ಸರಿನಾ? ಸರಿ. ಯಾರಿಗಾದ್ರೂ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕಾಲಕ್ರಮೇಣದಲ್ಲಿ ಒಂದು ಅರ್ಧ ಗಂಟೆ ಬೇಗ ಶುರು ಮಾಡಿ, ಅರ್ಧ ಗಂಟೆ ಸಿಟ್ಟಿಂಗ್ ಮುಗಿಸಿ, ನಂತರ ಅಧ್ಯಯನ ಕಂಟಿನ್ಯೂ ಮಾಡ್ಬೋದು. ಅದು ಕೂಡ ಮಾಡ್ಬೋದು. ದಟ್ ವಿ ಶಾಲ್ ಥಿಂಕ್ ಅಬೌಟ್. ಸರಿನಾ? ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದಂಗಲ್ಲ, ಎಲ್ಲರಿಗೂ ಇಂಟ್ರೆಸ್ಟ್ ಇದೆ.
ಎಲ್ರೂ brother. ಎಲ್ಲಾರ್ಗೂ ಬೇಕು brother. ಒಂದ್ ಎಲ್ರೂ sitting ಪರವಾಗಿ ಬೇಕು. ನೀವೆಲ್ಲ ಒಬ್ಬೊಬ್ರು ಉತ್ತರ ಕೊಡ್ಲಿಕ್ಕೆ ಬೇಡ, ನಿರ್ಧಾರ ಮಾಡೋಣಂತೆ. ಆಯ್ತಾ? ಎಲ್ಲಾರ್ಗೂ ಕೊಡಿ ಬ್ರದರ್. ಆಯ್ತು. ಪ್ರತಿ No problem. ಪ್ರತಿ ಒಂದು ಅರ್ಧ ಗಂಟೆ ಬೇಗ ಶುರು ಮಾಡಿ ಸಿಟ್ಟಿಂಗ್ ಶುರು ಮಾಡ್ಬೇಕಾಗತ್ತೆ, ಅಥವಾ 7 ಗಂಟೆ ಮುಗಿಸೋ ಬದಲಿಗೆ 7:15 ಮುಗಿಸ್ಬೇಕಾಗತ್ತೆ. ಯಾವ್ದೋ ಒಂದು ಮಾಡೋಣಂತೆ. ವಿಲ್ ಡೂ ದಟ್. ಸರಿನಾ? ಪ್ರತಿ ಸರಿ, ನೇತ್ರ ಅವ್ರು ಹೇಳ್ರಿ. ನೇತ್ರ ಅಂತ ಎರಡು ಬ್ರದರ್ ನಮಗೂ ನೇತ್ರ ಸಿಟ್ಟಿಂಗ್ ಅಂತ ಬೇಕು ಬ್ರದರ್. ಎಲ್ಲ ನೇತ್ರ ಅಂತ 2 ಸತಿ ಹೆಸರು ಇಟ್ಕೊಂಡಿದ್ದೀರಾ. ಕಣ್ಣುಗಳ ನೇತ್ರದಲ್ಲಿ ನೋಡಿದ್ರೆ 2 ಇದೆ. ಸೊ 2 ಸೇರಿಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಓ ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ನಮಗೂ ಸಿಟ್ಟಿಂಗ್ ಬೇಕು ಬ್ರದರ್. ಆಯ್ತು. ಅದನ್ನ ಹೇಳಿದ್ನಲ್ಲ, ಅರ್ಧ ಗಂಟೆ ಸ್ವಲ್ಪ ಸಮಯ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ಅರ್ಧ ಗಂಟೆ ಶುರುನಲ್ಲಿ ಅಥವಾ ಕಡೆಯಲ್ಲಿ ಸಿಟ್ಟಿಂಗ್ ಮುಗಿಸಿ ನಾವು ಅದನ್ನ ಅಧ್ಯಯನ ಮುಗಿಸ್ಲಿಕ್ಕೆ ಪ್ರಯತ್ನ ಪಡೋಣ. ವಿಲ್ ಡೂ ದಟ್. ಸಿಂಗಲ್ ನಾವು ತಿಪ್ಟೂರ್ ಆಶ್ರಮ ಬ್ರದರ್. ತೊಂದ್ರೆ ಇಲ್ಲ. ಪ್ರತಿ ಸೆಷನ್ ಎಲ್ಲಿಂದ ಬೇಕಾದ್ರೂ ಕೂತ್ಕೋಬಹುದು. ಲೆಟ್ ಅಸ್ ಆಲ್ ಸಿಟ್ ಟುಗೆದರ್ ಫಾರ್ ಮೆಡಿಟೇಷನ್. ಲೆಟ್ ಅಸ್ ಆಲ್ ಪ್ರೇ ಟುಗೆದರ್. ವಾಟ್ ಇಸ್ ದೇರ್? ಪ್ರತಿ ಸೆಷನ್ ಅಲ್ಲೂ ಮಾಡಿ. ಪ್ರತಿ ಸೆಷನ್ ಅಲ್ಲೂ ಮಾಡಿ. ಹಂಗೆ ಮಾಡೋಣ. ಸೊ ನೆಕ್ಸ್ಟ್ ಸೆಷನ್ ಇಂದ ವಿಲ್ ಡೂ ದಟ್. ಸರಿನಾ? ಬಟ್ ಒಂದು 15 ನಿಮಿಷ 20 ನಿಮಿಷ ಎಕ್ಸ್ಟ್ರಾ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಸಮಯ ಮಾಡ್ಕೊಳ್ಳಿ ಅಷ್ಟೇ. ಸರಿ ಕಣ್ರಿ. ಅಣ್ಣ ಆರ್ಟ್ಫುಲ್ನೆಸ್ ಕಮ್ಯುನಿಕೇಶನ್ ಕನ್ನಡದಲ್ಲಿ ಇನ್ನು 1.5 ತಿಂಗಳಾಗುತ್ತೆ. ಮೋಸ್ಟ್ಲಿ ಇನ್ನೊಂದು ತಿಂಗಳಲ್ಲಿ ಬರ್ಲಿಕ್ಕೆ ಅಂತ ನಾವು ವರ್ಕ್ ಮಾಡ್ತಾ ಇದೀವಿ. ಅದ್ ಬಂದ ತಕ್ಷಣ ನಾನು ನಿಮಗೆ ಹೇಳ್ತೀನಿ ಗ್ರೂಪ್ ಅಲ್ಲಿ. ಇವಾಗ ನಮ್ಗೆ ಎಕ್ಸಾಮ್ಗೆ ಅದು ಮುಗ್ದಿರ್ಬೇಕಣ್ಣ, ಆ ಕೋರ್ಸ್ ನಾವು ಮುಗಿಸ್ಕೋಬೇಕಣ್ಣ. ಶುರು ಮಾಡಿದೀವಿ ಅಂತ ಹೇಳ್ರಿ, ಬಟ್ ಅದನ್ನೇನು ಇದು ಮಾಡೋದು ಅಗತ್ಯ ಇಲ್ಲ. ನೀವು ಒಮ್ಮೆ ಅದು ಯಾವಾಗ ಲಭ್ಯ ಆಗತ್ತಲ್ವಾ ಆವಾಗ ಮಾಡಿದ್ರೆ ಸಾಕು, ಪರವಾಗಿಲ್ಲ. ಸರಿನಾ? ಸರಿ ಕಣ್ರಿ. ಸರಿ, ಎಲ್ರಿಗೂ ಶುಭರಾತ್ರಿ. ಮತ್ತೆ ಮುಂದಿನ ಹಂತದಲ್ಲಿ, ಮುಂದಿನ ಅಧ್ಯಾಯದಲ್ಲಿ, ಮುಂದಿನ ಭಾನುವಾರ ಸಿಗುತ್ತೆ. ಧ್ಯಾನದಿಂದಲೇ ಶುರು ಮಾಡುತ್ತೆ. ಸರಿನಾ? ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ನಮಸ್ತೆ.